ಬೇಕಾಗಿನ ವಿಷಯಗಳು ತಕ್ಕ ಸಮಯದಲ್ಲಿ ನಮ್ಮನ್ನು ಸಹಾಯಕನಾಗಿದ್ದು ನಾಯಕನಾಗಿ ನಡೆಸೋಗುತ್ತೀರಿ ಎಂದು ನಾವು ಪ್ರಾರ್ಥಿಸ್ತೇವೆ. ನನಗಿನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ಆರೋಗ್ಯ ಕೊಡುವ ಕರ್ತನೆ, ಜ್ಞಾನ ಕೊಡು ದೇವರೇ, ಜ್ಞಾಪಕ ಶಕ್ತಿ ಕೊಡು ದೇವರೇ. ನಿನ್ನ ಸನ್ನಿಧಿಯಲ್ಲಿ ಅದು ಬಲವಾಗಿ ಉಪಯೋಗ ಆಗ್ಬೇಕಪ್ಪ ಕರ್ತನೆ. ಅಯ್ಯ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಒಂದು ಪ್ರಸನ್ನತೆಯಿಂದ, ನಿನ್ನ ಒಂದು ಕಾರ್ಯಗಳಿಂದ ನನ್ನ ಕುಟುಂಬವನ್ನು ತುಂಬಿಸಿ ನಾವು ಮಾಡ್ತಕ್ಕಂಥ ನಿನ್ನ ಸೇವೆ ದೇವರೇ ಅದು ಫಲಿಸುವಾಗೆ, ಸ್ಥಿರವಾಗಿ, ಬಲ ಹೊಂದುವಾಗೆ, ಅನೇಕ ಹಳ್ಳಿ ಪಳ್ಳಿಗಳಿಗೆ, ಗ್ರಾಮಗಳಿಗೆ, ಪಟ್ಟಣ ದೇಶಗಳಿಗೆ ಅನುವಾಗಿ ನಿಂತಿರ್ಬೇಕು ತೋರಿಸಿ ನಾವು ಪ್ರಾರ್ಥಿಸ್ತೇವೆ. ಇವಾಗ ನಿಮ್ಮ ಕುಟುಂಬಸ್ಥರ ವಿಷಯವಾಗಿ ಪ್ರಾರ್ಥಿಸ್ತೇವೆ. ನಿಮ್ಮ ತಾಯಿ ತಂದೆ ವಿಷಯವಾಗಿ, ನಿಮ್ಮ ಹೆಂಡತಿ, ನಿಮ್ಮ ಯಜಮಾನನ ವಿಷಯವಾಗಿ, ನಿಮ್ಮ ಮಕ್ಕಳ ವಿಷಯವಾಗಿ, ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮರ ವಿಷಯವಾಗಿ ಪ್ರಾರ್ಥಿಸುವಾಗ ದೇವರ ಅದ್ಭುತ ಮಾಡ್ತಾನೆ. ನಿನ್ನ ಕುಟುಂಬದಲ್ಲಿ ಯಾರಿಗಾದರೂ ರಕ್ಷಣೆ ಇಲ್ಲ, ಅವ್ರ ರಕ್ಷಣೆಗಾಗಿ ಪ್ರಾರ್ಥಿಸು. ನಿನ್ನ ಕುಟುಂಬಸ್ಥರು ಯಾರಾದರೂ ಒಂದು ಸಮಸ್ಯೆ ಶೋಧನೆಯಲ್ಲಿ ಬಿದ್ದೋಗಿದಾರೇನೋ, ಅವ್ರಿಗಿರ್ತಕ್ಕಂಥ ಸಮಸ್ಯೆ ಶೋಧನೆ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡು. ನೀನು ಪ್ರಾರ್ಥನೆ ಮಾಡುವಾಗ ದೇವರ ಆಕಾಶ ದ್ವಾರಗಳನ್ನು ತೆರೆದು ಹೇಳುವಾಗ ಆಶೀರ್ವದಿಸ್ತಾರೆ. ನಿನ್ನವರ ವಿಷಯವಾಗಿ ನೀನು ಪ್ರಾರ್ಥನೆ ಮಾಡು. ನಿನ್ನವರ ವಿಷಯವಾಗಿ ನೀನು ಪ್ರಾರ್ಥನೆ ಮಾಡುವಾಗ ದೇವರ ಅವರನ್ನು ಮಾರ್ಪಡಿಸ್ತಾನೆ ಸ್ಪಷ್ಟವಾಗಿ. ಅವರನ್ನು ಮಾರ್ಪಡಿಸ್ತಾನೆ ಸ್ಪಷ್ಟವಾಗಿ. ಅಯ್ಯ ನಿನಗೆ ಸ್ತೋತ್ರ, 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 ಸ್ತೋತ್ರ. ನಿಮ್ಮ ಬಂಧು ಬಳಗದ ವಿಷಯ ಪ್ರಾರ್ಥನೆ ಮಾಡಿ. ನಿಮ್ಮ ರಕ್ತ ಸಂಬಂಧಿಕರ ವಿಷಯ ಪ್ರಾರ್ಥನೆ ಮಾಡಿ. ನಿಮ್ಮವ್ರು ಯಾರಾದರೂ ರೋಗದಲ್ಲಿ ಬಿದ್ದೋಗಿದ್ದಾರೆ ಹಾಸ್ಪಿಟಲ್ ನಲ್ಲಿ, ಅಥವಾ ಏನಾದರೂ ಒಂದು ಸಮಸ್ಯೆಗಳಲ್ಲಿ ಸಿಕ್ಕಿಬಿದ್ದಿದ್ದಾರೇನೋ, ಮರಣಕರ ಅಪಾಯದಲ್ಲಿ ಏನೋ, ಅಥವಾ ಕೋರ್ಟ್ ಕಚೇರಿಯಿಂದ ಓಡಾಡ್ತಕ್ಕಂಥವ್ರಾಗಿದ್ದಾರೇನೋ, ಅಥವಾ ಉದ್ಯೋಗಗಳಿಗಾಗಿ ನಿಮ್ಮವ್ರು ಯಾರಾದರೂ ಅಪ್ಲಿಕೇಶನ್ ಹಾಕಿರೋ ಅವ್ರಿಗೆ ಸಿಕ್ಕಿಲ್ಲೇನೋ, ಅಥವಾ ಇನ್ನೂ ಬಂದಿಲ್ಲೇನೋ, ಅದಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡುವಾಗ ದೇವರು ಅವರಿಗೆ ಸಹಾಯ ಮಾಡ್ತಾನೆ, ಆರೋಗ್ಯ ಕೊಡ್ತಾನೆ, ಅವ್ರಿಗೆ ಉದ್ಯೋಗ ಕೊಡ್ತಾನೆ, ಅವ್ರಿಗೆ ಕೈ ಕೆಲಸ, ವ್ಯಾಪಾರ, ಬಿಸಿನೆಸ್ ಅನ್ನು ಕೊಡ್ತಾನೆ. ಯಾಕಂದ್ರೆ ನೀನ್ ನಂಬಿಕಸ್ಥನಾಗಿದ್ದಿ, ನೀತಿವಂತನಾಗಿದ್ದಿ. ನಿನ್ನ ಪ್ರಾರ್ಥನೆಯನ್ನು ಕೇಳಿ ದೇವರು ನಿನ್ನವನ್ನು ರಕ್ಷಿಸ್ತಾನೆ. ಪ್ರೇಯರೇ, ಥ್ಯಾಂಕ್ ಯು ಜೀಸಸ್. ಇವಾಗ ನೀ ಯಾರು ಕೈ ಹಿಡ್ಕೊಂಡಿದ್ದ ಅವರಿಗಾಗಿ ಪ್ರಾರ್ಥನೆ ಮಾಡು. ಅವ್ರ ಒಳಗೆ ಏನಾದ್ರೂ ಬಲಹೀನತೆ ಅದ, ಅವರಿಗಾಗಿ ಪ್ರಾರ್ಥನೆ ಮಾಡು. ಅವ್ರ ಒಳಗೆ ಏನಾದ್ರೂ ರೋಗ ಇದ್ದಿರ್ಬೋದು, ಅಥವಾ ಮುಂದ್ ಬರ್ತಕ್ಕಂಥ ಏನಾದ್ರೂ ಶೋಧನೆ ಇದ್ದಿರ್ಬೋದು, ಏನಾದ್ರೂ ನೋವು ಬೇನೆಗಳಿದ್ದಿರ್ಬೋದು, ಮೊಳಕಾಲೆ ಆಗ್ಲಿ, ಟೊಂಕನೆ ಆಗ್ಲಿ, ಎಡಿಕೆ ಆಗ್ಲಿ, ಅಥವಾ ಇನ್ನೂ ಏನೇ ಆಗ್ಲಿ, ಕಿಡ್ನಿನೇ ಆಗ್ಲಿ, ಲಂಗ್ಸೇ ಆಗ್ಲಿ, ಗರ್ಭಕೋಶನೇ ಆಗ್ಲಿ, ಲಿವರ್ ಸಮಸ್ಯೆನೇ ಆಗ್ಲಿ, ಅಥವಾ ಕಣ್ಣುಗಳಿಗಿರ್ತಕ್ಕಂಥ ಸಮಸ್ಯೆನೇ ಆಗ್ಲಿ, ಅಥವಾ ಏನಾದರೂ ಬಲಹೀನತೆ ಒಳಗದನೋ ಅವ್ರಿಗಾಗಿ ಪ್ರಾರ್ಥನೆ ಮಾಡು. ದೇವರು ಬಿಡುಗಡೆ ಮಾಡೋದಕ್ಕಾಗಿ ಸಿದ್ಧನಾಗಿದ್ದಾನೆ. ಪ್ರೇಯರೇ, ಅಯ್ಯ ನಮ್ಮ ಒಂದು ಕುಟುಂಬಸ್ಥರಲ್ಲಿ ನಾವು ಪ್ರಾರ್ಥಿಸ್ತೇವಯ್ಯ. ರಾಣಿ ಸಹೋದರಿಗೆ ದೇವರೇ, ಲಿವರ್ ಡ್ಯಾಮೇಜ್ ಆಗಿದ್ದಪ್ಪ ಕರ್ತಾನೆ, ಕಿಡ್ನಿ ಸಮಸ್ಯೆ ಅದ ಕರ್ತಾನೆ. ಲಿವರ್ ಅದ್ಭುತವಾಗಿ ಕೆಲಸ ಮಾಡುವ ಕೊರ್ಬೇಕು ತೋರಿಸು. ಕಿಡ್ನಿ ಕೂಡ ಅದ್ಭುತವಾಗಿ ಕೆಲಸ ಮಾಡುವಾಗ ಕೊರ್ಬೇಕು ತೋರಿಸು. ಬತ್ತಿಕೊಂಡು ದೊಡ್ಡ ಸಾಕ್ಷಿಗಾಗಿ ಆ ಮಗಳು ನಿಲ್ಲುವ ಹಾಗೆ ನೀನು ಕೊರ್ಬೇಕು ತೋರಿಸಿ ನಡೆಸ ಬರ್ತಾರೆ ಎಂಬುದಾಗಿ ನಾವು ಪ್ರಾರ್ಥಿಸ್ಬೇಕಂತಾನೆ. ಅಯ್ಯ ತುಂಬ ಮಾಡು. ಪಲ್ಲವಿ ಸಹೋದರಿಗೆ ನಾವು ಪ್ರಾರ್ಥಿಸ್ತೇವಯ್ಯ. ನಮ್ಮೊಂದು ಅಕ್ಕನ ಮಗಳು ದೇವ್ರೆ, ಡೆಲಿವರಿ ಸಮಯ ಆದರೆ ವೈದ್ಯರು ಸಿಸರಿಂಗ್ ಮಾಡ್ಬೇಕಂತ ಹೇಳಿದ್ದಾರೆ ದೇವ್ರೆ. ಹೊಟ್ಟೆಯಲ್ಲಿ ನೀರು ಕಡಿಮೆ ಆಗ್ಯವ ಅಂತ ಹೇಳಿದ್ದಾರೆ ದೇವ್ರೆ. ಅಯ್ಯ ನಾ ಪ್ರಾರ್ಥಿಸ್ತಾ ಏನೇ ಇರಲಿ ದೇವ್ರೆ, ನೀ ಅದ್ಭುತ ಮಾಡು. ಆ ಮಗು ಲೋಕಕ್ಕೆ ಬರುವಾಗ ಹಜರತ್ ಯೇಸು ಕ್ರಿಸ್ತನ ನಾವು ಸ್ವಾಗತಿಸೋಕಂತಾನೆ. ಪಲ್ಲವಿಗೆ ಮತ್ತು ಆ ಮಗುವಿಗೆ ಒಳ್ಳೆ ಒಂದು ಆರೋಗ್ಯ, ಭಾಗ್ಯ, ಬಲ, ಶಕ್ತಿ, ಸಾಮರ್ಥ್ಯ, ಎಲ್ಲ ತರ ಶೋಧನೆಯಿಂದ, ಕೇಡಿಂದ, ಅಪಾಯಗಳಿಂದ ತಪ್ಪಿಸಿರು ದೇವ್ರೆ. ನೀನ ಮಗಳ ಪಕ್ಷದಲ್ಲಿದ್ದು ಅದ್ಭುತ ಮಾಡ್ತೀವಿ ಎಂಬುದು ನಾವು ಪ್ರಾರ್ಥಿಸಬೇಕಾಗ್ತಾನೆ. ಅಯ್ಯ ತಂದೆ ಇಲ್ಲದವರು, ದಿಕ್ಕಿಲ್ಲದಂತ ಮಗಳು ದೇವ್ರೆ, ನೀನ್ ತಾನೇ ಪರಾಮರಿಸಿ ಮಗಳಿಗೆ ಸ್ವಸ್ಥತೆ ಮಾಡ್ತೀವಿ ಎಂದು ನಾವು ಪ್ರಾರ್ಥಿಸ್ತೇವೆ. ನಮ್ಮ ಕುಟುಂಬದಲ್ಲಿ ಮೇರಾ ಸಹೋದರಿ ನಾವು ಪ್ರಾರ್ಥಿಸ್ತೇವಯ್ಯ. ರಕ್ತದ ಕಣಗಳು ಕಡಿಮೆ ಆಗಿದ್ದವರೇ, 4 ಪಾಯಿಂಟೇ ಬಾಡಿದಲ್ಲದೆ ಎಂಬುದಾಗಿ ವೈದ್ಯರು ಹೇಳಿದ್ದಾರೆ ದೇವರೇ. ಅದನ್ನ ಪ್ರಾರ್ಥಿಸ ತನ್ನ ಶರೀರದಿಂದ ಉತ್ಪತ್ತಿ ಆಗುವಾಗೆ ನೀವು ಕೊಡ್ಬೇಕು ಸಯ್ಯ. ಆ ರಕ್ತವನ್ನು ಕುಡಿತಕ್ಕಂಥ ಸೈತನ ಅಧಿಕಾರ, ಮಾಟ ಮಂತ್ರ ಶಕ್ತಿ, ದುರಾತ್ಮಗಳಿಗೆ ಬೆಂಕಿ ಹಾಕಿ ನಾಶ ಮಾಡ್ತಕ್ಕಂಥದ್ದು ತನ್ನ ಬಾಡಿಯಲ್ಲಿ ಅದ್ಭುತವಾಗಿ ರಕ್ತ ಉತ್ಪತ್ತಿ ಆಗುವಾಗ ಸಹಾಯ ನಡೆಸ್ತಾ ನಮ್ಮ ಕುಟುಂಬಸ್ಥರಲ್ಲಿ
ದೇವ್ರೆ, ಕೆಲವೊಬ್ರು ರಕ್ಷಣೆ ಇಲ್ಲ ಕರ್ತನೆ. ನಮ್ಮ ಮಗ ನಿಖಿಲ್ ಹಿಡ್ಕೊಂಡು, ಮಲ್ಲಿಕಾರ್ಜುನ್ ಹಿಡ್ಕೊಂಡು, ರೂಬೇನ್ ರೋಸನ್ ಹಿಡ್ಕೊಂಡು ನಾವು ಪ್ರಾರ್ಥಿಸ್ಬೇಕಂತಾನೆ. ಇವರೆಲ್ಲರಿಗೆ ರಕ್ಷಣೆ ಆಗ್ಬೇಕಪ್ಪ. ಕಂಸಮದಲ್ಲಿ ಪಾಪ ದ್ರೋಹ ಅಪರಾಧಗಳಿಂದ ಬಿಡುಗಡೆ ಆಗಿ ನಿನ್ನೆಲ್ಲ ಸೇರುವುದಕ್ಕಾಗಿ ದೀಕ್ಷೆ ಸ್ನಾನ ಮಾಡಿಕೊಂಡು ನಿಮ್ಮ ದೇಹ ರಕ್ತದಲ್ಲಿ ಪಾಲ್ಪಾಗಿರೋ ಬಗ್ಗೆ ಸಹಕರಿಸಯ್ಯ. ನಮ್ಮ ಸಭೆಯಲ್ಲಿ ಕೂಡ ಯಾರಾದರೂ ಇನ್ನೂ ದೀಕ್ಷೆ ಸ್ನಾನ ತೆಗೆದುಕೊಂಡಿಲ್ಲ ಕರ್ತನೆ, ಅವರಿಗಾಗಿ ನಾವು ಪ್ರಾರ್ಥಿಸ್ತಯ್ಯ. ಕಂಸಮದಲ್ಲಿ ಮಾರ್ಪಟ್ಟಿ ದೀಕ್ಷೆ ಸ್ನಾನ ಮಾಡಿಕೊಂಡು ನಿಮ್ಮ ದೇಹ ರಕ್ತದಲ್ಲಿ ಪಾಲ್ಭಾಗದ್ದು ನಿಮ್ಮ ಮಕ್ಕಳಾಗಿ ಜೀವಿಸುವಾಗೆ ನಿನ್ನ ಕೃಪೆ ತೋರಿಸು ಕರ್ತನೆ. ಅಯ್ಯ, ನಿನಗೆ ಸ್ತೋತ್ರ 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 ಸ್ತೋತ್ರ. ಒಂದ್ಸತಿ ಬಿಹಾರ್, ಜಾರ್ಖಂಡ್, ಯುಪಿ, ಮಧ್ಯಪ್ರದೇಶ್, ದೆಹಲಿ, ಮುಂಬೈ, ಗುಜರಾತ್ ಪಟ್ಟಣಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ಅದ್ಭುತ ಮಾಡಲಿ, ದುಷ್ಟರಿಂದ ತನ್ನ ಮಕ್ಕಳನ್ನು ದೇವರು ತಪ್ಪಿಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಸೇವಕರ ಮೇಲೆ, ವಿಶ್ವಾಸಿಗಳ ಮೇಲೆ, ಭಕ್ತಾದಿಗಳ ಮೇಲೆ, ಸಭೆಗಳ ಮೇಲೆ ಅನೇಕ ಒಂದು ದಾಳಿ ದಬ್ಬಳಿಕೆಗಳು ನಡೀತಕ್ಕಂಥವಾಗಿವೆ. ಆದ್ರೆ ದೇವರೇ ಆ ಮಕ್ಕಳನ್ನು ತಪ್ಪಿಸು ಕರ್ತನೆ, ಆ ಸಭೆಗಳನ್ನು ತಪ್ಪಿಸ್ತೇವೆ. ಎಲ್ಲಿ ಸಭೆಗಳು ನೆಲಸಮನಾಗಿ ಕರ್ತನೆ, ಅಲ್ಲಿ ಅನೇಕ ಸಭೆಗಳು ಕಟ್ಟುವಾಗೆ, ಅನೇಕ ದೈವ ಸೇವಕರು ಬಲವಾಗಿ ಸುವಾರ್ತೆ ಪ್ರಕಟಿಸುವಾಗೆ, ಅಯ್ಯ ಅನೇಕ ದೈವ ಸೇವಕರು ಒಂದು ಅನೌಂಟಿಂಗ್ ಪರ್ಸನ್ಸ್ ಕರ್ತನೆ, ಪ್ರಾಫಿಟ್ಗಳು ಹೇಳುವಾಗ ನಿನ್ನ ಕೃಪೆ ತೋರಿಸಿ ಎಂಬುದು ನಾವು ಪ್ರಾರ್ಥಿಸ್ತೇವೆ. ಗ್ಲೋರಿ ಗ್ಲೋರಿ ಗ್ಲೋರಿ. ಕೇಡಿನ ದಿನಗಳಲ್ಲಿ ದೇವರೇ ನಿನ್ನ ಮಕ್ಕಳಿಗೆ ಮಾತ್ರ ಪಟ್ಟಣಗಳು ತಪ್ಪಿಸಿ ರಕ್ಷಿಸ್ತೇವೆ ಎಂಬುದು ನಾವು ಪ್ರಾರ್ಥಿಸ್ತೇವಯ್ಯ. ಥ್ಯಾಂಕ್ ಯು ಜೀಸಸ್. ಅಯ್ಯ, ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಅದ್ಭುತ ದೇವರು ಮಾಡ್ತಕ್ಕಂಥ ದೇವರೇ ನಿಮಗೆ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು. ಯಾಕೋಬಿನ ದೇವರೇ ನಿನಗೆ, ಯಾಕೋಬಿನ ದೇವರೇ ನಿನಗೆ, ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ನನ್ನ ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ಆರಾಧನೆ 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 ಆರಾಧನೆ. ಅಬ್ರಹ್ಮನ ದೇವರೇ ನಿನಗೆ ಆರಾಧನೆ, ಇಸಾಕನ ದೇವರೇ ನಿನಗೆ ಆರಾಧನೆ, ಅಬ್ರಹ್ಮನ ದೇವರೇ ನಿಮಗೆ ಆರಾಧನೆ, ಇಸಾಕನ ದೇವರೇ ನಿಮಗೆ ಆರಾಧನೆ. ಯಾಕೋಬಿನ ದೇವರೇ ನಿನಗೆ, ಯಾಕೋಬಿನ ದೇವರೇ ನಿನಗೆ ಆರಾಧನೆ, ಆರಾಧನೆ,
ಅಯ್ಯ ನಿನಗೆ ಸ್ತೋತ್ರ. ಅಬ್ರಹಾಮನ ದೇವರೇ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವಯ್ಯ. ಇಸಾಕನ ದೇವರೇ ನಿಮಗೆ ಸ್ತೋತ್ರ ಸಲ್ಲಿಸ್ತೇವಯ್ಯ. ಯಾಕೋಬನ ದೇವರೇ ನಿಮಗೆ ಸ್ತೋತ್ರ ಸಲ್ಲಿಸಕರ್ತಾನೆ. ನಮ್ಮ ದೇವರೇ ನಿಮಗೆ ಸ್ತೋತ್ರವನ್ನು ನಾವು ಸಲ್ಲಿಸ್ತೇವಯ್ಯ ದೇವರೇ. ನಿನ್ನನ್ನು ಬಿಟ್ಟರೆ ನಾವು ಯಾರೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ದೇವರೇ. ನಾವು ಉಳಿದಿರುವುದು ಅದು ನಿನ್ನ ಕರುಣೆಯೇ ಆಗಿದೆಪ್ಪ ದೇವರೇ. ನಿನ್ನ ಕರುಣೆನೇ ಇಲ್ಲಂದ್ರೆ ನಾವು ಯಾರು ಉಳಿದಿರ್ಲಕ್ಕೆ ಸಾಧ್ಯವಾಗಿಲ್ಲ ದೇವರೇ. ಅದಕ್ಕಾಗಿ ನಾವು ನಿನ್ನಲ್ಲಿ ಸ್ತುತಿಸ್ತೇವಯ್ಯ, ನಿಮ್ಮನ್ನೇ ಕೊಂಡಾಡ್ತೇವಪ್ಪ ಕರ್ತನೆ. ನನ್ನ ಸೋದರಿ ಸೋದರ ಪ್ರಾರ್ಥನೆ ಮಾಡು, ಮೌನವಾಗಿರ್ಬೇಡ. ಪ್ರಾರ್ಥನೆ ಮಾಡುವಾಗ ದೇವರ ಆಕಾಶ ದ್ವಾರಗಳನ್ನು ತೆರೆಯುತ್ತಾನೆ ಸ್ಪಷ್ಟವಾಗಿ. Come to Holy Spirit in the name of Jesus. Thank you, Lord. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ನಾನು ನಿನ್ನ ಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ಕೃಪಾಪೂರ್ಣನೇ, ಓ ಕೃಪಾಪೂರ್ಣನೇ, ಕೃಪಾಪೂರ್ಣನೇ, ಓ ಕೃಪಾಪೂರ್ಣನೇ, ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಆರಾಧನೆ, 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 ಆರಾಧನೆ. ಅಬ್ರಹಾಮನ ದೇವರೇ ನಿಮಗೆ ಆರಾಧನೆ. ಇಸಾಕನ ದೇವರೇ ನಿಮಗೆ ಆರಾಧನೆ. ಅಬ್ರಹಾಮನ ದೇವರೇ ನಿಮಗೆ ಆರಾಧನೆ. ಇಸಾಕನ ದೇವರೇ ನಿಮಗೆ ಆರಾಧನೆ. ಅಯ್ಯ ನಿನಗೆ ಸ್ತೋತ್ರ ಬಾಕ್ಲಿ ಕರ್ತಾನೆ. ನಿನಗೆ ಮಹಿಮೆ ಆಗ್ಬೇಕಪ್ಪ ಕರ್ತಾನೆ. ಎಷ್ಟು ಜನ ದೇವ್ರೆ ಈ ಆನ್ಲೈನ್ ನಲ್ಲಿ ಕೂಡ ಪ್ರಾರ್ಥನೆಯಲ್ಲಿ ಪಾಲ್ಭಾಗಿದ್ದು ಈ ಆರಾಧನೆ ಮಾಡುತ್ತಾ ಈ ಪ್ರೆಸೆಂಟ್ ವರ್ಶಿಪ್ ನಲ್ಲಿದ್ದು ದೇವರೇ ನಮ್ಮನ್ನು ಕಾಪಾಡು ಎಂಬುದಾಗಿ, ನಮ್ಮನ್ನು ರಕ್ಷಿಸು ದೇವರೇ ಎಂಬುದಾಗಿ ಪ್ರಾರ್ಥಿಸ್ತಕ್ಕಂಥವರಾಗಿದ್ದರು ದೇವರೇ. ಅವರನ್ನು ರಕ್ಷಿಸು ದೇವರೇ, ಅವರನ್ನು ಕಾಪಾಡಪ್ಪ. ಅವರು ನೀನೇ ದೇವರಾಗಿದ್ದು, ಒಡೆಯನಾಗಿದ್ದು, ರಕ್ಷಕನಾಗಿದ್ದು ಬಲಪಡಿಸು ಕರ್ತನೆ. ಯಾಕಂದರೆ ದುಃಖದಿಂದ ಭಾರದಿಂದ ಅವರು ಪ್ರಾರ್ಥನೆ ಮಾಡುವಾಗ ಅವ್ರ ಪ್ರಾರ್ಥನೆಯನ್ನು ಕೇಳಿ ಎಲ್ಲಾ ಕೇಳಿಗಳಿಂದ ತಪ್ಪಿಸಿದ ನಾವು ಪ್ರಾರ್ಥಿಸ್ತೇವೆ. ಆಲಯದಲ್ಲಿ ಕೂಡ ಇದ್ರಿಂದ ಮಕ್ಕಳು ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದರು ದೇವರೇ. ಅವ್ರು ಯಾವ ವಿಷಯವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದರು, ಅವ್ರು ಏನೆಂದು ನಿನ್ನ ಸನ್ನಿಧಿಯಲ್ಲಿ ಬೇಡ್ತಕ್ಕಂಥರಾಗಿದ್ದರು ದೇವರೇ. ಅವೆಲ್ಲವನ್ನು ಒದಗಿಸಿಕೊಟ್ಟು ನಿಮ್ಮ ಧೈರ್ಯ ತುಂಬಿಸಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವಯ್ಯ.
ಅಯ್ಯ ನೀ ಕೊಟ್ಟಿದ್ದಕ್ಕಾಗಿ ನಿಮ್ಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ನಿನ್ನ ಮಕ್ಕಳ ವಿಷಯವಾಗಿ ನಾವು ಪ್ರಾರ್ಥಿಸ್ತೇವೆ ಬಲಪಡಿಸಿ. ಇವಾಗ ರೋಗ ವ್ಯಾಧಿಗಳಿಂದ ಬಂದಿದೆ, ದೇವರನ್ನು ಮುಟ್ಟಿ ಸ್ವಸ್ಥತೆ ನೀಡ್ತಕ್ಕಂಥನಾಗಿದೆ ನನ್ನ ಪ್ರೇಯರೇ. ದೇವರಲ್ಲಿ ನೀ ಮೊರೆ ಇಡು, ದೇವರಲ್ಲಿ ಪ್ರಾರ್ಥಿಸು. ಬಲವಾಗಿ ಪ್ರಾರ್ಥಿಸುವಾಗ ದೇವರ ಮಹಿಮೆಯನ್ನು ಕಾಣುವುದಕ್ಕೆ ಅವಕಾಶ ಇಲ್ಲ. Thank you, Lord. Hallelujah. Yes, Lord. ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ. ಲೋಕವೆಲ್ಲ ಹುಡುಗಿ ನಾ ಬಂದೆ, ಎಂದು ಸಿಗಲಿಲ್ಲ ನಿನ್ನಂತ ತಂದೆ. ಹೃದಯ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಕರುಣಾಮಯನೇ ಓ ಕರುಣಾಮಯನೇ, ಕರುಣಾಮಯನೇ ಓ ಕರುಣಾಮಯನೇ, ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನನ್ನ ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಆರಾಧನೆ 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 ಆರಾಧನೆ. ಅಸ್ತ್ರಗಳ ದೇವರೇ ನಿಮಗೆ ಆರಾಧನೆ. ಇಸಕನ ದೇವರೇ ನಿಮಗೆ ಆರಾಧನೆ. ಅಸ್ತ್ರಗಳ ದೇವರೇ ನಿಮಗೆ ಆರಾಧನೆ. ನನ್ನ ದೇವರೇ ನಿಮಗೆ ಆರಾಧನೆ. ಯಾಕೋಬಿನ ದೇವರೇ ನಿಮಗೆ, ಯಾಕೋಬಿನ ದೇವರೇ ನಿಮಗೆ ಆರಾಧನೆ. ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ನನ್ನ ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ಆರಾಧನೆ ಆರಾಧನೆ
ಪ್ರಾರ್ಥನೆಯನ್ನು ಕೇಳಿದೆವು. ನಿನ್ ಮಕ್ಕಳು ಪ್ರಾರ್ಥನೆ ಮಾಡುವಾಗ ಅದ್ಭುತ ಮಾಡ್ತೇವೆ. ಅಬ್ರಾಹ್ಮನ ಜೀವಿತದಲ್ಲಿ ಹೇಗೆ ಅದ್ಭುತ ಮಾಡಿದೋ, ಯಾಕೊಬ್ಬನ ಜೀವಿತದಲ್ಲಿ ಹೇಗೆ ಅದ್ಭುತ ಮಾಡಿದೋ, ಇಸಾಕನ ಜೀವಿತದಲ್ಲಿ ಹೇಗೆ ಅದ್ಭುತ ಮಾಡಿದೋ ದೇವ್ರೆ. ನಿನ್ ಭಕ್ತಾದಿ ಮಕ್ಕಳ ಜೀವಿತದಲ್ಲಿ ಯಾವ್ಯಾವ ಅದ್ಭುತಗಳನ್ನು ಮಾಡಿದೋ ದೇವ್ರೆ, ಅದೇ ಒಂದು ಅದ್ಭುತ ಇವತ್ತು ನಿನ್ ಮಕ್ಕಳ ಒಳಗೆ ಮಾಡಿದೇವ್ರೆ. ನಿನ್ ಮಕ್ಕಳ ಒಳಗೆ ನೀ ಅದ್ಭುತ ಮಾಡುವುದ್ರೆ ನಿನ್ ಮಕ್ಕಳು ನಿನ್ನನ್ನು ಹಿಡಿದುಕೊಂಡಿರ್ಲಕ್ಕೆ ಸಾಧ್ಯ ದೇವ್ರೆ. ನಿನ್ ಮಕ್ಕಳ ಜೀವಿತದಲ್ಲಿ ಒಂದು ಅದ್ಭುತ ಮಾಡುವುದಾದ್ರೆ ಅವ್ರು ಉಸಿರಿರುವಾಗಿ ನಿಮ್ಮನ್ನು ಸ್ತುತಿಸುವುದಕ್ಕಾಗ ಅವಕಾಶ ದೇವ್ರೆ. ಇವತ್ತು ಯಾವ ಅದ್ಭುತ ನಿನ್ ಮಕ್ಕಳ ಜೀವಿತದಲ್ಲಿ ಮಾಡ್ತೀನಿ ನಮ್ಗೆ ಗೊತ್ತಿಲ್ಲ ದೇವ್ರೆ. ಅವ್ರು ಏನೆಂದು ನಿನ್ನ ಸನ್ನಿಧಿಯಲ್ಲಿ ಬೇಡ್ತಕ್ಕಂಥರಾಗಿದ್ದಾರೆ ನನ್ಗೆ ಗೊತ್ತಿಲ್ಲ ದೇವ್ರೆ. ನಿನಗೆ ಮಾತ್ರ ಗೊತ್ತುಂಟು ದೇವ್ರೆ. ಆ ದೇವರಿಗೆ ಒಳ್ಳೇದಾಗಿದ್ದರೆ ಕೊಡು ದೇವ್ರೆ. ಒಂದ್ ವೇಳೆ ಕೆಟ್ಟದಾಗಿದ್ರೆ ಅವ್ರಿಂದ ತೆಗೆದು ದೂರ ಮಾಡಪ್ಪ ಕರ್ತಾನೆ. ನಿನ್ ಮಕ್ಕಳಿಗೆ ನೀನು ಒಳ್ಳೇದೇ ಕೊಡ್ತಕ್ಕಂಥನಾಗಿದೆ ದೇವರ ಹೊರತು ಕೆಟ್ಟದ್ ಮಾತ್ರ ಕೊಡ್ತಕ್ಕಂಥನಲ್ಲ. ಒಳ್ಳೇದೇ ಮಾಡ್ತಕ್ಕಂಥ ದೇವರಾಗಿದ್ದೆ ಹೊರತು ಕೇಡನ್ನು ಮಾಡ್ತಕ್ಕಂಥ ದೇವರಿಲ್ಲ ದೇವ್ರೆ. ಅದಕ್ಕಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವೆಯ. ನಿನ್ ಮಕ್ಕಳಿಗೆ ಏನ್ ಬೇಕಾಗಿತ್ತು ಕೊಡು ದೇವ್ರೆ. ಯಾರಿಗೆ ಆರೋಗ್ಯ ಬೇಕೋ ದೇವ್ರೆ ಅವ್ರಿಗೆ ಆರೋಗ್ಯ ಕೊಡು ದೇವ್ರೆ. ಅವ್ರ ಅಂಗಲ್ಕೊಂಡು ನಡೆನಿಂತವರೆಗಿರ್ತಕ್ಕಂಥ ಎಲ್ಲ ತರ ರೋಗದಿಂದ ವ್ಯಾಧಿಯಿಂದ ಅವರನ್ನು ಸಂಪೂರ್ಣವಾಗಿ ಮನಪೂರ್ವಕವಾಗಿ ಬಿಡುಗಡೆ ಕೊಟ್ಟು ಅವ್ರಿಗೆ ಸಂಪೂರ್ಣವಾಗಿ ಸ್ವಸ್ಥತೆ ನೀಡಿ ಒಳ್ಳೆ ಒಂದು ಆರೋಗ್ಯ ದಯಪಾಲಿಸ್ಕೊಡಪ್ಪ ಕರ್ತಾನೆ. ದೇವರಿಗೆ ನನ್ನ ಜೀವಿತದಲ್ಲಿ ಅದ್ಭುತ ಮಾಡುತ್ತಾನೆ, ನನ್ನ ಒಳಗಿರ್ತಕ್ಕಂಥ ರೋಗದಿಂದ ನನಗೆ ಸ್ವಸ್ಥತೆ ಮಾಡುತ್ತಾನೆ ಎಂಬುದಾಗಿ ಒಂದು ನಂಬಿಕೆ ವಿಶ್ವಾಸವನ್ನಿಟ್ಟು ಬಂದು ಪ್ರಾರ್ಥಿಸುವಾಗ ಅವ್ರ ಒಳಗಿರ್ತಕ್ಕಂಥ ಎಲ್ಲ ರೋಗಗಳಿಗೆ ನಾವು ಕತ್ತರಿಸ್ತೇವಯ್ಯ. ಅವು ಮುರಿಯಲ್ಪಡ್ಲಿ ಕರ್ತಾನೆ. ಅವ್ರೆಲ್ಲರಿಗೂ ಸ್ವಸ್ಥತೆ ಆಗ್ಲಿ ಇವಾಗಲೇ ನಂತರ ಕರ್ತಾನೆ. ಅಂಧಕಾರದಿಂದ ಬಾನಮತಿ ಮಾಟ ಮಂತ್ರ ಶಕ್ತಿಯಿಂದ ಸೈತನನ ಸಕಲಾಧಿಕಾರಗಳಿಂದ ಬಂಧಿಸಲ್ಪಟ್ಟವರು ನಮ್ಮ ಮಧ್ಯದಲ್ಲಿ ಯಾರಾದರೂ ಇರುವುದಾದರೆ ಅವ್ರ ಮೇಲೆ ಬೆಂಕಿ ಹಾಕಿ ನಜರತ್ ಯೇಸು ಕ್ರಿಸ್ತನ ಹೆಸರನ್ನು ಸುಟ್ಟು ನಾಶ ಮಾಡ್ತೇವೆ ಕರ್ತಾನೆ. ಅಯ್ಯ ನೇಟಲ್ಲಿ ನಾಶ ಮಾಡಿ ನಿಮ್ಮ ಪರಿಶುದ್ಧಾತ್ಮ ನಾವು ಪ್ರಾರ್ಥಿಸ್ತಾರೆ. ಗ್ಲೋರಿ 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 ಗ್ಲೋರಿ. ಒಂದು ಸರ್ತಿ ಚಪ್ಪಳೆ ತಟ್ಟುತ್ತಾ ನಾವು ದೇವರನ್ನು ಸ್ವಾಗತಿಸೋಣ. ಚಪ್ಪಳೆ ತಟ್ಟುತ್ತಾ ದೇವರೇ ನನ್ನ ಒಳಗೆ ಬಾ, ದೇವರನ್ನು ಸ್ವಸ್ಥತೆ ಮಾಡು, ದೇವರನ್ನು ಬಿಡುಗಡೆ ಕೊಡು ಎಂಬುದಾಗಿ ನೀವು ಪ್ರಾರ್ಥಿಸ್ರಿ. ನಿಮ್ಮ ಬಾಯನ್ನು ತೆರೆದು ನೀವು ಪ್ರಾರ್ಥಿಸ್ರಿ. ಅಗಲವಾಗಿ ಬಾಯಿ ತೆರೆ, ನಾನು ಅದನ್ನು ತುಂಬಿಸುವೆನೆಂಬುದಾಗಿ ಹೇಳಿದಂತೆ. ನನ್ನ ಸೋದರಿ ಸೋದರ, ನಿನಗೆ ಏನ್ ಬೇಕೋ ಅದನ್ನು ಕೇಳಿಕೋ. ಈಗ ದೇವರು ನೀನು ಕೊಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ಜ್ಞಾನ ಕಡಿಮೆ ಜ್ಞಾನ ಬೇಕು, ರೋಗದನ ಸ್ವಸ್ಥತೆ ಬೇಕಾ, ಸ್ವಸ್ಥತೆ ಕಡೆ ಪ್ರಾರ್ಥನೆ ಮಾಡು, ಸ್ವಸ್ಥತೆ ಕೊಡುವಾಗ ಸಿದ್ಧನಾಗಿದ್ದಾನೆ. ಸ್ಪಷ್ಟವಾಗಿ ಅಂಧಕಾರ ದೊರೆತನಗಳಿಂದ ಬಂಧಿಸಲ್ಪಟ್ಟಿದೆ, ದೇವರು ಇದನ್ನ ಬಿಡಿಸಬೇಕ ಪ್ರಾರ್ಥಿಸು. ದೇವರಿಗೂ ನಿನ್ನ ಬಿಡುಗಡೆ ಮಾಡ್ತಿದ್ದಾನೆ ಸ್ಪಷ್ಟವಾಗಿ. ಈಗ ದೇವರು ನಿನ್ನನ್ನು ಸ್ವಸ್ಥತೆ ಮಾಡುತ್ತಾನೆ ಸ್ಪಷ್ಟವಾಗಿ. ದೇವರಿಗೂ ನಿನಗೆ ಒಳ್ಳೆ ಆರೋಗ್ಯ ಭಾಗ್ಯವನ್ನು ಕೊಡ್ತಕ್ಕಂಥನಾಗಿದ್ದಾನೆ. ಇಮಿಡಿಯೇಟ್ಲಿ ದಿಕ್ಕಲ ರಬ 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 ಶಿಖರ ಬರ 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 ಚಂದರ ಬರ 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 ಶಿಖರ ರ 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 ದಿಕ್ಕಲ ರಬ 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 ರಬ. Come to Holy Spirit in the name of Jesus. Come to Holy Spirit in the name of Jesus. ಪರಿಶುದ್ಧಾತ್ಮನೇ ನಿಮ್ಮನ್ನು ಸ್ವಾಗತಿಸುತ್ತೇವೆಯ. ಪರಿಶುದ್ಧಾತ್ಮನೇ ನಿಮ್ಮನ್ನು ಸ್ವಾಗತಿಸುವ ಕರ್ತನೆ. ಬೆಂಕಿ ಸುರಿಸಪ್ಪ ಕರ್ತನೆ, ಬೆಂಕಿನಿಂದ ತುಂಬಲ್ಪಡ್ಬೇಕಪ್ಪ ಕರ್ತನೆ. ಹಲ್ಲೆಲೂಯ. ಆನಾಡು ಎಲಿಯ ಪ್ರಾರ್ಥಿಸುವಾಗ ಆಕಾಶದಿಂದ ಬೆಂಕಿ ಸುರಿಸಿದ್ದೇವ್ರೆ. ಇವತ್ತು ನಾನು ಪ್ರಾರ್ಥಿಸ ಆಕಾಶದಿಂದ ಬೆಂಕಿ ಹಿಡಿದು ಬರ್ಲಿ ಕರ್ತನೆ. ದಿಕ್ಕಲ ರಬ 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 ಶಿಖರ ರ ರ ರ ರ ರ ರ ರ ಬೆಂಕಿ ಬೆಂಕಿ ಹಿಡಿದು ಬರ್ಬೇಕು ನಜರತ್ ಯೇಸು ಕ್ರಿಸ್ತನಲ್ಲಿ. ಬೆಂಕಿದಿಂದ ತುಂಬಲ್ಪಡ್ಬೇಕು ನಜರತ್ ಯೇಸು ಕ್ರಿಸ್ತನಲ್ಲಿ. ಎಲ್ಲಾ ತರ ಸೈತನ ಅಧಿಕಾರ, ಎಲ್ಲಾ ತರದ ಮಾಟ ಮಂತ್ರ ಶಕ್ತಿ, ಎಲ್ಲಾ ತರ ಬೇನೆ ರೋಗ ವ್ಯಾಧಿಗಳ ಮೇಲೆ ಈಗ ಬೆಂಕಿ ಹಾಕ್ತಾ ಇದೆ ನಜರತ್ ಯೇಸು ಕ್ರಿಸ್ತನಲ್ಲಿ. ಅವೆಲ್ಲ ಸುಟ್ಟು ನಾಶ ಮಾಡ್ತಕ್ಕಂಥನಾಗಿದ್ದ ನಜರತ್ ಯೇಸು ಕ್ರಿಸ್ತನಲ್ಲಿ. ಎಲ್ಲ ಅಂಧಕಾರ ಭಾನಮತಿ ದುರಾತ್ಮ ಸೈತನನ ಅಧಿಕಾರಗಳ ಮೇಲೆ ಬೆಂಕಿಗೋ ನಜರತ್ ಯೇಸು ಕ್ರಿಸ್ತನಲ್ಲಿ. ದಿಕ್ಕಲ ರಬ 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 ಶಿಖರ ರ 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 ರ. Glory, 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 glory.
ಅಯ್ಯ ನಿನಗೆ ಸ್ತೋತ್ರ 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 ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಇವತ್ತು ಕರ್ತನೆ ಯಾರ್ಯಾರು ಯಾವ ತರ ಸಮಸ್ಯೆಗಳಿಂದ ಶೋಧನೆಗಳಿಂದ ರೋಗ ವ್ಯಾಧಿಗಳಿಂದ ಬಂದಿದ್ರು ಕರ್ತನೆ, ಅವರೆಲ್ಲರಿಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತಾ ಕರ್ತನೆ. ಕೆಲವೊಂದು ಸ್ತ್ರೀಯರಿಗೆ ಸೈತಾನನು ಬಂದು ವ್ಯಭಿಚಾರ ಮಾಡ್ತಕ್ಕಂಥದ್ದಾಗಿದೆ. ಆ ವ್ಯಭಿಚಾರ ಆತ್ಮಕ ನಜರತ್ ಏಸು ಕ್ರಿಸ್ತನಲ್ಲಿ ಈಗ ಬೆಂಕಿ ಹಾಕಿದ ಕಲರ ಬರ 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 ಅಯ್ಯ ಮಧ್ಯರಾತ್ರಿಯಲ್ಲಿ ಬಂದು ಕರ್ತನೆ ಅವರಿಗೆ ಕೆಡಿಸ್ತಕ್ಕಂಥದ್ದಾಗಿದೆ ಕರ್ತನೆ. ಆತ್ಮಕ ಈಗ ಬೆಂಕಿ ಹಾಕಿದ್ದು ನಜರತ್ ಏಸು ಕ್ರಿಸ್ತನಲ್ಲಿ ದೇವರೇ, ಅವೆಲ್ಲ ಸುಟ್ಟು ನಾಶ ಮಾಡಿದೆ ಒಬ್ಬ ಕರ್ತನೆ. ನಾಶ ಮಾಡಿದಕ್ಕಾಗಿ ನಿಮ್ಗೆ ಸ್ತೋತ್ರ ಸಲ್ಲಿಸ್ತೇವಯ್ಯ. ಇವತ್ತು ಯಾರ್ಯಾರಿಗೆ ಸ್ವಸ್ಥತೆ ಕೊಟ್ಟಿದ್ದು, ಯಾರ್ಯಾರಿಗೆ ಬಿಡುಗಡೆ ಮಾಡಿದ್ದು ಕರ್ತನೆ, ಅವ್ರಿಗೆ ಇಂದು ಎಂದು ಬಂದು ಮುಟ್ಲಕ್ ಸಾಧ್ಯ ಇಲ್ಲ ದೇವರೇ. ಅವು ಕತ್ತಿಸ್ತೇವೆ, ಬೆಂಕಿಯಾಗಿ ಸಂಪೂರ್ಣವಾಗಿ ನಾಶ ಮಾಡ್ತೇವಪ್ಪ ಕರ್ತನೆ. ಅಯ್ಯ ನಿನ್ಗೆ ಸ್ತೋತ್ರ ಸ್ತೋತ್ರ. ಇವತ್ತು ಅನೇಕ ಅದ್ಭುತಗಳು ನಮ್ಮ ಜೀವಿತದಲ್ಲಿ ಮಾಡಿದ್ವಿ, ನಮ್ಮ ಸಭೆದಲ್ಲಿ ಮಾಡಿದ್ವಿ. ಈ ಆರಾಧನೆಯಲ್ಲಿ ಬಂದು ಪ್ರಾರ್ಥನೆ ಮಾಡಿದ ಪ್ರತಿ ಮಕ್ಕಳ ಜೀವಿತದಲ್ಲಿ ನೀವು ಮಾಡಿದ್ದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತಾಯ. ಯಾರ್ಯಾರಿಗೆ ಸ್ವಸ್ಥತೆ ಮಾಡಿದ್ದು ಕರ್ತನೆ, ಅವರೆಲ್ಲರ ಜೊತೆ ಒಂದು ಹೊಸ ಒಡಂಬಡಿಕೆ ಮಾಡ್ಬೇಕು ಕರ್ತನೆ. ಅವರೆಲ್ಲರ ಜೀವಿತ ಹೊಸದಾಗಿರ್ಬೇಕಪ್ಪ ಕರ್ತನೆ, ಹೊಸ ಸೃಷ್ಟಿಯಾಗಿರ್ಬೇಕಪ್ಪ ಕರ್ತನೆ. ಅವರಂತ ಅದ್ಭುತ ಮಾಡು ದೇವರೇ, ನಿಮಗೆ ಸ್ತೋತ್ರವಾಗಿದೆ ದೇವರೇ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ನಿನ್ನ ಕೋಟಿ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಅಯ್ಯ ಒಂದ್ಸತಿ ನಮ್ಮ ದೇಶಕ್ಕಾಗಿ ರಾಜ್ಯಕ್ಕಾಗಿ ಕೂಡ ನಾವು ಪ್ರಾರ್ಥನೆ ಮಾಡ್ತೇವೆ. ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಸಮಾಧಾನವಿರಲಿ ಕರ್ತನೆ. ಅಯ್ಯ ಸರಿ ಸಮಾನತೆ ಆಳ್ವಿಕೆ ಮಾಡ್ತಕ್ಕಂಥ ನಾಯಕರು ನಮ್ಮ ದೇಶದಲ್ಲಿ ಬೇಕು, ನಮ್ಮ ರಾಜ್ಯದಲ್ಲಿ ಬೇಕಪ್ಪ ಕರ್ತನೆ. ಮುಂದಿನ ದಿನಮಾನದಲ್ಲಿ ಕರ್ತನೆ ಸತ್ಯಕ್ಕೆ ತಕ್ಕ ಆಳ್ತಕ್ಕಂಥ ಅಯ್ಯ ಮುಖ್ಯಮಂತ್ರಿ ಪ್ರೈಮ್ ಮಿನಿಸ್ಟರ್ ನಮ್ಮನ್ನು ಬೇಕಪ್ಪ ಕರ್ತನೆ. ನಮ್ಮ ದೇಶಕ್ಕೆ ಬೇಕು, ನಮ್ಮ ರಾಜ್ಯಕ್ಕೆ ಬೇಕಪ್ಪ ಕರ್ತನೆ. ನಿನ್ ಕೊಟ್ಟು ಕಾಣಿಸಿ ಕರ್ತನೆ. ಅನೇಕ ಸಭೆಗಳ ಮೇಲೆ ದಬ್ಬಾಳಿಕೆ, ಅನೇಕ ಸಭೆಗಳ ಮೇಲೆ ದಾಳಿಗಳಪ್ಪ ಕರ್ತನೆ. ಅಯ್ಯ ನಾನು ಪ್ರಾರ್ಥಿಸ್ತಾ ಆತ್ಮಿಕವಾಗಿರ್ತಕ್ಕಂಥ ಪ್ರತಿಯೊಂದು ಸಭೆಗಳು ದೇವರೇ ನಿನ್ನ ಅಭಿವೃದ್ಧಿ ಮಾಡಪ್ಪ ಕರ್ತನೆ. ಆತ್ಮಿಕವಾಗಿರ್ತಕ್ಕಂಥ ಪ್ರತಿಯೊಬ್ಬ ಸೇವಕರನ್ನು ಕೈ ಹಿಡಿದು ಅವ್ರನ್ನ ಮೇಲಕ್ಕೆ ಎತ್ತು ಕರ್ತನೆ. ಅವ್ರ ಸಭೆಗಳೆಲ್ಲ ನಮ್ಮ ಸಭೆಗಳೆಲ್ಲ ಅಭಿವೃದ್ಧಿ ಹೊಂದುವಾಗ ದುಷ್ಟರಿಗೆ ನಿನ್ನ ಮಕ್ಕಳು ಯಾರು ಒಳಗಾಗದೆ ಅಯ್ಯ ನಿನ್ನ ಮಕ್ಕಳು ರಕ್ಷಿಸಿ ಕಾಪಾಡುತ್ತೇವೆ. ನಾನು ಬರುವುದಕ್ಕಿಂತ ಮುಂಚಿತವಾಗಿ ಅನೇಕ ಜನರ ಹಾಳು ಮಾಡುವುದಕ್ಕಾಗಿ, ನಾಶ ಮಾಡೋದಕ್ಕಾಗಿ, ದೋಚಿಕೊಳ್ಳುವುದಕ್ಕಾಗಿ, ಕದ್ದುಕೊಳ್ಳೋದಕ್ಕೆ ಬರ್ತಾರೆ, ಮತ್ತೆ ಅದಕ್ಕೆ ಬರಲ್ಲ. ಆದ್ರೆ ನಾನಂದ್ರು ನಿಮ್ಗೆ ಜೀವನ ಕೊಡುವುದಕ್ಕಾಗಿ ಬಂದೆ ಅಂತ ಹೇಳಿದ್ದೇವೆ. ಅಯ್ಯ ಒಳ್ಳೆ ಸೇವಕರನ್ನು ಬೇಕು ದೇವರೇ, ನೀನು ಬಲಪಡಿಸಿದ ಸಮರ್ಥಿಗಳು ನಾವು ಪ್ರಾರ್ಥಿಸ್ತೇವೆಯ. ನನ್ನನ್ನು ನಮ್ಮ ಸಭೆ ಕೂಡ ದೇವರೇ ನಷ್ಟಪಡಿಸ್ಕೊಡ್ತೇವೆಯ. ಸಭಿಕರಿಗೆ ನಷ್ಟಪಡಿಸ್ಕೊಡ್ತೇವೆ. ದುಡಿತಕ್ಕಂಥ ಮಕ್ಕಳು ಆರಾಧನೆ ನಮ್ಮ ಕುಟುಂಬ ನಷ್ಟಪಡಿಸ್ಕೊಡ್ತೇವೆ. ನಮ್ಮನ್ನು ಬಲವಾಗಿ ಉಪಯೋಗ ಮಾಡಿಕೊಂಡು ವಿಸ್ತೀರವಾಗಿ ನಿನ್ನ ಸಭೆ ನಡೆಸುವಾಗಿ ಕೊಡಬೇಕು ಅಂತ ನಾವು ಪ್ರಾರ್ಥಿಸ್ತೇವೆ. ನಮ್ಮ ಸಭೆಯಲ್ಲಿ ನೀನು ಅದ್ಭುತ ಮಾಡಿ ಕಾಣಿಸ್ತೇವೆ. ಆತ್ಮಿಕ ವರಗಳಿಂದ ನಮ್ಮನ್ನು ತುಂಬಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಇವತ್ತಿನ ವಾಕ್ಯದ ಕಡೆ ಹೋಯ್ತು ಕರ್ತನೆ. ಇವತ್ತಿನ ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯವರೇ ಹೇಳ್ತಕ್ಕಂಥ ನಾನು ಬಲಹೀನನು ಜ್ಞಾನಾಗಿದ್ದ ಕರ್ತನೆ. ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ ಜ್ಞಾನ ತುಂಬಿಸ್ತೇವ್ರೆ. ಅಯ್ಯ ವಾಕ್ಯ ಹೇಳುವಾಗ ನೀನು ಮೊದಲು ಮಾತಾಡಿ, ನನ್ನ ಬಾಯಿಗೆ ತುಟಿ ನಾಲ್ಕುಗಳು ನಮ್ಮ ಮೇಲೆ ನೀನು ಮಾತಾಡೋದವ್ರೆ. ನೀನು ಮಾತಾಡೋದನ್ನ ಬದುಕೊಂಡಿರ್ಲಕ್ಕೆ ಸಾಧ್ಯ ಇಲ್ಲ. ನೀನು ಬರುವವರೆಗೆ ನಾವು ಸಿದ್ಧವಾಗಿರ್ಲಕ್ಕೆ ಅವಕಾಶ ಇಲ್ಲ. ನಿನ್ನ ವಾಕ್ಯದ ಜೊತೆಗೆ ನನ್ನ ಬಾಯಿ ತುಟಿ ನಾಲ್ಕು ಪವಿತ್ರಾತ್ಮ ದೇವರೇ ನೀವು ತಾನೇ ಮಾತಾಡಿ ಪ್ರತಿಯೊಬ್ಬರಿಗೆ ಸರಿ ಮಾಡಿ ಸರಿಪಡಿಸಿ ನಿನ್ನ ಮಕ್ಕಳಾಗಿ ಜೀವಿಸುವಾಗಿ ಕೃಪೆ ಬರ್ತಿರುತ್ತಾಗಿ ನಜರತ್ ಯೇಸು ಕ್ರಿಸ್ತನಲ್ಲಿ ಕೇಳಿ ಬೇಡಿ ನಾವು ಪಡ್ಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸುಮಾರು ದಿನಗಳು ಹಿಡ್ಕೊಂಡು ನಾವು ಆಲ್ರೆಡಿ ಪುನರುತ್ಥಾನ ವಿಷಯದಲ್ಲಿ ನಾವು ಸಂದೇಶವನ್ನು ಕೇಳ್ತಕ್ಕಂಥರಾಗಿದ್ದೇವೆ. ಆದರೆ ಇವತ್ತು ಕೂಡ ಅದೇ ಒಂದು ಪುನರುತ್ಥಾನ ವಿಷಯದಲ್ಲಿ ನಾವು ದೇವರ ಒಂದು ಸಂದೇಶವನ್ನು ನಾವು ಕೇಳೋಣ. ಯಾಕಂದರೆ ದೇವರು ಪ್ರತಿಯೊಬ್ಬರಿಗೆ ಒಂದು ಅಂಧಕಾರದ ದೊರೆತನದಾಗಲಿ, ದುಷ್ಟತನದಿಂದಾಗಲಿ, ಕೇಡುಗಳಿಂದಾಗಲಿ, ಅಪಾಯಗಳಿಂದಾಗಲಿ ತಪ್ಪಿಸಿ ರಕ್ಷಿಸಬೇಕೆಂಬ ಉದ್ದೇಶದ ಮತ್ತು ತಿರುಗಿ ಅವರಿಗೆ ಪರಲೋಕದಲ್ಲಿ ಸೇರಿಸಬೇಕೆಂಬುದಾಗಿ ದೇವರ ಉದ್ದೇಶ, ಸಂಕಲ್ಪದ ಪ್ರೇರಣೆ. ಯಾಕಂದರೆ ಮನುಷ್ಯನ ಉದ್ದೇಶ, ಆಲೋಚನೆ, ಸಂಕಲ್ಪನೆ ಬೇರೆಯಾಗಿರ್ತದ. ದೇವರ ಉದ್ದೇಶ, ಆಲೋಚನೆ, ಸಂಕಲ್ಪನೆ ಅದು ಬೇರೆಯಾಗಿರ್ತದೆ ಪ್ರೇರೆ. ಅದಕ್ಕೆ ದೇವರ ಚಿತ್ತದಂತೆ ನಾವು ಮುಂದೆ ಹೆಜ್ಜೆಕೊಳ್ಳೋ ಪ್ರೇರೆ. ಹಲ್ಲೆಲೂಯಾ. ಅದಕ್ಕೆ ಸತ್ಯವೇದ ತಂದವರು ಕೀರ್ತನೆ 49ನೇ ಅಧ್ಯಾಯ
7, 8, 9 ವಚನ. ಆದರೆ ಆದರೆ ಯಾವನಾದರೂ ತನ್ನ ಸಹೋದರನು ಸಮಾಧಿಯಲ್ಲಿ ಸೇರದೆ ಶಾಶ್ವತವಾಗಿ ಬದುಕಿರುವುದಕ್ಕಾಗಿ ದೇವರಿಗೆ ಈಡನ್ನು ಕೊಟ್ಟು ಅವನ ಪ್ರಾಣವನ್ನು ಬಿಡಿಸಲಾರನು. ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಎಷ್ಟು ಹಣ ಕೊಟ್ಟರೂ ಸಾಲುವುದೇ ಇಲ್ಲ. ಅಂತ ಪ್ರಯತ್ನವನ್ನು ನಿಷ್ಫಲವೆಂದು ಬಿಟ್ಟೇ ಬಿಡಬೇಕು ಎಂಬುದಾಗಿ ನೋಡ್ತೇವೆ ಪ್ರೇರೆ. ಎಂತ ಪ್ರತಿಫಲ. ನಾವು ಎಷ್ಟು ಹಣವನ್ನು ಖರ್ಚು ಮಾಡಿದ್ರು ಕೂಡ ಮರಣದಿಂದ ಆ ವ್ಯಕ್ತಿಗೆ ತಪ್ಪಿಸುವುದಕ್ಕಾಗಿ ಆಗಲ್ಲ. ಅಂತ ಒಂದು ಪ್ರಯತ್ನಗಳೇನಿರ್ತವೋ ಅವು ನಿಷ್ಫಲವೆಂದು ಬಿಡಲೇಬೇಕಂತ ಪ್ರೇರೆ. ನೋಡ್ರಿ, ಕೆಲವೊಂದು ಟ್ರೀಟ್ಮೆಂಟ್ಗಳನ್ನು ಮಾಡುವುದಕ್ಕಾಗಿ ಮಾನವರಿಗೆ ಎಷ್ಟೋ ಹಣವನ್ನು ಖರ್ಚು ಮಾಡ್ತಾರೆ ಪ್ರೇರೆ. ರೀಸೆಂಟ್ಲಿ ನಾನು ಒಂದು ಸುದ್ದಿ ಕೇಳಿದ, ಲಂಗ್ಸ್ ಹಾಕ್ಲಕ್ಕ 40 ಲಕ್ಷ ಅಂತ, ಲೀವರ್ ಹಾಕ್ಲಕ್ಕ 36 ಲಕ್ಷ ಅಂತ. ಲಂಗ್ಸ್ ಹಾಕ್ಲಕ್ಕ 40 ಪ್ಲಸ್ ಲಿವರ್ ಹಾಕ್ಲಕ್ಕ 36 ಲಕ್ಷ ಅಂದ್ರೆ ನೋಡಿ ಎಷ್ಟು ಲಕ್ಷ ಆಯ್ತು? 76 ಲಾಖ ರೂಪಾಯಿ ಆಗೋಯ್ತು. ಆಪರೇಷನ್ ಮತ್ತೆ ಇವೆಲ್ಲ ಅಂದ್ರೆ 1 ಕೋಟಿ ರೂಪಾಯಿ ತನ ಆ ಮನುಷ್ಯ ಖರ್ಚು ಪ್ರೇರೆ ಬದುಕು ಬರ್ಬೇಕಾದ್ರೆ. ಬಟ್ ಡಾಕ್ಟರ್ ಹೇಳ್ತಾನ ಇಷ್ಟು ಖರ್ಚು ಮಾಡಿದ್ರು ಕೂಡ ಮನುಷ್ಯ ಬದುಕ್ತಾನೆ ಎಂಬುದಾಗಿ ನಾವು ಗ್ಯಾರಂಟಿ ಕೊಡಲ್ಲ. 76 ಲಾಖ ರೂಪಾಯಿ ಹಾಕಿದ್ರು ಕೂಡ ಈ ಮನುಷ್ಯ ಬದುಕ್ತಾನೆ ಅಂತೇಳಿ ನಾವು ಗ್ಯಾರಂಟಿ ಕೊಡಲೇವು. ಬಟ್ ಒಂದ್ ವೇಳೆ ಇವ್ರು ಹಾಕ್ತಾರೆ ಇಲ್ಲ ಎಂಬುದಾಗ ನಿಮ್ಗೆ ಅಂತ ಒಂದು ಅಪನಂಬಿಕೆ ಇದ್ರ ನಾವು ಆಪರೇಷನ್ ಮಾಡ್ತಕ್ಕಂಥ ಥಿಯೇಟರ್ನಲ್ಲಿ ಧೈರ್ಯ ಉಳ್ಳಂತ ವ್ಯಕ್ತಿ ಯಾರಾದ್ರೂ ಬಂದು ನೀವು ನಿಂತು ನೋಡ್ಬೋದು. ನಾವು ಚೇಂಜಸ್ ಮಾಡ್ತೇವೆ ಇಲ್ಲ ಎಂಬುದಾಗ ಕೂಡ ನಾವು ನೋಡ್ಬೋದು ಎಂಬುದಾಗ ಕೂಡ ಇಷ್ಟು ಗ್ಯಾರಂಟಿಯಾಗಿ ಡಾಕ್ಟರ್ಸ್ ಮಾತಾಡ್ಯಾರ. ಆದ್ರೆ ಲಾಸ್ಟ್ ಒಂದು ಮಾತಾಡತ್ತಾರ, ಬದುಕ್ತಾನೋ ಇಲ್ಲೋ ಗ್ಯಾರಂಟಿ ಮಾತ್ರ ನಾವು ಕೊಡಲ್ಲ. ಅದಕ್ಕೆ ಒಂದ್ ವೇಳೆ ಡೆತ್ ಸ್ಟೇಜ್ ಮನುಷ್ಯ ಹಣ ಅಂದ್ರ ನಿಮ್ಮ ಪ್ರಯತ್ನ ನೀವು ಮಾಡಬೇಕು. ಆದ್ರೆ ದುಡ್ಡನ್ನು ಖರ್ಚು ಮಾಡ್ತಕ್ಕಂಥದ್ದು ನಿಲ್ಲಿಸಿ ದೇವ್ರ ಕೈಲಿ ಒಪ್ಪಿಸ್ಕೊಡ್ಬೇಕು. ಕೊನೆಯ ಸ್ಥಿತಿ ಅದಂದ್ರ ಒಂದ್ ವೇಳೆ ಮನುಷ್ಯ ಬದುಕ್ತಾನೆ ಎಂಬುದಾಗಿ ನಿಮ್ಗೆ ಆಸೆ ಅದ, ನಂಬಿಕೆ ವಿಶ್ವಾಸದ, ಮತ್ತು ನೋಡುವ ಕೂಡ ಮನುಷ್ಯ ಆ ರೀತಿಯಾಗಿ ಕಾಣಿಸ್ಲತ್ತಾನಂದ್ರ ನೀವು ದುಡ್ಡು ಹಾಕ್ಬೋದು ಪ್ರೇರೆ. ಯಾಕಂದ್ರೆ ಮನುಷ್ಯ ಬಹಳಷ್ಟು ಬೆಲೆ ಉಳ್ಳವನಾಗಿದ್ದಾನೆ ಪ್ರೇರೆ. ನೋಡ್ರಿ, ಬೆಲೆ ಉಳ್ಳವನಾಗಿದ್ದಾನೆ ಮನುಷ್ಯದಿನ ಕಾರಣನೇ ದೇವರು ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದಾನ ಪ್ರೇರೆ, ನಿಮಗಾಗಿ ನನಗಾಗಿ ಪ್ರೇರೆ. ಪ್ರತಿಯೊಂದು ಮನುಷ್ಯನ ವಿಷಯವಾಗಿ ಯಾರು ಪಾಪದಲ್ಲಿ ದ್ರೋಹ ಅಪರಾಧದಲ್ಲಿ ಇರಬಾರ್ದು. ಪ್ರತಿಯೊಬ್ಬನ ಬೆಳೆಗಡೆ ಹೊಂದಬೇಕು, ಪ್ರತಿಯೊಬ್ಬರಿಗೆ ಸ್ವಸ್ಥತೆ ಆಗಬೇಕು, ಪ್ರತಿಯೊಬ್ಬನ ಆರೋಗ್ಯ ಭಾಗ್ಯವಂತನಾಗಿರ್ಬೇಕು, ಪ್ರತಿಯೊಬ್ಬರು ದೇವರ ಒಂದು ಸನ್ನಿಧಾನ ಅದ್ಭುತವಾಗಿ ಅನುಭವಿಸಬೇಕೆಂಬ ಉದ್ದೇಶ ಇಟ್ಕೊಂಡ ದೇವರು ತನ್ನ ಒಬ್ಬ ಮಗನಿಗೆ ಈ ಲೋಕಕ್ಕೆ ಕಳಿಸ್ಕೊಟ್ಟವನ ಪ್ರೇರೆ. ಇವತ್ತು ಯಾರ ತನ್ನ ಮಗನಿಗೆ ಕೊಡಂದ್ರೆ ನೀವು ಒಬ್ಬರು ಕೊಡ್ಲಾಕಿದ್ರೆ ಯಾರು ಕೊಡ್ಲಕ್ಕಾಗಲ್ಲ. ಮಗಳಿಗೆ ಕೊಡಂದ್ರು ಕೂಡ ಕೊಡ್ಲಕ್ಕಾಗಲ್ಲ ಪ್ರೇರೆ. ಯಾಕ? ಇದು ನನ್ನ ಸ್ವಂತದಂತಿರೋ ಪ್ರೇರೆ. ಹಾಗೆ ದೇವ್ರು ನನ್ನ ಸ್ವಂತ ಅಂತೇಳಿ ತನ್ನ ಮಗನಿಗೆ ಲೋಕಕ್ಕೆ ಒಪ್ಪಿಸ್ಕೊಟ್ಟನ. ಒಂದು ಎರಡನೇ, ನೀವೆಲ್ಲ ದೇವರ ಸೊತ್ತಾಗಿದ್ದೀರಿ ಪ್ರೇರೆ. ನೀವೆಲ್ಲರೂ ದೇವ್ರ ಸೊತ್ತಾಗಿದ್ದೀರಿ. ಅದಕ್ಕೆ ದೇವರು ಸ್ಪಷ್ಟವಾಗಿ ಹೇಳ್ತಾನ, ಆದರೆ ಯಾವನಾದರೂ ತನ್ನ ಸಹೋದರನ ಸಮಾಧಿಯಲ್ಲಿ ಸೇರದೆ ಶಾಶ್ವತವಾಗಿ ಬದುಕಿರುವುದಕ್ಕಾಗಿ ದೇವರಿಗೆ ಈಡನ್ನು. ದೇವರಿಗೆ ಏನು ಈಡು ಕೊಡ್ತೀರಿ ನೀವು? ಸ್ಪಷ್ಟವಾಗಿ ದೇವರಿಗೆ ಎಷ್ಟು ಕೊಡ್ಬೇಕೆಂಬ ಆಸೆ ಇರ್ತದೆ ನಿಮ್ದು. ಒಂದು ಮನುಷ್ಯ ಕೋಟಿ ರೂಪಾಯಿ ಕೂಡ ಕೊಡ್ತಕ್ಕಂಥ ವ್ಯಕ್ತಿಯನ್ನ ಒಂದೊಂದು ವ್ಯಕ್ತಿಗಳು ಒಂದೊಂದು ತರವಾಗಿ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿ ಕೂಡ ನಮ್ಮ ಹೈದರಾಬಾದ್ ಪಟ್ಟಣದಲ್ಲಿ ಶ್ಯಾಮ್ ಕಿಸರ್ ಎಂಬುದಾಗಿ ಅದ್ಭುತವಾಗಿರ್ತಕ್ಕಂಥ ಒಳ್ಳೆ ಪ್ರಸಂಗಿ, ಒಳ್ಳೆ ಪ್ರಾಫಿಟರ, ಒಳ್ಳೆ ಸ್ವಸ್ಥತೆ ಮಾಡ್ತಕ್ಕಂಥ ಸೇವಕರ, ಇಂಟರ್ನ್ಯಾಷನಲ್ ಸ್ಪೀಕರ್ ಇಲ್ಲಂತಿಲ್ಲ. ಆದರೆ ಅವ್ರು ಎಷ್ಟೋ ದಿನ ಪ್ರಾರ್ಥನೆ ಮಾಡಿ BMW ಕಾರು ಖರೀದಿ ಮಾಡಬೇಕು, ದೇವರ ನನಗೆ ಬೇಕಾ ಗಾಡಿ ಎಂಬುದಾಗಿ ಸುಮಾರು ದಿನಗಳು ಪ್ರಾರ್ಥನೆ ಮಾಡಿ ಏನ್ ಮಾಡ್ಯಾರ, BMW ಕಾರಂತೂ ಖರೀದಿ ಮಾಡ್ಯಾರ. ಶೋರೂಮ್ಲಿಂದ ಅವ್ರ ಮನೆಗೆ ತಗೊಂಡು ಹೋಗಿಲ್ಲ, ಅವ್ರ ಚರ್ಚಿಗೆ ತಗೊಂಡಿಲ್ಲ ಪ್ರೇರೆ. ಅವರು ಕಾರು ತೆಗೆದುಕೊಂಡು ಸ್ವೀಟ್ ಬಾಕ್ಸ್ ಕೈಯಲ್ಲಿ ಹಿಡ್ಕೊಂಡು ಗಾಡಿಯಾಗ ಕುಂತು ಅದೇ ಒಂದು ಕಾರಿನಲ್ಲಿ ಕುಂತು ಪ್ರಾರ್ಥನೆ ಮಾಡಿದಾಗ ಅವ್ರಿಗೆ ದೇವ್ರು ಹೇಳತ್ತಾನ, ಈ ಕಾರು ನಿನಗಾಗಿಲ್ಲ, ಫಲನೆ ಸತೀಶ್ ಬ್ರದರ್ಗೆ ಒಯ್ದು ಕೊಡೋ ಕಾರ್ ಅಂತ ಹೇಳ್ತಾನೆ ದೇವ್ರು. ಅವ್ರಿಗೆ ಎಷ್ಟೋ ವರ್ಷ ಪ್ರಾರ್ಥನೆ ಮಾಡ್ಯಾರ ಅವರು. ಒಂದು BMW ಕಾರ್ ತಗೋಬೇಕು, ಅದ್ರ ನಾ ಕುಂತು ಓಡಾಡ್ಬೇಕೆಂಬುದಾಗಿ ಎಷ್ಟೋ ವರ್ಷ ಪ್ರಾರ್ಥನೆ ಮಾಡ್ಯಾರ, ಎಷ್ಟೋ ದಿನ ಪ್ರಾರ್ಥನೆ ಮಾಡ್ಯಾರ, ಉಪವಾಸ ಪ್ರಾರ್ಥನೆ ಮಾಡ್ಯಾರ, ಕಣ್ಣೀರು ಪ್ರಾರ್ಥನೆ ಮಾಡ್ಯಾರ. ಆದ್ರೆ ಲಾಸ್ಟಿಗೆ ದೇವ್ರವ್ರು ಹೇಳ್ತಾನೆ, ಈ ಕಾರು ನಿನಗಿಲ್ಲ, ಫಲನೆ ಸತೀಶ್ ಬ್ರದರ್ಗೆ ಒಯ್ದು ಕಾರ್ ಕೊಡು ಅಂದ್ರ ಅವ್ರು ಡೈರೆಕ್ಟ್ ಕಲ್ವ ಟೆಂಪಲ್ಗೆ ಬಂದು
ಸತೀಸಾಯಿನವ್ರಿಗೆ ಕೈದಾಗ ಚಾವಿ ಕೊಟ್ಟು ಪ್ರಾರ್ಥನೆ ಮಾಡಿಕೊಂಡು ಅವ್ರು ಮತ್ತೆ ತಿರುಗಿ ಮನೆಗೆ ವಾಪಸ್ ಹೋಗ್ಯಾರ ಪ್ರೇರೆ. ಅದೇ ಗಾಡಿಯಲ್ಲಿ ಅವ್ರ ಮನೆ ಹೋಗಿಲ್ಲ. ಅರ್ಥ ಅಲ್ಲದ ದೇವ್ರಿಗೆ ನಾವು ಎಷ್ಟು ಕೊಟ್ಟರು ಕೂಡ ಅದು ಸಾಲದು, ಎಷ್ಟು ಕೊಡ್ಬೇಕಾದ್ರೂ ಕೂಡ ಅದು ಆಲೋಚನೆ ಬರಲ್ಲ ಪ್ರೇರೆ ಮನುಷ್ಯನಿಗೆ. ದೇವ್ರಿಗೆ ಎಷ್ಟು ಈಡನ್ನು ಕೊಟ್ಟು ನೀವು ಮನುಷ್ಯನಿಗೆ ಬಿಡಿಸ್ಕೋತೀರಿ. ಕೆಲವೊಬ್ರಿಗೆ ಅಂತೀರಿ, ದೇವ್ರೆ ಇವ್ರಿಗೆ ಏನ್ರ ಆಯ್ತಂದ್ರ ನಾವೊಂದು ಕುರಿನ ಚರ್ಚ್ ತಂದು ಕೊಡ್ತಾ ಅಂತೇಳಿ ಕೆಲವೊಬ್ರು ಹರಕೆ ಮಾಡ್ತಾರೆ. ಕೆಲವೊಬ್ರು ಸ್ವಲ್ಪ ಬಂಗಾರ ಸಿಲ್ಬೆ ತಗೊಂಡ್ ಹೋಯ್ತೆ ಅಂತಾರ, ಬೆಳ್ಳಿ ಸಿಲ್ಬೆ ಹೋಯ್ತೆ ಅಂತ ಹೇಳಿ ಕೆಲವೊಬ್ರು ಮಾತು ಕೊಟ್ಟಿರ್ತಾರೆ. ಎಷ್ಟು ನೀವು ಕೊಟ್ಟು ಬಿಡಿಸ್ಕೋತೀರ ಒಂದು ವ್ಯಕ್ತಿಗೆ? ಒಂದು ರೋಗದಲ್ಲಿ ಬಿದ್ದಂತ ವ್ಯಕ್ತಿಗೆ ಆ ಮರಣದಿಂದ ತಪ್ಪಿಸುವುದಕ್ಕಾಗಿ ದೇವರಿಗೆ ಎಷ್ಟು ಈಡು ಕೊಡ್ತೀರಿ ನೀವು ಎಷ್ಟು ಕೊಟ್ಟರು ಕೂಡ ಸಾಕಾಗಲ್ಲ ದೇವ್ರಿಗೆ. ಯಾಕಂದ್ರೆ ಆತನೇ ನಿಮಗೆ ಕೊಟ್ಟನ್ ಪ್ರೇಯರಿ. ಆತ ನಿಮಗೆ ಕೆಲಸ ಕೊಟ್ಟಿಲ್ಲ ಅಂದ್ರೆ ನಿಮಗೆ ಸಂಪಾದನೆ ಬರಲ್ಲ. ಆತನಿಗೊತ್ತು ಭೂಮಿ ಮೇಲೆ ಜೋಳ ಬ್ಯಾಳಿ ಇವೆಲ್ಲ ಏನೇನು ಬೆಳಿತಾವ, ಒಂದ್ ವೇಳೆ ಬೆಳೆಸಿಲ್ಲ ಅಂದ್ರ ಇವತ್ತು ಒಬ್ಬ ಮನುಷ್ಯ ಕೂಡ ಒಂದು ತೃಪ್ತನಾಗಿ ಜೀವನ ಮಾಡ್ಲಕ್ಕ ಆಗಲ್ಲ. ನೀರು ಕೊಂಡ್ರು ಕೂಡ ಮನುಷ್ಯ ಬದುಕಲ್ಲ ಪ್ರೇಯರಿ. ಮನುಷ್ಯ ಆಹಾರ ತಿಂದ್ರು ಕೂಡ ಬದುಕಲ್ಲ. ಮನುಷ್ಯನಿಗೆ ಬೇಕು ದೇವರು. ದೇವ್ರ ಬಾಯಿಲಿಂದ ಬರ್ತಕ್ಕಂಥ ಶಬ್ದವನ್ನು ಕೇಳಿ ಮನುಷ್ಯ ಬದುಕುವುದಕ್ಕಾಗಿ ಸಿದ್ಧವಾಗಿರ್ಬೇಕು ಪ್ರೇಯರಿ. ಎಷ್ಟು ಈಡನ್ನು ಕೊಟ್ಟರು ಕೂಡ ಸಾಕಾಗಲ್ಲ. ನೀ ಎಷ್ಟು ಸಂಪಾದನೆ ಮಾಡಿದ್ರು ಕೂಡ ನಿನ್ನ ಸಂಪಾದನೆ ಒಂದಿನ ನೆಲಸಮಾನದ ಹೊರತು ಆ ಸಂಪಾದನೆ ನಿನಗೆ ಉನ್ನತ ಸ್ಥಾನಕ್ಕೆ ತರಲ್ಲ. ಹೌದು, ನಿನ್ನ ಬಹುಶಃ ಮಾನ ಸನ್ಮಾನಕ್ಕೆ ತರ್ಬೋದು. ಅದು ಬಹುಶಃ ನಾಲ್ಕು ಜನರ ಒಳಗ ನಿಂಗೊಂದು ಪಬ್ಲಿಸಿಟಿ ಆಗಿ ನೀ ಬೆಳಿಬೋದು. 4 ಜನರ ಒಳಗೆ ನೀ ಒಳ್ಳೆ ಹೆಸರು ಅಂದ್ರೆ ಸಂಪಾದನೆ ಮಾಡ್ಬೋದು. ಆದ್ರೆ ದೇವ್ರು ನೋಡುವಾಗ ನಿನ್ನ ಮನಸ್ಸು ಎಂತದ? ಹೆಸರಿಗೆ ತಕ್ಕಂತೆ ನಿನ್ನ ಮನಸ್ಸದನ, ಹೆಸರಿಗೆ ತಕ್ಕಂತೆ ನಿನ್ನ ಹೃದಯ ಅದನ. ನೀವು ಒಳ್ಳೆ ಕಾರ್ಯಗಳು ಮಾಡತ್ತಿದ್ದಿಲ್ಲ ಅಂತಿಲ್ಲ. ನೀವು ಹರಕೆಗಳು ಮಾಡ್ಕೋತೀರಿ, ದೇವ್ರಿನ ಅದು ಮಾಡ್ತೆ, ಇದು ಮಾಡ್ತೆ, ಇದು ಬಿಡಿಸ್ಬೇಕು, ನಂಗೆ ಅದು ಬೇಕು ದೇವ್ರು, ಇದು ಬೇಕು, ನಂಗೆ ಕೊಟ್ಟಿದ್ದನ್ನ ಇದು ಕೊಡ್ತಿದೇವ್ರು ಎಂಬುದಾಗಿ ಎಷ್ಟೋ ಒಂದು ಪ್ರಾರ್ಥನೆ ಮಾಡ್ತಿರ್ಬೇಡಿ. ಆದರೆ ಒಂದು ಮನುಷ್ಯನಿಗೆ ಬದುಕಿಸ್ಬೇಕಾದ್ರೆ ಅಥವಾ ಒಂದು ನೀವು ಕೆಲಸ ಮಾಡ್ಬೇಕಾದ್ರೆ ದೇವ್ರಿಗೆ ಎಷ್ಟು ಈಡನ್ನು ಕೊಟ್ಟರು ಕೂಡ ಅದು ಸಾಕಾಗಲ್ಲ ಪ್ರೇಯರೆ. ದೇವ್ರಿಗೆ ಒಂದೇ ಬೇಕು ನಿಮ್ಮ ಮನಸ್ಸು. ದೇವರಿಗೆ ಒಂದೇ ಬೇಕು ನಿಮ್ಮ ಪರಿವರ್ತನವಾಗಿರ್ತಕ್ಕಂಥ ಜೀವಿತ ಬೇಕು ಪ್ರೇಯರೆ. ದೇವರಿಗೆ ಒಂದೇ ಬೇಕು ನೀವು ದೇವರೆಲ್ಲ ಸೇವಕ್ಕಾಗಿ ದೀಕ್ಷೆ ಸ್ನಾನ ಮಾಡಿಕೊಂಡ್ರೆ ಅಥವಾ ಇಲ್ಲೇ ಎಂಬುದಾಗಿ ಒಂದೇ ಬೇಕು. ದೇವ್ರು ನೋಡ್ತಾನೆ ಒಂದೇ ನಿಮ್ಮೊಳಗ, ಆತನ ದೇಹ ರಕ್ತ ನಿಮ್ಮ ಒಳಗ ಅದನ್ನೇ ಎಂಬುದಾಗಿ ಒಂದೇ ಚೆಕ್ ಮಾಡ್ತಾನೆ ಪ್ರೇಯತಾನೆ. ದೇವ್ರಿಗೆ ಬೇಕಾಗಿರ್ತಕ್ಕಂಥ ಇಷ್ಟೇ. ದೇವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಪರಿಶುದ್ಧತೆ ಹೊರತು ಅಪವಿತ್ರತೆ ದೇವ್ರಿಗೆ ಬೇಕಾಗಿಲ್ಲ ಪ್ರೇಯರೆ. ದೇವ್ರಿಗೆ ಬೇಕು ಪರಿಶುದ್ಧವಾಗಿರ್ತಕ್ಕಂಥ ಹೃದಯ. ದೇವ್ರಿಗೆ ಬೇಕು ಪ್ರೇಯರೆ. ಯಾಕಂದ್ರೆ ಪಾಪ ಮಾಡ್ತಕ್ಕಂಥವ್ನಿಗೆ ಹುಡುಕುವುದಕ್ಕೆ ಯಾಕೆ ಬಂದನಂದ್ರೆ ಅವನಿಗೆ ಪರಿಶುದ್ಧವಾಗಿ ಮಾಡುವುದಕ್ಕಾಗಿ ಬಂದನು ಹೊರತು ಅವನಿಗಿನ್ನೂ ಪಾಪದಲ್ಲಿ ಹಾಕುವುದಕ್ಕಾಗಿ ದೇವರು ಬಂದಿಲ್ಲ ಪ್ರೇಯರೆ. ಅದಕ್ಕೆ ಹೇಳ್ತಾನೆ ಸ್ಪಷ್ಟವಾಗಿ ಕೆಳಗ, ದೇವರಿಗೆ ಈಡನ್ನು ಕೊಟ್ಟು ಅವನ ಪ್ರಾಣವನ್ನು ಉಳಿಸಲಾರೆನು. ದೇವ್ರಿಗೆ ಏನು ಕೊಟ್ಟರು ಕೂಡ ಒಂದು ಮನುಷ್ಯನಿಗೆ ಉಳಿಸ್ಲಕ್ಕೆ ಆಗಲ್ಲ ಪ್ರೇಯರೆ. ಒಂದು ವೇಳೆ ದೇವರೇ ಒಂದು ನಿರ್ಧಾರ ಮಾಡ್ದನಂದ್ರ ಎಂಥ ಮನುಷ್ಯನಿಗೆ ಕೂಡ ಆತನು ತೆಗೆದುಕೊಂಡು ಹೋಗೋದು ಪ್ರೇಯರೆ. ನೆಬೂಕದ್ನೆಚ್ಚರನಿಗೆ ಒಂದು ಅರಸನಿದ್ದನು ಆತನ ಸ್ಪಷ್ಟವಾಗಿ. ನೆಬೂಕದ್ನೆಚ್ಚರನು ಅರಸನಾಗಿದ್ದನು, ಆದರೆ ಅವ ಹುಲ್ಲು ತಿಂದನು ಪ್ರೇಯರೆ. ಆತನು ದನಗಳು ಹೇಗೆ ತಿಂತವೋ ಹಾಗೆ ಹುಲ್ಲು ತಿಂದನು. ಅರಸನಾಗಿದ್ದನು. ಆತನ ಮಂಡತನ ಜೀವಿತ, ಆತನು ಮಾಡಿರ್ತಕ್ಕಂಥ ಕಾರ್ಯಗಳು ಭಯಂಕರವಾಗಿರ್ತಕ್ಕಂಥ ಕಾರ್ಯಗಳು. ಆತನು ದೇವರ ಮಕ್ಕಳಿಗೆ ಹಿಂಸೆ ಕೊಟ್ಟನು, ದೇವರು ಸೊತ್ತಾಗಿರ್ತಕ್ಕಂಥ ಮಕ್ಕಳಿಗೆ ಹಿಂಸೆ ಕೊಟ್ಟನು. ಆತನ ಆ ಹಿಂಸೆಯನ್ನು ದೇವರು ಸ್ಪಷ್ಟವಾಗಿ ನೋಡಿ ನೆಬೂಕದ್ನೆಚ್ಚರನಿಗ ಹುಲ್ಲು ತಿನ್ನುವಾಗೆ ಅರಸತನದಿಂದ ಅವನಿಗೆ ಕೆಳಗಿಳಿಸಿ 3 ವರ್ಷ ಅವನಿಗೆ ಹುಲ್ಲು ತಿನ್ಸನ್ಬಲ್ಲ ದೇವರು ಸ್ಪಷ್ಟವಾಗಿ. ಒಂದು ರಾಜ್ಯನೇ ಆಗ್ಲಿ, ಒಂದು ಅರಸನೇ ಆಗ್ಲಿ, ಒಂದು ಉನ್ನತ ಆಸ್ತಿ ಐಶ್ವರ್ಯನೇ ಆಗ್ಲಿ, ಎಷ್ಟು ನಿನ್ನಲ್ಲಿ ಇದ್ರು ಕೂಡ ಅದೆಲ್ಲ ವ್ಯರ್ಥದ ಪ್ರೇರ. ಅದು ಬೇಕು ಮನುಷ್ಯನ ಬದುಕಲಕ್ಕ. ಮನುಷ್ಯನು ಜೀವಿಸುವುದಕ್ಕಾಗಿ ಮನುಷ್ಯನಿಗೆ ಧನ ಆಸ್ತಿ ಐಶ್ವರ್ಯ ಮನೆ ಮಾರು ಬೇಕು, ಇಲ್ಲಂತಿಲ್ಲ. ಆದರೆ ಎಷ್ಟು ಬೇಕೋ ಅಷ್ಟು ದೇವ್ರಿಗೆ ಕೊಟ್ಟೆ ಕೊಡ್ತಾನೆ 100%. ಆದರೆ ದೇವ್ರಿಗೆ ಬೇಕಾಗಿರ್ತಕ್ಕಂಥದ್ದು ನೋಡ್ರಿ ಏನು? ನಿಮ್ಮ ಹೃದಯ. ದೇವ್ರು ನೋಡುವಾಗ ನಿಮ್ಮ ಹೃದಯ ಒಂದು ವೇಳೆ ಕರೆಕ್ಟ್ ಇಲ್ಲ ಅಂದ್ರೆ ನಿಮ್ಮ ಸಂಪಾದನೆ ಆಸ್ತಿ ಎಷ್ಟು ಮಾಡಿದ್ರು ಕೂಡ ಗಳಿಸಿದ್ರು ಕೂಡ ಎಲ್ಲವೂ ವ್ಯರ್ಥದ ಪ್ರೇರೆ. ನೀ ಸಾಯುವಾಗ ನಿನ್ ಜೊತೆ ಏನು ಬರಲ್ಲ. ಇನ್ ಲೋಕದ ಯಾತ್ರೆ ಮುಗಿಸ್ಕೊಂಡು ಹೋಗುವಾಗ ನೀ ಸತ್ತೋದಾಗ ನಿನ್ ಬಾಡಿ ಅದಂದ್ರ ಬಾಡಿದಾಗ ಕೂಡ ಏನು ಹಾಕಲ್ಲ. ಹಿಂದಿನ ಕಾಲದಾಗ ಸತ್ತರ ಸ್ವಲ್ಪ ಬಂಗಾರ ಹಾಕ್ತಿದ್ರು, ಈಗಿನ ಕಾಲದಾಗ ಬಂಗಾರ ಭೀ ಹಾಕಲ್ಲ. ಯಾಕಂದ್ರೆ ಸತ್ಯವನ್ನು ತಿಳಿದುಕೊಂಡಾಗ ಇದ್ದಿಂತನ ಎಲ್ತನ ಮನುಷ್ಯ ಬದುಕ್ತಾನೋ ಅಲ್ತಾನೆ ನಾವ್ ಏನ್ ಮಾಡ್ಬೋದು. ಸತ್ತಾಗ ನೀರ್ ಹಾಕೋದು, ಸತ್ತಾಗ ಬಾಯಿ ತೆರೆದು ಬಂಗಾರ ಹಾಕೋದು, ಇವು ಏನು ಇಲ್ಲ. ಬೈಬಲ್ ಅನುಸಾರವಾಗಿ ಇವು ಏನು ಇಲ್ಲ. ಆಚರಣೆ ಅನುಸಾರವಾಗಿ ಬಂಗಾರ ಅದು ಬಿ ನೋಡ್ರಿ. ಒಂದು ಯಜಮಾನನ ಒಂದು ಹೆಂಡತಿಗೆ ಎಷ್ಟು ತೊಲೆ ಬಂಗಾರ ಇಸ್ಕೊಡ್ತಾನ್ರಿ? ಎಷ್ಟು ಇಸ್ಕೊಡ್ತಿರ್ಬೋದು ಅಂದಾದ? ನಾನು ಕ್ವಶನ್ ಹಾಕ್ಲತ್ತೀನಿ ನಿಮ್ಗ. ಮದುವೆ ಆದವ್ರ ಕೈ ತೋರಿಸಿರೋ ಸತಿ ಮದುವೆ ಆಗಿದವ್ರು
ನಿಮ್ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಬಂಗಾರ ಇಸ್ಕೊಟ್ಟಾರೆ ನಿಮಗೆ ಅಂದಾಜ? ಒಂದ್ ತೊಲೆರೆ ಇಸ್ಕೊಟ್ಟಿರ್ಬೇಕಲ್ಲ, ಇಸ್ಕೊಟ್ರೆ ಇಲ್ಲ? ಮತ್ತ ಈ ನಿಮ್ ಮನೆ ಫ್ಯಾಮಿಲಿ ಮೆಂಬರ್ಸ್ ಅವರು ಡೆತ್ ಆದಾಗ ಹಂಗ ಆಗ್ಬಾರ್ದು, ದೇವ್ರ ಚಿತ್ತಾನುಸಾರವಾಗಿ ಮತ್ತೆ ಬಿ ಹೇಳ್ತದೆ, ಡೆತ್ ಆದಾಗ ಒಂದ್ ತೊಲಿ ಬಂಗಾರ ಹಾಕ್ತಿರಿ. ಸುಮ್ಮನೆ ಜನ ನೋಡ್ಲೆಂಬುದಾಗ ಮಂಗಳ್ಸೂತ್ರ ಎಲ್ಲೋ ಒಂದು ತುಕಡಿ ಹಿಂಗ ಬರೋದ್ರ ಬಿ ಹಲ್ಲಸ್ ಕಡ್ದು ಮಣಿದಾಗಿನ ಸುಮ್ಮನೆ ಕೊನೆದಿರ್ತಕ್ಕಂಥದ್ದು ಹಾಕ್ಲತ್ತರ ಅಷ್ಟೇ. ಮತ್ತೆ ಅದಕ್ಕೆ ಬಿಟ್ಟೇನು ಈಗಾರ ಬಂಗಾರ 1.5 ಲಕ್ಷ ಆಗ್ಯದ, ಇನ್ನೊಂದ್ ಸ್ವಲ್ಪ ದಿನದಾಗ 6 ಲಕ್ಷ ರೂಪಾಯಿ ಆಗದ. ಆಗ ಸುಮ್ಮನೆ ಇದಿಟ್ ಬಿ ಕಡದ ಹಾಕ್ತಿರೇ ಇಲ್ಲೋ, ಇದೇ 10,000ದನೇವ ಇದೆಲ್ಲ ಹಾಕ್ಲಿ ಅಂತೀರಿ ಹಂಗೋ. ಬಟ್ ಬೈಬಲ್ ಹೇಳ್ತದಿವೇನೋ ಆಚರಣೆ ಇಲ್ಲ. ಸತ್ಯವೇದ ಹೇಳ್ತದ, ಸತ್ತೋದಾಗ ಮನುಷ್ಯನಿಗೆ ಬಾಯ್ದಾಗ ನೀರು ಹಾಕ್ತಕ್ಕಂಥದ್ದು, ಸತ್ತೋದಾಗ ಮನುಷ್ಯನಿಗೆ ಬಂಗಾರ ಹಾಕ್ತಕ್ಕಂಥದ್ದು ಸತ್ಯವೇದದಲ್ಲಿ ಇದು ಎಲ್ಲೂ ಬರ್ದಿಲ್ಲ. ಇದು ಆಚರಣೆ ಕೂಡ ನಾವು ಮಾಡಬಾರ್ದು. ಇವತ್ತು ಆ ಮನುಷ್ಯನಿಗೆ ಕಿಚ್ಚಿಡಿದು ತಗೊಂಡ ಹೋಗ್ಬೇಕೆಂಬುದಾಗ ಸಿಲಿಬೇಡ್ ಮುಂದೆ ಕಳ್ಕೊಳತ್ತಾರ. ಮತ್ತ ಅವನ ಕೈದಾಗ ಅಗರ್ಬತ್ತಿ ಹೆಂಡದಪ್ಲೆ ಪೂರ ರಿಂಗ್ 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 ಮಾಡಿ ಅವನಿಗೆ ಕೈದಾಗ ಕೊಟ್ಟು, ಅವ ಹೆಂಡತಿನೇ ಸತ್ತಿರ್ಬೋದು, ತಂದೆನೇ ಸತ್ತಿರ್ಬೋದು, ಅಥವಾ ಕುಟುಂಬದ ಸತ್ತಿರ್ಬೋದು, ಮೇನ್ ಆಗಿರ್ತಕ್ಕಂಥ ಮನುಷ್ಯ ಅವ ಮಣ್ಣು ಹಾಕ್ಬಣ್ಣಿ ಆ ಕಡೆ ಮಾರಿ ಮಾಡಿ ಕೂಟ್. ಇದು ಬೈಬಲ್ದಾಗ ಎಲ್ಲರ ಅದ ಅಂತೀರಿ? ಹಿಂಗೆಲ್ಲರ ಅದ ಅಂತೀರಿ? ಎಲ್ಲೂ ಇಲ್ಲ. ಬೈಬಲ್ದಾಗ ಇಲ್ಲದಂಥದ್ದು ಒಂದ್ ವೇಳೆ ನೀವು ಮಾಡಿದಿರಂದ್ರ, ಬೈಬಲ್ದಲ್ಲಿ ಎಷ್ಟು ಕಾರ್ಯಗಳು ಅದ್ಭುತ ಮಾಡಿದ್ದವನು ಅವರೇ ಬಿಡ್ರಿ, ಎಷ್ಟು ತಪ್ಪುಗಳಿದ್ದವು ಅವೆಲ್ಲ ನಿಮ್ಮೇಲೆ ಹಾಕ್ತಾರಂತ ದೇವರು. ಬಟ್ ಅನಾದಿ ಕಾಲದಲ್ಲಿ ನೋಡುವಾಗ, ಧರ್ಮಶಾಸ್ತ್ರ ಅನುಸಾರವಾಗಿ ನೋಡುವಾಗ ಅನೇಕ ಜನರು ಧರ್ಮಶಾಸ್ತ್ರ ಅನುಸಾರ ಪಾಪ ಮಾಡ್ಯಾರ, ದ್ರೋಹ ಮಾಡ್ಯಾರ, ಅಪರಾಧ ಮಾಡ್ಯಾರ, ಮಾಡಬಾರ್ದೆಂಬ ಕೆಲಸ ಕಾರ್ಯಗಳು ಮಾಡ್ಯಾರ ಪ್ರೇರವರು ಇಲ್ಲಂತಿಲ್ಲ. ಆದ್ರೆ ಅವ್ರಿಗೆ ಕ್ಷಮೆಪಣೆ ಆಗ್ಬೇಕೆಂಬುದಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಾನ. ಅವ್ರಿಗೆ ಕ್ಷಮೆ ಸಿಗ್ಬೇಕು, ಅವ್ರಿಗೆ ರಕ್ಷಣೆ ಸಿಗ್ಬೇಕು. ಅವ್ರು ಹಿಂಗೆ ಇರ್ಲಕ್ ಸಾಧ್ಯ ಇಲ್ಲ, ಅವ್ರು ಹೀಗೆ ಅವ್ರ ಜೀವನ ಮುಗಿದೋಲಕ್ ಸಾಧ್ಯ ಇಲ್ಲ, ಹೀಗೆ ಅವ್ರು ಸಾಯುವುದು ಇದು ಒಳ್ಳೇದಲ್ಲೆಂಬುದಾಗಿ ದೇವ್ರು ತಿಳ್ಕೊಂಡು ತಾನು ಒಬ್ಬ ಮಗನಿಗೆ ಕಳ್ಕೊಟ್ಟ ಅಂತ ಹೇಳಿದ್ರು. ಬಟ್ ಆತ ನಂಬ್ತಕ್ಕಂಥ ನಾವ್ ಯಾರು ಇಲ್ಲೇ ಗೊತ್ತು ಲೋಕದಾಗ. ನಂಬ್ಲತ್ತಿದ ಬಸ್ಟ್ ತಾಸಿ ಮಾಸಿ ಏನೋ ಆಸಿ ಮಾಸಿ ಹಿಂಗೆ ಅಂತ ಏನೋ ಅಂತಾರಲ್ಲ, ಗಳಿಗೆ ಹೇಳಿ ಇಂದಪ್ಲೆ ಆ ತರವಾಗಿರ್ಲತ್ತಿರೋದು ಸಂಪೂರ್ಣತೆ ಎಂಬುದಾಗಿ ನಿಮ್ಮೊಳಗ ಕಾಣಿಸ್ಲತ್ತೀವಿ. ಅದಕ್ಕೆ ಹೇಳ್ತಾನೆ, ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಎಷ್ಟು ಹಣವನ್ನು ಕೊಟ್ಟರೂ ಸಾಲುವುದೇ ಇಲ್ಲ, ಅಂತ ಪ್ರಯತ್ನವನ್ನು ನಿಷ್ಫಲವೆಂದು ನೀವೇನ್ ಮಾಡ್ಬೇಕು? ಬಿಟ್ಟೇ ಬಿಡ್ಬೇಕು. ಏನ್ ಕೊಡ್ಲಾಕಾಯ್ತದ ನಿಮ್ಗೆ? ದೇವ್ರಿಗೆ ಹೇಳ್ರಿ, ದೇವ್ರಿಗೆ ಏನ್ರ ಈಡು ಕೊಟ್ಟು ಬಿಡಿಸ್ಕೊಳಕಾಯ್ತದ? ಇಲ್ಲ. ಅಬ್ರಾಹ್ಮನಿಗೆ ದೇವ್ರ ಏನ್ ಹೇಳ್ಯಾನ? ಬಹಳ ವರ್ಷ ಬದಿಂಗ್ ಸಂತಾನ ಕೊಟ್ಟಿದಲ್ಲ ಇಸಾಕ್, ಆ ಒಬ್ಬನೇ ಮಗನಿಗೆ ಒಪ್ಪಿಸು. ಆ ಒಬ್ಬನೇ ಮಗನಾಗಿರ್ತಕ್ಕಂಥ ಮಗನಿಗೆ ಒಪ್ಪಿಸಂದ್ರ ಇಸಾಕನು ತನ್ನ ಮರಣ ತಾನೇ ಹೊತ್ತುಕೊಂಡೇನ್ ಮಾಡತಾನ? ನಡೆದನ್ ಪ್ರೇರೇಸ್ಕೋಸ್ಕರವಾಗಿ. ಇಸಾಕನು ತನ್ನ ಮರಣದ ಭಾರವನ್ನು ತಾನೇ ಹೊತ್ತುಕೊಂಡು ಆ ಬೆಟ್ಟದ ಮೇಲೆ ಇರ್ಲತನ. ತಂದೆ ಕಟ್ಕಿ ಪೂರ ಎಲ್ಲ ಫೆಣ್ಸಿ ಕೈಗಳು ಕಟ್ಟಿ ಆ ಕಟ್ಟಿಗೆ ಮೇಲೆ ಮಂಗಸರು ಕೂಡ ಇಸಾಕನ ಕೇಳತನ, ಬಲಿ ಕೊಡ್ತಕ್ಕಂಥ ಕುರಿ ಇಲ್ಲದಂತ ಕೇಳತಾನ ಪ್ರೇರ, ಅಷ್ಟೇ ಹೊರತು ಇನ್ನೇನು ಕೇಳತಿಲ್ಲ. ಲಾಸ್ಟಿಗೆ ಅಬ್ರಾಹ್ಮನ ಕತ್ತಿ ಆಕಾಶ ಕಡೆ ಎತ್ತಿದಾಗ, ಅಬ್ರಾಹ್ಮ ನಿಂದ್ರನಿ ಅಂತ ಹೇಳಿ ನಿಂದಿರಿಸಿ ಅಬ್ರಾಹ್ಮಗೆ ನಿಲ್ಲಿಸಿ ಏನ್ ಮಾಡ್ತಾನೆ ದೇವರು? ಆ ಮುಳ್ಳಿನ ಪೊದೆಯಲ್ಲಿ ಒಂದು ಕುರಿಯನ್ನಿಟ್ಟು ಆ ಕುರಿಗೆ ಅಲ್ಲಿ ಬಲಿಯನ್ನು ಅರ್ಪಿಸುವುದಕ್ಕಾಗಿ ದೇವರು ಸಿದ್ಧ ಮಾಡ್ತಾನೆ. ಬಟ್ ಇಸಾಕಾಗಿಲ್ಲ. ಬಟ್ ಯಾಕಂದ್ರೆ ಅಬ್ರಾಹ್ಮನ ಮನಸ್ಸನ್ನು ಪರೀಕ್ಷಿಸನ್ ದೇವರು, ಅಬ್ರಾಹ್ಮನ ಮನಸ್ಥಿತಿ ಪರೀಕ್ಷಿಸನ್ ದೇವರು. ಇಷ್ಟು ವರ್ಷದ ಬದ ಈ ಮಗುವನ್ನು ಕೊಟ್ಟಿದ, ಈ ಮಗುವನ್ನ ನಾನು ಸಮರ್ಪಣೆ ಮಾಡ್ತಾನಿಲ್ಲ ಎಂಬುದಾಗಿ ದೇವರು ಪರೀಕ್ಷಿಸ್ತಾನೆ ಪ್ರೇರೆ. ಇವತ್ತು ನಿಮ್ಗೂ ಕೂಡ ಪರೀಕ್ಷಿಸ್ತಾನೆ ದೇವರು. ನಿಮ್ಮ ಒಳಗೆ ಕೂಡ ಒಂದು ಪರೀಕ್ಷೆ ಇರ್ತದೆ ಪ್ರೇರೆ. ಬಟ್ ಆ ಪರೀಕ್ಷೆ ಬಂದಾಗ ತಟ್ಕೊಳಕ್ಕಾಗಲ್ಲ ಪ್ರೇರೆ. ನಿಮ್ಗೆ ತಟ್ಕೊಳ್ತಕ್ಕಂಥ ಕ್ಯಾಪಾಸಿಟಿ ನಿಮ್ಮ ಒಳಗದನ ಇಲ್ಲ ಪ್ರೇರೆ. ತಟ್ಕೊಳ್ತಕ್ಕಂಥ ಕ್ಯಾಪಾಸಿಟಿ ನಿಮ್ಮ ಒಳಗಬೇಕು. ಆ ತಟ್ಟುಕೊಳ್ತಕ್ಕಂಥ ಕ್ಯಾಪಾಸಿಟಿ ನಿಮ್ಮಿದ್ದಾಗ ನಿಮಗೆ ದೇವರು ಪರೀಕ್ಷಿಸ್ತಾನೆ ಪ್ರೇರೆ. ಇವತ್ತು ಯಾವುದೇ ಒಂದು ಕಷ್ಟದಿಂದ ನಡೆದಿರ್ಬೋದು ನೀವು, ಯಾವುದೇ ಒಂದು ಶೋಧನೆಗಳ ಹಿಂದೆ ನಡೆದಿರ್ಬೋದು ನೀವು, ಯಾವುದೇ ಒಂದು ಶ್ರಮೆಗಳನ್ನು ಅನುಭವಿಸುತ್ತಾ ಅದ್ರ ಹಿಂದುಗಡೆ ನೀ ಓಡ್ತಕ್ಕಂಥರಾಗಿದ್ದಿರ್ಬೋದು. ಆದ್ರೆ ಒಂದು ಜಾಗ್ರತ, ದೇವರು ನಿಮ್ಮನ್ನು ಪರೀಕ್ಷಿಸ್ತಾನೆ ಪ್ರೇರೆ. ದೇವರು ನಿಮಗೆ ಹಿಂಗೆ ಬಿಡೋದು ದೇವರಿಗೆ ಇಷ್ಟ ಇಲ್ಲ. ನೀವು ಹೀಗೆ ಇರ್ಬೋದು ದೇವರಿಗೆ ಇಷ್ಟ ಇಲ್ಲ. ನೀವು ಪರೀಕ್ಷಿಸಿ, ನೀವು ಶೋಧಿಸಲ್ಪಟ್ಟು ನೀವು ಅವಾಗ ಉನ್ನತ ಸ್ಥಾನಕ್ಕೆ ತರ್ತಾನೆ ಪ್ರೇರೆ. ನಿಮಗೆ ಮೊದಲೇ ನೀವು ಪರೀಕ್ಷೆ ಆಗ್ತಾನೆ ದೇವರು, ನಿಮಗೆ ಶೋಧನೆಗೆ ಒಳಗೆ ಮಾಡ್ತಾನೆ ದೇವರು. ಇವೆಲ್ಲವನ್ನು ದೇವರು ನಿಮ್ಮನ್ನು ಒಳಗೆ ಹಾಕಿ ಮತ್ತು ತಕ್ಷಣನೇ ಈ ದಿನಗಳನ್ನು ಮುಗಿದ್ಮೇಲೆ ದೇವರೇ ನಿಮ್ಮನ್ನು ಮೇಲಕ್ಕೆ ಎತ್ತಕ್ಕಂತನಾಗಿರ್ತಾನೆ ಪ್ರೇರೆ. ಇವತ್ತು ಯಾಕೆ ಈ ವಿಷಯನ ನಿಮ್ಮನ್ನು ಖಂಡಿಸ್ತಕ್ಕಂತನಾಗಿದ್ದೆ ಅಂದ್ರೆ, ನೀವು ಎಷ್ಟು ಏನ್ ಮಾಡಿದ್ರು ಕೂಡ ಅದು ಸಾಲುವುದಿಲ್ಲ ಪ್ರೇರೆ. ನಿಮ್ಮಲ್ಲಿ $40 ರೂಪಾಯಿ ಅಂತೂ ಅವನ್ನೆಲ್ಲ ಗೊತ್ತಿಲ್ಲ ಇದ್ದಿರ್ಬೋದು. ಆದ್ರೆ ಅವು ಒಂದು ಬಿಸ್ನೆಸ್ದಾಗ ನಿಂಗೆ ಲಾಭ ಕೊಟ್ಟಿದ್ದಲ್ಲ, ಅವೆಲ್ಲ ನಂಗೆ ತಂದು ಕೊಡು ಅಂತ ಹೇಳ್ಕೊಡಿ ದೇವ್ರು ಅದನ್ನ ಅನ್ಕೋರಿ. ಹ್ಯಾಂಗ್ ಮಾಡ್ತೀರಿ? ಎಕ್ಸಾಂಪಲ್,
ಒಂದು 2-3 ವರ್ಷ ಪ್ರೇಯರ್ ಮಾಡಿರಿ, ದೇವ್ರೇ ಒಂದು ನಕ್ಲೆಸ್ ಬೇಕು ನಂಗೆ ಅಂತೇಳಿ 2-3 ವರ್ಷ ಪ್ರೇಯರ್ ಮಾಡಿರಿ ಅನ್ಕೋರಿ, ಫಾಸ್ಟಿಂಗ್ ಪ್ರೇಯರ್ ಮಾಡಿರಿ, ವರ್ಷದಾಗ 40 ದಿನ ಫಾಸ್ಟಿಂಗ್ ಪ್ರೇಯರ್ ಬೇರೆ, ವಾರಕ್ಕೆ ಫಾಸ್ಟಿಂಗ್ ಪ್ರೇಯರ್ ಹಿಂಗೆಲ್ಲ ಮಾಡಿರಿ. ಆ 2-3 ತೊಲೆ ದೇವರು ಸಂಪಾದನೆ ಮಾಡಪ್ಲಿ ನಿಮ್ಮ ಯಜಮಾನನಿಗೆ ಕೊಟ್ಟಿರ್ತಾನ. ಆ 2-3 ತೊಲೆ ಬಂಗಾರ ನಿಮಗೆ ಕೊಟ್ಟ ತಕ್ಷಣ ಮಗಳೇ ಆ ಬಂಗಾರನ ಕೊಟ್ಟಾಕ ದೇವ್ರು ಅಂದ್ರೆ ಅನ್ಕೋರಿ. ಇವತ್ತು ಆಲಯಕ್ಕೆ ಹೋಗಿ ಆಫರಿಂಗ್ ಬಾಕ್ಸ್ದಾಗ ಬಂಗಾರ ಹಾಕ್ಯಾಕಂದ್ರೆ ಅನ್ಕೋರಿ ದೇವ್ರು. ಹೆಂಗ್ ಮಾಡ್ತೀರಿ? ಇದು ಪರೀಕ್ಷೆ ಅಂತೀರಿ ಅಥವಾ ಹೆಂಗಂತೀರಿ ನೀವು? ಹಲ್ಲೆಲೂಯ. ಪರೀಕ್ಷೆನೇ. ನೀವು ದೇವ್ರು ನಿಮ್ಮನ್ನು ಕೊಟ್ಟಿರುವಾಗ ದೇವ್ರು ನಿಮ್ಮನ್ನು ಪರೀಕ್ಷಿಸ್ತಾನಷ್ಟೇ. ದೇವ್ರು ಏನೂ ಆಶಿಸಲ್ಲ ನಿಮ್ಲಿಂದ. ಎಲ್ಲ ದೇವ್ರದೇ ಅದ, ಭೂಮಿ ದೇವ್ರದ, ಆಕಾಶ ದೇವ್ರದೇ ಅದ. ಈ ಭೂಮಿ ಒಳಗಿರ್ತಕ್ಕಂಥ ಬೆಳ್ಳಿ ಬಂಗಾರ ವಸ್ತ್ರ ಒಡೆಯ ಏನೇನವ ಕೆಳಗವನು ಅವೆಲ್ಲ ದೇವ್ರದೇ ಅದ. ಪರಲೋಕದಾಗ ಬಂಗಾರ ಬೀದಿ ಮೇಲೆ ನೀವೇನ್ ಮಾಡ್ತೀರಿ? ಹಾದಿ ನಡೀತೀರಿ. ಇಲ್ಲಿ ಕೊಳ್ಳ ಮೈದಾಗೆಲ್ಲ ಮೆರಿತದ, ಅಲ್ಲಿ ನಿಮ್ಗ ಕಾಲ್ ಕೆಳಗಿರ್ತವೆ ಪ್ರೇರೆ. ಆದ್ರೆ ದೇವ್ರು ನಿಮ್ಮನ್ನು ಪರೀಕ್ಷಿಸ್ತಾನೆ. ಏನ್ ಮಾಡ್ತೀರಿ? ಆ ಪರೀಕ್ಷಿಸುವಾಗ ನೀವು ತಟ್ಕೊಳ್ತಕ್ಕಂಥ ಕ್ಯಾಪಾಸಿಟಿ, ನೀವು ದೇವ್ರು ಏನ್ ಆಜ್ಞೆ ಮಾಡ್ತಾನೋ ಆ ಆಜ್ಞೆಯನ್ನು ನೀವು ನೋಡಬೇಕು, ಪೂರೈಸ್ತಕ್ಕಂಥರಾಗಿರ್ಬೇಕು ಪ್ರೇರೆ. ಹಲ್ಲೆಲೂಯ. ಈಗ ನಾ ಶ್ಯಾಮಕೃಷ್ಣ ವಿಷಯ ಹೇಳ್ದಲ್ಲ ನಿಮ್ಮನ್ನ, ಮೊದಲನೇ BMW ಕಾರ್ ಎಷ್ಟೋ ಪ್ರಾರ್ಥನೆ ಒಯ್ದು ಕೊಡಂದ್ರೆ ಕೊಟ್ಟರ ಅವರು, ಇಲ್ಲೇ ದೇವ್ರೆ ನಾ ಇಷ್ಟು ಪ್ರಾರ್ಥನೆ ಮಾಡಿ ತಗೊಂಡಿದ್ದೆ ಹ್ಯಾಂಗ್ ಕೊಡ್ಲಿಲ್ಲ ಅಂತ ಹೇಳಿ ಅನ್ಕೊಂಡಾರ. ಕೊಟ್ಟರ ಪ್ರೇರೆ. ಅವರು ಅನೇಕ ಸೇವಕರು ಕೊಟ್ಟಾರ, ಅನೇಕ ಜನಗಳು ಕೊಟ್ಟರ ಪ್ರೇರೆ. ಒಂದ್ಸರ್ತಿ ಹಿಂಗೆ ಫಾಸ್ಟಿಂಗ್ ಪ್ರೇಯರ್ ಮಾಡಿದಾಗ 30-40-100 ರೂಪಾಯಿ ತೆಗೆದು ಜಮಾ ಮಾಡಿದ. ನಂಗೆ ಸೇವೆಗೆ ಯಾವಾಗಾರ ಬೆದರ್ಕ್ ಹೋದ ನಮ್ಗೆ ಖರ್ಚಕ್ಕೆ ಬರ್ತಾವ ಅಂತೇಳಿ ಜಮಾ ಮಾಡಿದಾಗ ದೇವ್ರು ನಂಗೆ ಹೇಳ್ತಾನೆ, ಲಾಸ್ಟಿಗೆ ಆ ದಿನಗಳನ್ನು ಮುಗಿದ್ಮೇಲೆ ಆ ದುಡ್ಡು ಕೈದಾಗ ಹಿಡ್ಕೊಂಡು ಪ್ರಾರ್ಥನೆ ಮಾಡಿದಾಗ ದೇವ್ರು ಹೇಳ್ತಾನ, ಈ ದುಡ್ಡು ನಿನಗ್ ಬೇಕಾಗಿಲ್ಲ, ಈ ದುಡ್ಡು ಮೆದಕದಾಗ ರಾಮ್ಲು ಪಾಸ್ಟರ್ ಅಂತಾನ, ಅವನಿಗೆ ಕಳ್ಸಿನಿ ಅಂತ ಹೇಳ್ತಾನೆ ದೇವ್ರು. ನಾವು ಈಗ ಮೆದಕದಾಗ ರಾಮ್ಲು ಪಾಸ್ಟರ್ ಹ್ಯಾಂಗ್ ಕಳ್ಸ್ಬೇಕನಾ? ಯಾರ ದ್ವಾರ ರಾಮ್ಲು ಪಾಸ್ಟರ್ ನಂಗೆ ಸಿಕ್ಕಾರ ಅವರು? ತಿರುಗಿ ಮತ್ತೆ ದೇವ್ರ ಯಾರ ದ್ವಾರ ಸಿಗ್ತಾರ ಅವರು? ನಿನ್ನ ಹತ್ರನೇ ಅವ್ರು ಅಂತಾನೆ ದೇವ್ರು. ಯಾರ ದ್ವಾರ ಸಿಗ್ತಾರ? ನನ್ನ ಹತ್ರ ಕಡೆಗೆ ಯಾರು ನಂಗೆ ಗೊತ್ತಿಲ್ಲ. ನಿನ್ನ ಹತ್ರ ಅಂದಾಗ ನಮ್ಮ ಸ್ನೇಹಿತನಾದಕ್ಕಂಥ ಪ್ರವೀಣ್ ದೇವರು ಇದು ಮಾಡಿದಾಗ ರಾಮ್ಲು ಪಾಸ್ಟರ್ ಮೆದಕದಾಗ ಯಾರಂದ್ರೆ, ಅರೆ ನಮ್ಮ ರಿಲೇಷನ್ದಾಗ ಯಾರ ಅಂದಾಗ ಅವ್ರ ಅಕೌಂಟ್ ನಂಬರ್ ತಗೊಂಡು ಅವ್ರ ಅಕೌಂಟ್ಗೆ ಅಮೌಂಟು ಟ್ರಾನ್ಸ್ಫರ್ ಮಾಡಿ ಹೋಗ್ತೇವೆ. ಇದು ನಂದೇ ಜೀವಿತಾಗ ಹಾಕಿರ್ತಕ್ಕಂಥ ಸಾಕ್ಷಿ ಹೇಳ್ತೇನೆ. ಇದು ನನಗೆ ಸೊತ್ತು ಬೇಕು, ಇದು ನನಗೆ ಜೀವನ ಮಾಡ್ಲಕ್ ಬೇಕು, ನಮಗೆ ಸೇವೆಕ್ ಬೇಕೆಂಬುದಾಗಿ ನಾ ಜಮಾ ಮಾಡಿಕೊಡ್ತಕ್ಕಂಥ ದುಡ್ಡು ದೇವ್ರು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಕತ್ತಂತಾರೆ. ಯಾಕಂದ್ರೆ ಅವ್ರಿಗೆ ಅತಿ ಅವಶ್ಯಕತೆ ಇತ್ತು. ಅವ್ರ ಮೋಸ್ಟ್ಲಿ ಅವ್ರ ಹೆಂಡತಿಗೇನೋ ಅಪೆಂಡಿಕ್ಸ್ ಆಪರೇಷನ್ ಏನೋ ಆಗ್ಬೇಕಾಗಿದ್ದಂತ ಹಾಸ್ಪಿಟಲ್ದಾಗ ಆಲ್ರೆಡಿ ಅವ್ರು ಅಡ್ಮಿಟ್ ಹರ. ಬಟ್ ಇಲ್ಲಿ ಸಹಾಯಧನ ದೇವ್ರು ಕಳ್ಸಂತಾರೆ. ಅವ್ರಿಗೆ ಇನ್ನೊಂದು ವ್ಯಕ್ತಿ ಓದ್ ಕೊಟ್ಟಾನೆ. ಯಾರಂದ್ರೆ ಕುರುಡರು ಬೇಡ್ಕೊಂಡ್ ತಿಂತಕ್ಕಂಥ ಕುರುಡನಾಗಿರ್ತಕ್ಕಂಥ ವ್ಯಕ್ತಿ 5,000 ರೂಪಾಯಿ ಚಿಲ್ಲರ್ ಇರ್ತಕ್ಕಂಥ ಕಾಣಿಕೆ ಒಯ್ದು ಅವ್ರ ಮನೆಗೆ ಒಪ್ಪಿಸ್ಕೊಟ್ಟ. ದೇವ್ರ ಅವ್ನಿಗೆ ಮಾತಾಡೋಣ, ಈ ದುಡ್ಡು ಒಯ್ದು ಈ ಸಲ ಇಲ್ಲಿ ಬೇಡಿ ತಗೊಂಡಿದ್ದ ಪಬ್ಲಿಕ್ ಜನರಲ್ಲಿ ತೆಗೆದುಕೊಂಡಿದ್ದಲ್ಲ, ಈ ದುಡ್ಡು ಇದು ರಾಮ್ಲು ಪಾಸ್ಟರ್ ಒಯ್ದು ಕೊಡಂದ್ರ ಮನೆ ಹುಡ್ಕೋತ ಹೋಗಿ ಅಯ್ಯ ಈಗ ನಾ ನಿಮ್ ಕಡೆದು ಬಂದೆ ಅಂದ್ರ, ಹಾ ಬಾಪ ಒಳಗ್ ಬಾ ಅಂತೇಳಿ ಒಳಗ್ ಕರೆದಾಗ ಆ ದುಡ್ಡು ಪೂರ ಹಿಂಗ್ ವಜ್ಜಿ ಚೀಲ. ಈಗ ನೋಡ್ರಿ 5,000 ರೂಪಾಯಿ ಅಂದ್ರೆ ಸುಮಾರು 1 ರೂಪಾಯಿ ಕಾಯಿನ್ಸ್ 2 ರೂಪಾಯಿ ಕಾಯಿನ್ಸ್ ಸುಮಾರು ವಜ್ಜಿ ಇದ್ದೇ ಇರ್ತದೆ. 1-2-3 ಕಿಲೋ ಇದ್ದೇ ಇರ್ತದ. ಅದು ಚೀಲ ಒಯ್ದು ಅವ್ರ ಕೈಗೆ ಕೊಟ್ಟು, ನನ್ನ ಕಡೆ ಪ್ರಾರ್ಥನೆ ಮಾಡ್ರಿ, ದೇವ್ರು ನಿಮ್ಗೆ ಒಯ್ದು ಕೊಡು ಅಂತೇಳಿ ನನಗೆ ಒಪ್ಪಿಸೇನ ಎಂಬುದಾಗಿ ಅವ್ರು ಒಯ್ದು ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಡ್ರು. ನಾ ಕಳ್ಸಿರ್ತಕ್ಕಂಥ ದುಡ್ಡು, ಆ ಕುರುಡನಾಗಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ದುಡ್ಡು ಅವ್ರ ಹೆಂಡತಿಗೆ ಆ ಆಪರೇಷನ್ ಆಗುವ ಟೈಮ್ಗೆ ದೇವ್ರ ಕೆಲಸ ಕೊಟ್ಟಂತ ಹೇಳಿದ್ರು. ಹಲ್ಲೆಲೂಯ. ಬಟ್ ದೇವ್ರ ಕೆಲಸ ಮಾತ್ರ ನಿಂದ್ರಲ್ಲ, ದೇವ್ರ ಸೇವಕರ ಕೆಲಸ ನಿಂದ್ರಲ್ಲ. ಯಾವುದೇ ಒಂದು ವಿಷಯದಲ್ಲಿ ಮಾಡ್ತಾನೆ ದೇವ್ರು. ಬಟ್ ನಿನಗೆ ಪರೀಕ್ಷಿಸ್ತಾನೆ ದೇವ್ರು. ಒಂದು ಕಾರ್ಯ ಮಾಡುವಾಗ ದೇವ್ರು, ಯಾಕಂದ್ರೆ ಹೇಳ್ತಾನಲ್ಲ 8ನೇ ವಚನ, ದೇವರಿಗೆ ಈಡನ್ನು ಕೊಟ್ಟು ಅವನ ಪ್ರಾಣವನ್ನು ಬಿಡಿಸಲಾರನು ಅಂತ ಹೇಳ್ತಾನೆ ಪ್ರೇರೆ. ಬಿಡಿಸ್ಲಕ್ ಸಾಧ್ಯದೇನ್ರಿ? ಒಂದ್ ವ್ಯಕ್ತಿಗೆ ನೀವು ಎಷ್ಟು ಈಡನ್ನು ಕೊಟ್ಟು ಅವನ ಪ್ರಾಣ ಬಿಡಿಸ್ಲಕ್ ಪ್ರಯತ್ನ ಪಡ್ತೀವಿ, ಎಷ್ಟು ಕೊಟ್ಟರು ಕೂಡ ಅದು ಸಾಲದ ಪ್ರೇರೆ. ಆದ್ರೆ ದೇವ್ರು ಮತ್ತೆ ನಿನ್ನ ಮೇಲೆ ಏನ್ ಮಾಡ್ತಾನ? ಪರೀಕ್ಷಿಸ್ತಾನ ಪ್ರೇರೆ. ದೇವರು ಪರೀಕ್ಷಿಸುವಾಗ ದೇವರೇ ನಿನ್ನ ಚಿತ್ತ ನನ್ನ ಜೀವಿತದಲ್ಲಿ ನೆರವೇರಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡ್ಬೇಕು ಹೊರತು ದೇವರು ಯಾವುದೋ ವಿಷಯಗ ವಿರುದ್ಧವಾಗಿರ್ತಕ್ಕಂಥ ಕಾರ್ಯನೇ ಆಗಲಿ, ವಿರುದ್ಧವಾಗಿರ್ತಕ್ಕಂಥ ಮಾತುಗಳೇ ಆಗಲಿ ದೇವರು ಇದ್ರ ಆಡ್ಲಕ್ ಚಾನ್ಸ್ ಇಲ್ಲ ಪ್ರೇರೆ. ಯಾಕಂದ್ರೆ ಸರ್ವ ಸೃಷ್ಟಿಕರ್ತನ ಸೃಷ್ಟಿ ಮಾಡಿರ್ತಕ್ಕಂಥ ದೇವರು, ನಿನ್ನನ್ನು ಉತ್ಪತ್ತಿ ಮಾಡಿರ್ತಕ್ಕಂಥ ದೇವರು ನಿನ್ನನ್ನೇ ಪರೀಕ್ಷಿಸ್ತಾನೆ ಪ್ರೇರೆ. ಹಲ್ಲೆಲೂಯ. ಅದಕ್ಕಾಗಿ ಇದೇ ಕೀರ್ತನೆಗಳು 49ನೇ ಅಧ್ಯಾಯ 10ನೇ ವಚನ ಓದ್ರಿ.
ಸುಜ್ಞಾನಿಗಳು ಸಾಯುವುದನ್ನು ನೋಡುತ್ತೇವಲ್ಲ, ಹಾಗೆಯೇ ಹಾಗೆ ಪಶುಗಳಂತಿರುವ ಜ್ಞಾನಹೀನರು ನಾಶವಾಗುತ್ತಾರೆ. ಅವರು ನಂಬಿದ್ದ ಆಸ್ತಿಯು ಇತರರ ಪಾಲಾಗುತ್ತದೆ. ಹಲ್ಲೆಲೂಯಾ. ಎಂತ ಸುಜ್ಞಾನಿಗಳು ಸಾಯುವುದನ್ನು ನಾವು 100% ನೋಡ್ತೇವಲ್ಲ, ಹಾಗೆ ಪಶುಗಳಿಂದ ಜ್ಞಾನಹೀನರು ಕೂಡ ನಾಶವಾಗುತ್ತಾರೆ. ಆದರೆ ಅವರು ನಂಬಿದ ಆಸ್ತಿ ಇತರರ ಪಾಲು ಆಗುತ್ತೆ. ಪ್ರಿಯರೇ, ನೋಡ್ರಿ, ಎಷ್ಟೋ ಆಸ್ತಿ ಕೂಡಿಸ್ಬೇಕೆಂಬುದಾಗಿ ಮನುಷ್ಯನು ಮಕ್ಕಳ ವಿಷಯವಾಗಿ ಆಸ್ತಿ ಕೂಡಿಸ್ತಾನ, ಕುಟುಂಬ ವಿಷಯವಾಗಿ ಆಸ್ತಿ ಕೂಡಿಸ್ತಾನ, ಮಗನ ವಿಷಯವಾಗಿ, ಮಗಳ ವಿಷಯವಾಗಿ, ಸೊಸೆ ವಿಷಯವಾಗಿ, ಯಾರ್ಯಾರ ವಿಷಯವಾಗಿ ಕೂಡಿಸ್ಬೇಕು ಎಲ್ಲ ಆಸ್ತಿಯನ್ನು ಕೂಡಿಸ್ತಾನ. ಕೂಡಿಸಿದಾಗ ಲಾಸ್ಟ್ ಮರಣ ದೂತನ್ ಬಂದು ನಡೆಯಪ್ಪ ಸಾಕು ನಿಂದೀಗ ನಡಿ ಅಂತೇಳಿ ಅವನಿಗೆ ಏನ್ ಮಾಡ್ತಾನ, ತೆಗೆದುಕೊಂಡೋಗ್ತಾನ ಪ್ರೇರೆ. ಬಟ್ ಅವಾಗ ಕೂಡಿಸಿರ್ತಕ್ಕಂಥ ಆಸ್ತಿ ಯಾರ ಪಾಲಾಗೋಯ್ತು ಮತ್ತದು ಇವತ್ತು ಗೊತ್ತದ ನಿಮ್ಗೆ. ಇವತ್ತಿನ ಜನರೇಷನ್ದಾಗ ತಾಯಿ ತಂದಿನ ಜಿಂದಹರ ಅಂದ್ರ ಆಸ್ತಿ ಹೆಂಚ್ಕೊಳತ್ತಾರ, ತಾಯಿಗೊಬ್ಬರು ಹೆಂಚ್ಕೊಳತ್ತಾರ, ತಂದೆಗೊಬ್ಬರು ಹೆಂಚ್ಕೊಳತ್ತಾರ ಪ್ರೇರೆ. ಇವ್ರ ಜೋಡಿ ಅಲಗ್ ಮಾಡತ್ತಾರ. ಬಟ್ ದೇವ್ರ ವಾಕ್ಯ ಹೇಳ್ತದ, ದೇವ್ರು ಕೂಡಿಸಿದ ಮನುಷ್ಯರು ಯಾರು ಅಗ್ಲಿಸ್ಲಕ್ ಸಾಧ್ಯ ಇಲ್ಲ. ಹೆಂಚ್ಕೊಂಡು ತಾಯಿಗೆ ಬೇರೆ ತಂದೆಗೆ ಬೇರೆ, ದೊಡ್ಡ ಮಗ ತಾಯಿಗೆ ಇಟ್ಕೊಳ್ಳತನ, ಸಣ್ಣ ಮಗ ತಂದೆಗೆ ಇಟ್ಕೊಳ್ಳತನ. ಇವರಿಬ್ಬರು ಕಳಕಳಿ ಉಸುರು ಇವರಿಬ್ಬರಿಗೆ ಹತ್ತದತ್ತವ ಇಲ್ಲ ಏನ್ರಿ? ಹತ್ತದತ್ತವ ಇಲ್ಲ? 100% ಹತ್ತದ. ಯಾರೋ ಒಬ್ಬರಿಗೆ ಬಂದು ತಾಯಿ ತಂದೆಗೆ ಪೋಷಣೆ ಮಾಡ್ಲಕ್ ಆಗಲ್ಲ, ಆಯ್ತದ ಪ್ರಿಯರೇ. ಬಟ್ ಇವ್ರ ವಯಸ್ಸು ಮುಪ್ಪಿನ ಕಾಲ ಬಂದಾಗ ವಯಸ್ಸು ಹ್ಯಾಂಗಿರ್ತದೆ ಅಂದ್ರೆ ಮಕ್ಕಳು ಮೈಂಡ್ ಆಗೋಯ್ತು ಪ್ರೇರೆ. ಮಕ್ಕಳು ಹೇಗೆ ಇರ್ತಾರೋ, ಹೇಗೆ ಮಾಡಬಾರ್ದೆಂಬ ಕೆಲಸ ಮಾಡ್ತಾರೋ, ಈ ಮುಪ್ಪಿನ ವಯಸ್ಸಿನಲ್ಲಿ ಇವ್ರ ಜೀವಿತ ಈ ರೀತಿ ಆಗೋಯ್ತು ಪ್ರೇರೆ. ಇವ್ರು ಮಾಡ್ಬೇಕೆಂಬ ಉದ್ದೇಶ ಇರಲ್ಲ, ಇವ್ರ ಆಲೋಚನೆ ಇಂಥದ್ದಾಗಿರಲ್ಲ. ಬಟ್ ಇವ್ರ ಮುಪ್ಪಿನ ವಯಸ್ಸು ಬಂದಾಗ ಇವ್ರ ಮೈಂಡ್ ಆ ಥರ ಆಗೋಯ್ತದ. ಸಣ್ಣ ಮಕ್ಕಳು ಆಗೋಯ್ತದ. ಸಣ್ಣ ಮಕ್ಕಳು ಹೇಗೆ ಹೇಳಿನ ಮಾತು ಕೇಳಲ್ವೋ ಆ ಥರವಾಗಿ ಇವ್ರ ಮನಸ್ಥಿತಿ ಹಿಂಗಾಗೋಯ್ತದ. ಆಗೋಗ ತಕ್ಷಣ ಇವರು ಸೊಸಿಗೆ ಭೀ ಸೇರಲ್ರು, ಮಗನಿಗೆ ಭೀ ಸೇರಲ್ರು, ಮಗಳಿಗೆ ಭೀ ಸೇರಲ್ರು, ಅಡೆಗೆ ಭೀ ಸೇರಲ್ರು, ಮೊಮ್ಮಕ್ಕಳು ಇವ್ರಿಗೆ ಯಾರು ಭೀ ಸೇರ್ಕಿಲ್ಲ ಪ್ರೇರೆ. ಇಲ್ಲಿ ಹೋದ್ರ 4 ದಿನ, ಅಲ್ಲೋದ್ರ 4 ದಿನ, ಮತ್ತು ಅವ ಅಂದು ಇವ ಅಂದು ಇದು ಈ ಎಂಬ ಕಾರಣ ಇವ್ರು ಬೇರೆ ಬೇರೆ ಮಾಡ್ಕೊಳತ್ತಾರ. ಆದರೆ ಬೇರೆ ಬೇರೆ ಮಾಡ್ಕೊಂಡ ಕೂಡ ದೇವ್ರ ದೃಷ್ಟಿ ನಿಮ್ಮ ಮೇಲಿಂದು ಹೊಂಟೋಯ್ತು ಪ್ರೇರೆ. ಜೋಡಿ ಅದು ಒಂದೇ ಆಗಿರ್ಬೇಕು. ಆ ಜೋಡಿಗೆ ಒಬ್ಬರೇ ಸಾಕ್ಬೇಕು. ಅಣ್ಣ ಆಗಲಿ ತಮ್ಮ ಆಗಲಿ ತನ್ನ ಮನೇಲಿ ಇಟ್ಕೊಂಡು ನೀವು ಆಸ್ತಿ, ಯಾಕಂದ್ರೆ ಅವ್ರು ಕೂಡಿಸಿಟ್ಟಾರ, ಅವ್ರು ಸಂಪಾದನೆ ಮಾಡಿದ್ರೆ ಗಳಿಸ್ಯಾರ. ಅವ್ರು ಗಳಿಸಿನ ಆಸ್ತಿ ಅವ್ರ ಜೀವಿತ ಇದ್ದಾಗ ಹಂಚಿಕೊಂಡು ಅವ್ರಿಗೆ ಬೇರೆ ಬೇರೆ ಮಾಡಿ ಅವ್ರ ಮನಸ್ಸನ್ನು ನೋಯಿಸಿ ನೀವು ಜೀವನ ಮಾಡ್ತಕ್ಕಂಥರಾಗಿರ್ತೀವಿ. ಎಷ್ಟರ ಮಟ್ಟಿಗೆ ಇದು ಕರೆಕ್ಟ್ ಅದ? ಅನೇಕ ಜನರಿಗೆ ಗೊತ್ತಿನ ಲೋಕದಲ್ಲಿ ಈ ರೀತಿಯಾಗಿ ಜೀವನ ಮಾಡಿ ಎಷ್ಟೋ ಒಂದು ದೇವರಿಗೆ ವಿರುದ್ಧವಾಗಿ ಕಾರ್ಯ ಮಾಡ್ತಾರೆ ಪ್ರೇರೆ. ಬಟ್ ಅವ್ರು ಸತ್ತೋದಾಗ ಪರಿಸ್ಥಿತಿಯಲ್ಲಿ ಏನಾಗೋದು ಗೊತ್ತದ? ಆಸ್ತಿ ಯಾರ ಪಾಲಾಗುತ್ತದೋ ಗೊತ್ತಿಲ್ಲ ಪ್ರೇರೆ. ಒಂದ್ ವೇಳೆ ಅವ್ರು ಸತ್ತೋಗಿರ್ತಕ್ಕಂಥ ಅವ್ರ ಹೆಸರು ತೆಗೆದುಕೊಂಡು ಬಂದ್ ಅನ್ಕೋರಿ, ಏನ್ ಮಾಡ್ತೀರ ಅವಾಗ? ಸತ್ತೋಗಿನ ವ್ಯಕ್ತಿ ಅಂತೂ ರಿಟರ್ನ್ ಬರಲ್ಲ ಪ್ರಿಯ, ಚಂದ ಜ್ಞಾಪಕ ಇಟ್ಕೋರಿ. ಅವಾಗ ಗಾಢ ನಿದ್ರೆಯಲ್ಲಿ ಇರ್ತಾನ. ಅವ್ನಿಗೆ ಯಾರು ಡಿಸ್ಟರ್ಬ್ ಮಾಡ್ಲಕ್ ಕೂಡ ಅವಕಾಶ ಇಲ್ಲ. ವ್ಯಕ್ತಿ ಬಂದು ಮತ್ತೆ ನಿಮ್ಗೆ ಹಣಿಕೆ ಹಾಕಿ ನೋಡಲ್ಲ. ನೀವ್ ಏನ್ ಮಾಡಿದ್ರು ಪರವಾಗಿಲ್ಲ, ಹಣಿಕೆ ಹಾಕಿ ನೋಡೋದ್ರೆ ನ್ಯಾಯ ತೀರ್ಪು ದಿನ ದೇವ್ರು ನಿಮ್ಗೆ ಲೆಕ್ಕ ತೆಗೆದುಕೋತ ನೋಡಿತು ಆ ವ್ಯಕ್ತಿ ಮಾತ್ರ ಹಿಂದೆ ವಾಪಸ್ ಬರಲ್ಲ. ಬಟ್ ಈ ಗಾಳಿಯಲ್ಲಿ ತಿರುಗತಕ್ಕಂಥ ಸೈತನಲ್ಲ, ಅವನು ಅವ್ರ ಹೆಸರನ್ನು ತೆಗೆದುಕೊಂಡು ಬಂದು ನಿಮ್ಮನ್ನೇನ್ ಮಾಡ್ತಾನ? ಶೋಧಿಸ್ತಾನ ಪ್ರೇರೆ. ಅವ ಶೋಧಿಸಿದಾಗ ನಿಮ್ಗೆ ಯಾರಿರ ಮನೆಯಾಗ ಸೊಸಿಗಾಗ್ಲಿ ಮೊಮ್ಮಗಳಿಗಾಗ್ಲಿ ಹಿಡಿದು ಅನ್ಕೋರಿ, ಅವ ಏನಂತ ಹೇಳ್ತಾನ? ನಾನು ಲಾಲಪಿದ್ದ ನಂಗೆ ಬರಬರ್ ಉಳ್ಳಕ್ ಹಾಕಿಲ್ಲಲ್ಲ, ಅದಕ್ಕಾಗಿ ನೀವನ್ನ ಹಿಡಿದಿದ ಏನ್ರಿ? ಇನ್ನೊಬ್ಬರ ಹೆಸರು ನಾನೇ ತಗೊಂಡು ಹೇಳ್ತದೆ, ನಾ ಅದಕ್ಕಾಗಿ ನಿಮಗೆ ಬಂದು ಹಿಡಿದಿದೆ ಅಂದಾಗ ಯಪ್ಪ ಎಂಬುದಾಗಿ ಅವತ್ತು ಅಂತಾರೆ ಪ್ರೇರೆ. ಏನು ಪ್ರಯೋಜನ? ಆದರೆ ಸೈತನನು ಅವ್ರ ಹೆಸರನ್ನು ತೆಗೆದುಕೊಂಡು ಬಂದು ನಿಮ್ಮನ್ನು ಶೋಧಿಸ್ತಾ ನೋಡಿರ್ತು. ಆ ವ್ಯಕ್ತಿ ಜೀವಿತ ಕಾಲದಲ್ಲಿ ಎಂದೂ ನಿಮ್ಮ ಹಣಿಕೆ ಹಾಕಿ ನೋಡ್ಲಕ್ ಚಾನ್ಸ್ ಇಲ್ಲ ಪ್ರೇರೆ. ಅವ್ರು ನಿಮ್ಮ ಕನಸಲ್ಲಿ ಕೂಡ ಬರ್ಲಕ್ ಚಾನ್ಸ್ ಇಲ್ಲ. ಯಾಕಂದ್ರೆ ಅವ್ರು ಗಾಢ ನಿದ್ರೆ ಇಲ್ಲ. ಒಂದ್ ವೇಳೆ ಆ ವ್ಯಕ್ತಿ ಬದುಕಿದ್ದೀನಂದ್ರ ನಿಮ್ಮ ಹತ್ತಿರ ಯಾಕೆ ಬರ್ತಾನೆ? ಬದುಕಿಲ್ಲ ಕಾರಣ ಅವ ಗಾಢ ನಿದ್ರೆಯಲ್ಲಿದ್ದ ಕಾರಣ ಅವ ನಿಮ್ಮ ಹತ್ತಿರಕ್ಕ ಬರಲ್ಲ ಪ್ರಿಯರೇ. ಸೈತನನ್ನು ವೇಷ ಹಾಕಿಕೊಂಡು ಬಂದು ನಿಮ್ಮನ್ನು ಶೋಧಿಸ್ತಾವ, ಕಾಡಿಸ್ತಾವ ಹೊರತು ದೇವ್ರು ಮಾತ್ರ ನಿಮ್ಗ ನೋಡ್ತಾನೆ ಹೊರತು ನಿಮ್ಮನ್ನು ರಕ್ಷಿಸ್ತಕ್ಕಂಥ. ಯಾವಾಗ ರಕ್ಷಿಸ್ತಾನಂದ್ರೆ ಕೊನೆ ಈ ಸ್ಥಿತಿಯಲ್ಲಿ ನೀವು ಪಶ್ಚಾತ್ತಾಪ ಪಡುವಾಗ, ನೀವು ಅಂತ್ಯಕಾಲ ಸಮಯದಲ್ಲಿ ಬಂದಾಗ ದೇವರೇ ನನ್ನನ್ನು ಕ್ಷಮಿಸು, ನಾನು ರಕ್ಷಿಸಿ ದೇವರೇ ಎಂಬುದಾಗಿ ನೀವು ಪಶ್ಚಾತ್ತಾಪಟ್ಟು ಪ್ರಾರ್ಥನೆ ಮಾಡುವಾಗ ದೇವರು ರಕ್ಷಿಸ್ತಾನೆ. ಬಟ್ ನೀ ಲೋಕದ ಯಾತ್ರೆ ಮುಗಿಸ್ಕೊಂಡು ಹೋದಾಗ ನೀ ಸಂಪಾದನೆ ಮಾಡಿ ಗಳಿಸಿ ಕೂಡಿಸಿಟ್ಟಿಂದಲ್ಲ ಯಾರ ಪಾಲಾಗೋಯ್ತದು? ಅದೆಲ್ಲ ಇತರರ ಪಾಲಾಗೋತಿರತ್ತು. ನಿನಗೆ ಸ್ವತ್ತಂತೂ ನಿನಗೇನು ಬರಲ್ಲ. ಇರುವರೆಗೆ ದೇವರು ಸ್ತುತಿ ಮಾಡು, ಇರುವರೆಗೆ ದೇವರು ಸಮಯ ಕೊಡು.
ಇರುವರೆಗೆ ನಿನಗೆ ಇದ್ದದರಲ್ಲೇ ದೇವರು ಕೊಟ್ಟದರಲ್ಲೇ ದೇವರಿಗಾಗಿ ಎಷ್ಟು ಅಷ್ಟು ನೀ ಬಳಸ್ಕೋ. ನೀನು ಕೊಟ್ಟಿರ್ತಕ್ಕಂಥ ದುಡ್ಡು ನೀ ಬಳಸು, ಸಂಪಾದನೆ ಮಾಡು, ಆತ್ಮ ಸಂಪಾದನೆ ಮಾಡು. ನೀನು ವಯಸ್ಸಿರೋಸ್ತನ ನಿನಗೆ ಎಷ್ಟು ಆಸ್ತಿ ಕೊಟ್ಟನ ಅದರಲ್ಲಿ ಸಂಪಾದನೆ ಮಾಡ್ತಿಲ್ಲ, ಆ ಸಂಪಾದನೆಯಲ್ಲಿ ದೇವರಿಗಾಗಿ ಅಷ್ಟು ನೀ ಖರ್ಚು ಮಾಡಿ. ನಿನಗೆ ಎಷ್ಟಾಯ್ತು ನಿಲ್ಲಿಂದು ಅಷ್ಟು ನೀ ಖರ್ಚು ಮಾಡು ಪ್ರಿಯರೇ. ಆದ್ರೆ ಇತರರ ಪಾಲಿನ ಆಸ್ತಿ ಆದಾಗ ದೇವ್ರು ಕೇಳ್ತಾನೆ, ನಾ ಕೊಟ್ಟಿದ್ದಲ್ಲ ಏನ್ ಮಾಡಿದಿ? ಹಿಂಗ್ ಭೂಲೋಕದ ಅನೇಕ ಆಸ್ತಿ ಐಶ್ವರ್ಯ ಕೊಟ್ಟಿದ್ದ, ಏನ್ ಮಾಡಿದೆ ಅಂತ ಕೇಳಿದಾಗ ಏನು ಉತ್ತರ ಕೊಡ್ತಿದ್ದೆ ಅವ್ರಿಗೆ? ನ್ಯಾಯ ದಿನ ಏನು ಕೊಡ್ಲಿಕ್ಕಾಗಲ್ಲ ಪ್ರೇರ. ಆದ್ರೆ ಇದ್ದದ್ರಾಗೆ ನೀ ಸಂತೃಪ್ತನಾಗಿರು, ಇದ್ದದ್ರಾಗೆ ಸಮೃದ್ಧಿಯಿಂದ ನೀ ಜೀವನ ಮಾಡು, ಇದ್ದದ್ರಾಗೆ ಎಡಬಲ ತಿರುಗಬೇಡ, ಇದ್ದದ್ರಾಗೆ ಎಷ್ಟದನ್ನ ಅಷ್ಟರಲ್ಲಿ ಸೇವನೆ ಮಾಡು, ದೇವ್ರಿಗೆ ಒಳಗಾಗಿರು, ಆರಾಧನೆ ಮಾಡು, ಪ್ರಾರ್ಥನೆ ಮಾಡು. ದೇವರು ಕೊಟ್ಟಿರ್ತಕ್ಕಂಥ ಆಸ್ತಿಯಲ್ಲಿ ದೇವರಿಗೆ ಅಲ್ಪ ಸ್ವಲ್ಪ ಬಳಸು. ಅವಾಗ ದೇವ್ರಿನ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ ಪ್ರೇರೆ. ಹಲ್ಲೆಲೂಯಾ. ಅದಕ್ಕೆ ತಿರುಗಿ ಬರ್ರಿ ಮತ್ತೆ ಬರೋ ಸುವಾರ್ತೆ 16ನೇ ಅಧ್ಯಾಯ 24-25 ವಚನ. ಮತ್ತು ಹ್ಮ್ ಯೇಸು ತನ್ನ ಶಿಷ್ಯರಿಗೆ ಹೇಳಿದೇನೆಂದರೆ ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನು ಉಳಿಸಿಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು. ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದ್ ವೇಳೆ ನಿಮಗ ದೇವರು ಸೇವೆ ಮಾಡ್ಬೇಕೆಂಬ ಆಸೆ ಉದ್ದೇಶದಂದ್ರ ನಿನಗಿರ್ತಕ್ಕಂಥ ಭಾರ ನೀನೇ ಹೊತ್ತುಕೊಂಡು ಬರ್ಬೇಕು. ನಿಂಗೆ ಒಂದ್ ವೇಳೆ ಸೇವೆ ಆಸಕ್ತಿ ಇದೆ ಅಂದ್ರ ದೇವರಿಗೆ ಒಂದು ಸೇವೆ ಮಾಡೋದು, ಒಂದು ಆರಾಧನೆ ಮಾಡೋದಾಗಲಿ, ಅಥವಾ ಒಂದು ಸಭೆಯಲ್ಲಿ ಯಾವುದೇ ಒಂದು ಭಾಗವಾಗಿ ದುಡಿತಕ್ಕಂಥದ್ದಾಗಲಿ, ಅಥವಾ ಆರಾಧನೆಗೆ ಬರುವ ಸಮಯದಲ್ಲಾಗಲಿ ನಿನ್ನ ಭಾರ ನೀನೇ ಹೊತ್ತಿಕೊಂಡು ಬರ್ಬೇಕು. ನಿನಗೆ ಯಾವ ಕಷ್ಟ ಅದ, ಯಾವ ಶ್ರಮೆ ಅದ, ಯಾವ ದುಃಖ ಅದ, ಯಾವ ನೋವದನೋ ಅದು ನೀನೇ ಹೊತ್ತಿಕೊಂಡು ಬರಬೇಕು ಹೊರತು ಅದು ಇನ್ನೊಬ್ಬರು ತೆಗೆದುಕೊಂಡು ಬರ್ಲಕ್ಕೆ ಸಾಧ್ಯ ಇಲ್ಲ. ಒಂದ್ ವೇಳೆ ಬರುವಾಗ ನಿನ್ನ ಕಷ್ಟ ಅನಿಸ್ಲತ್ತಂದ್ರ ಅಲ್ಲೇ ಇರು. ನಿನ್ನ ಕಷ್ಟ, ನಿನ್ನ ಭಾರ ನೀನೇ ಹೊತ್ಕೊಂಡು. ಯಾಕಂದ್ರೆ ಅನೇಕ ಜನರು ಕೊಳ್ಳಾಗ ಸಿಲುಬೆ ಹಾಕೋತಾರೆ. ಸಿಲುಬೆ ಭಾರ ಮನುಷ್ಯನಿಗೆ, ಮನೆ ಮೇಲೆ ಸಿಲುಬೆ ಇಳಿಸ್ತಾರೆ. ಮನುಷ್ಯನಿಗೆ ಸಿಲುಬೆ ಭಾರ. ಸಿಲುಬೆ ಅಂದ್ರೆ ಒಂದು ಮನುಷ್ಯನಿಗೆ ಶಿಕ್ಷೆ ಕೊಡುವಾಗ ಒಂದು ಟಿ ಆಕಾರದಲ್ಲಾಗ್ಲಿ ಅಥವಾ ಒಂದು ಸಿಲುಬೆ ಆಕಾರದಲ್ಲಿ ಮಾಡಿ ಮನುಷ್ಯನಿಗೆ ಅವಾಗ ಶಿಕ್ಷೆ ಕೊಡ್ತಿರ್ತಾರೆ. ಬಟ್ ಇವತ್ತು ನಾವು ಅದಕ್ಕೊಂದು ಆಚರಣೆ ಮಾಡ್ತದ. ದೇವ್ರ ವಾಕ್ಯ ಹೇಳ್ತದ, ಒಂದ್ ವೇಳೆ ಸಿಲುಬೆದ ಭಾರ ಅಂತ ಯಾಕಲ್ಲತ್ತಾನಂದ್ರೆ ನೀನು ದೇವ್ರ ಕೆಲಸ ಮಾಡುವಾಗ ನಿನ್ನ ಭಾರ ನೀನೇ ಹೊತ್ತುಕೊಂಡು ಬರ್ಬೇಕು ಹೊರತು ನಿನ್ನ ಭಾರ ಇನ್ನೊಬ್ಬರಿಗೆ ಒಪ್ಪಿಸ್ಲಕ್ಕೆ ಚಾನ್ಸಸ್ ನಿನಗ ಇಲ್ಲ ಪ್ರಿಯರೇ. ಇವತ್ತು ಅನೇಕ ಜನರು ಆ ಸೇವೆದಲ್ಲಿ ದುಡಿತಕ್ಕಂಥವ್ರು, ಸೇವೆ ಮಾಡ್ತಕ್ಕಂಥವ್ರು, ನಮಗೆ ಸೇವೆದಾಗ ಬರೋಣ, ಈಗ ಕಷ್ಟ ಬಂದು ಸೇವೆದಾಗ ಬರೋಣ, ಹಿಂಗಾದೇವು ಅವ್ರು ಹಿಂಗೆ ಮಾಡಿದ್ರು ಎಲ್ಲರೂ ಮಾಡ್ತಾರೋ ಪ್ರಿಯರೇ. ಆದರೆ ನಿನ್ನ ಗುರಿ, ನಿನ್ನ ಭಾರ ಏನದ ಅದು ಹೊತ್ತುಕೊಂಡು ನೀವು ಓಡ್ತಾನೆ ಇರ್ಬೇಕು ಪ್ರಿಯರೇ. ನಿನ್ಗೆ ಇನ್ನೊಬ್ಬರು ಚಿಂತೆ ಮಾಡಬೇಡ, ಇನ್ನೊಬ್ಬರ ವಿಷಯವಾಗಿ ನೀ ಆಲೋಚನೆ ಮಾಡಬೇಡ, ಇನ್ನೊಬ್ಬರ ವಿಷಯವಾಗಿ ನೀ ಕುಂದು ಕೊರತೆಗೆ ಒಳಗಾಗಬೇಡ. ಇನ್ನೊಬ್ರು ಏನೋ ಅಲ್ಲತ್ತಾರೆ ಎಂಬುದಾಗಿ ತಿಳ್ಕೊಂಡು ಅವ್ರ ವಿಷಯವಾಗಿ ನೀ ಆಲೋಚನೆ ಮಾಡಿ ನಿನ್ನ ಆತ್ಮೀಯತ್ವವನ್ನು ನೀ ಸ್ಪಷ್ಟವಾಗಿ ಹಾಳು ಮಾಡ್ಕೋಬೇಡ. ಆದರೆ ದೇವರ ಉದ್ದೇಶ ಏನದ, ದೇವರ ಸಂಕಲ್ಪ ಏನದ ಅದನ್ನು ನೀನು ನೋಡಿಕೊಂಡು ನಡಿ. ಸ್ಪಷ್ಟವಾಗಿ ನೀ ಕುಟುಂಬದಲ್ಲಿ ಕೂಡ ನೀ ಒಳ್ಳೆಯವನಾಗಿ ಜೀವನ ಮಾಡುವಾಗ ಏನೋ ಅಲ್ಪ ಸ್ವಲ್ಪ ಕಷ್ಟ ಬಂದಾಗ ಕೂಡ ಆ ಕಷ್ಟವನ್ನು ಸಹಿಸಿಕೊಂಡು ಆ ಭಾರವನ್ನು ಹೊತ್ತುಕೊಂಡು ನೀ ದೇವ್ರ ಸನ್ನಿಧಿ ಅನುಭವಿಸೋರಿತು. ದೇವ್ರಿಗೆ ಬಿಟ್ಟು ಎಡಬಲ ನೀ ತಿರುಗಿ ಓಡ್ಲಕ್ಕ ನೀ ಅವಕಾಶ ಕೊಡಬೇಡ ಪ್ರಿಯರೇ. ದೇವ್ರ ಚಿತ್ತಂತೆ ನಾಡಿ, ದೇವ್ರು ಕರೆದನಂದ್ರೆ ನೀ ಮಾಡು, ದೇವ್ರು ಹೇಳನಂದ್ರೆ ಮಾಡು. ದೇವ್ರು ನಿಂಗೆ ಹೇಳಿಲ್ಲ, ಕರೆದಿಲ್ಲ ಅಂದ್ರ ನೀ ಮಾಡಬೇಡ. ಆದರೆ ನಿನ್ನ ಒಂದು ವಿಷಯ ಲೆಕ್ಕ ಕೇಳ್ತಾನೆ. ಯಾಕಂದ್ರೆ ನೀ ದೀಕ್ಷೆಸನ್ನ ತೆಗೆದುಕೊಂಡಿದ್ದಲ್ಲ, ನಿನ್ನ ಮೇಲೆ ಭಾರದ ಏನು ಭಾರದ, ಇನ್ನೂ ಅನೇಕ ವ್ಯಕ್ತಿಗಳಿಗೆ ನೀನು ಮಾರ್ಪಡಿಸ್ಬೇಕು. ನಿನ್ನ ಜೊತೆ ಇರ್ತಕ್ಕಂಥವ್ರು, ನಿನ್ನ ಸ್ನೇಹಿತರು, ನಿನ್ನ ಫ್ರೆಂಡ್ಸ್ ಆಗಲಿ, ನೀವು ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಾಗಲಿ, ಉದ್ಯೋಗ ಮಾಡ್ತಕ್ಕಂಥ ಸ್ಥಳದಲ್ಲಾಗಲಿ, ಅಥವಾ ನಿಮ್ಮ ಎಡಬಲ ಮನೆಯಲ್ಲಿ ಇರ್ತಕ್ಕಂಥವ್ರಾಗಲಿ, ಅಥವಾ ನೀವು ಜರ್ನಿ ಮಾಡುವಾಗ ಹೋಗುವಾಗ ಬರುವಾಗಲಿ ನಿನ್ನ ಸನ್ನಿಧಾನದಲ್ಲಿ ಯಾರೇ ಒಂದು ವ್ಯಕ್ತಿ ರಕ್ಷಣೆ ತೆಗೆದುಕೊಳ್ಳೋ ಉದ್ದೇಶ ಇದ್ದೇ ಇರ್ತದ. ಅವನು ಇನ್ನು ಹಳ್ಳಕ್ಕೆ ಪರಿಚಯ ಮಾಡಿಕೊಂಡು ಸುವಾರ್ತೆಯನ್ನು ಪ್ರಕಟಿಸುವಂತ. ಯಾಕಂದ್ರೆ ನೀ ಆತ್ಮನು ಸಂಪಾದನೆ ಮಾಡು. ಆಸ್ತಿ ಎಷ್ಟು ಮನುಷ್ಯನಿಗೆ ಮುಖ್ಯ ಅದನೋ ಆತ್ಮ ಸಂಪಾದನೆ ಕೂಡ ಮನುಷ್ಯನಿಗೆ ಅಷ್ಟೇ ಮುಖ್ಯದ ಪ್ರಿಯರೇ. ಅದಕ್ಕೆ ಹೇಳ್ತಾನ, ಯಾವನಾದ್ರೂ ನಿಂದು ಬರುವುದಕ್ಕಾದ್ರೆ ತನ್ನ ಸಿಲುಬೆದ ಭಾರ ಹೊತ್ತುಕೊಂಡು ತಾನೇ ಬರ್ಬೇಕಂತ ಹೇಳ್ತಾನಂದ್ರೆ ನಿನ್ನ ಹತ್ತಿರ ಎಷ್ಟು ಜನ ಇರ್ತಾರೋ ಅವ್ರಿಗೆ ರಕ್ಷಣೆ ಕೊಡುವುದಕ್ಕಾಗಿ ನೀವು ಪ್ರಯತ್ನ ಪಡು. ಕೆಲಸ ಮಾಡು, ವಿದ್ಯಾಭ್ಯಾಸ ಮಾಡು, ವ್ಯಾಪಾರ ಬಿಸ್ನೆಸ್ ಮಾಡು, ಉದ್ಯೋಗ ಮಾಡು, ಎಲ್ಲ ಮಾಡು. ಆದರೆ ನೀ ದೀಕ್ಷೆಯನ್ನು ತೆಗೆದುಕೊಂಡಾಗ ಖಾಲಿ ಕೊಡಬೇಡ. ಸಮಯ ಸಿಕ್ಕಾಗ ಇನ್ನೊಬ್ಬರಿಗೆ ರಕ್ಷಣೆಗಾಗಿ ನೀವು ಪ್ರಯತ್ನ ಪಡು.
ಇನ್ನೊಬ್ಬರು ಹಾಳಾಗ್ಲತ್ತಾರಲ್ಲ, ಆ ಹಾಳೈತಕ್ಕಂಥ ವ್ಯಕ್ತಿಗೆ, ಆ ಹಾಳೈತಕ್ಕಂಥ ಈ ಸ್ಥಿತಿಯಿಂದ ಅವರಿಗೆ ಮೇಲೆಗೆ ತರುವುದಕ್ಕಾಗಿ ಪ್ರಯತ್ನ ಪಡೋರು, ಅವ್ರಿಗೆ ಹಾಗೆ ಬಿಡ್ತಕ್ಕಂಥದ್ದು ದೇವರ ದೃಷ್ಟಿಯಲ್ಲಿ ಅದು ಸರಿಯಾದದಲ್ಲ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರೆಕ್ಟ್ ಅಂತ ರಾಂಗ್ ಅಂತೀರಿ. ಈ ದೇವರು ಕೆಲವು ಸಮಯದಲ್ಲಿ ಒಂದು ಬೈಬಲ್ದಾಗ ಅನೇಕ ಒಂದು ಸಾಮ್ಯಗಳು ಬರ್ತಿದ್ದಾವ ಪ್ರೇರೆ. ಒಬ್ಬ ಐಶ್ವರ್ಯವಂತನ ಏನ್ ಮಾಡ್ತಾನಂತ, ಒಬ್ಬನಿಗೆ 10 ತಲಾಂತ್ ಕೊಡ್ತಾನ, ಬಂದು ಒಬ್ಬನಿಗೆ 5 ತಲಾಂತ್ ಕೊಡ್ತಾನ, ಒಬ್ಬನಿಗೆ 1 ತಲಾಂತ್ ಕೊಡ್ತಾನ. ನೀವೆಲ್ಲ ಇದು ನಾ ಬರೋವರೆಗ ಇದನ್ನು ಸಿದ್ಧ ಮಾಡಿ ಕೂಡಿಸಿಡ್ರಿ ಅಂತ ಹೇಳ್ತಾನೆ. ಸಿದ್ಧ ಮಾಡಿ ಕೂಡಿಸಿಡ್ರಿ ಅಂತ ಹೇಳ್ತಾನ. 10 ತಲಾಂತ್ ಇದ್ದವ ಅವ ಮತ್ತಿರಿಗೆ 10 ತಲಾಂತ್ ಸಂಪಾದನೆ ಮಾಡ್ಯಾನ. 5 ತಲಾಂತ್ ಕೊಟ್ಟಿದ್ದವನಿಗೆ ಅವ 5 ತಲಾಂತ್ ಸಂಪಾದನೆ ಮಾಡ್ಯಾನ. 1 ತಲಾಂತ್ ಕೊಟ್ಟಿದ್ದವನಿಗೆ ಅವ ಭೂಮಿ ಕೆದರಿ ಏನ್ ಮಾಡ್ಯಾನ, ಒಳಗ ಮುಚ್ಚಿಟ್ಟನ್ ಪ್ರೇರತಾನ. ಕೆದರಿ ಮುಚ್ಚಿಟ್ಟಾಗ ಇದು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಅವ್ರ ಹತ್ತಿರಕ್ಕೆ ಬಂದು ಕೇಳ್ತಾನ, ಮೂಗರಿ ಕರೆಸ್ತಾನ. ಮೂಗರಿ ಕರೆಸಿ 10 ಭಾಗ ಕೊಟ್ಟಿದ್ದವನಿಗೆ ಹೇಳಿ ಅವನಿಗೆ ಕರಿತಾನ. ನೀ ಏನ್ ಮಾಡಿದಪ್ಪ ಅಂತ ಕೇಳಿದಾಗ, ಸ್ವಾಮಿ ಇನ್ನ ನಾ 10 ಭಾಗ ಏನ್ ಮಾಡಿದ, ನಾ ಸಂಪಾದನೆ ಮಾಡಿ ಇಟ್ಟಿದ್ದ. 5 ಭಾಗವನ್ನು ಕರಿತಾನ. ನೀ ಏನ್ ಮಾಡಿದ ಅಂತ ಕೇಳಿದಾಗ, ನಾ 5 ಭಾಗವನ್ನು ಇನ್ನೂ ಎಕ್ಸ್ಟ್ರಾ ಸಂಪಾದನೆ ಮಾಡಿ ಇಟ್ಟಿದ್ದ. ಈ 1 ಭಾಗ ಕೊಟ್ಟವನಿಗೆ ಕೇಳ್ತಾನ, ನೀ ಏನ್ ಮಾಡಿದ ಅಂತ ಕೇಳಿದಾಗ ಅವ್ ಹೇಳ್ತಾನೆ, ಸ್ವಾಮಿ ಅದು ಯಾರ ಕಸ್ಕೊಂಡಿರ್ತ ಅದು ಕದ್ಕೊ ಹೋಗ್ತಾರೆ ಎಂಬುದಾಗಿ ಭೂಮಿದಾಗ ನಾನು ಅದರ ಕೆದರಿ ಒಳನ ಮುಚ್ಚಿಟ್ಟನ್ನು ಹೇಳ್ತಾನೆ. ಮುಚ್ಚಿಟ್ಟಾಗ ಆ ಒಂದು ಕೊಟ್ಟವನಿಗೆ 1 ತಲಾಂತ್ ಕೊಟ್ಟು ಮುಚ್ಚಿಟ್ಟನಲ್ಲ, ಅದು ಕೂಡ ತೆಗೆದುಕೊಂಡು ಈ 5 ತಲಾಂತ್ ಇದ್ದವನಿಗೆ 10 ತಲಾಂತ್ ಸಂಪಾದನೆ ಮಾಡಿದವನಿಗೆ ಅವ್ರಿಗೆ ಇನ್ನೂ ಡಬಲ್ ಕೊಡ್ತಾನೆ ದೇವರು. ಇದು ಇದ್ದವನ ಬಲ್ಲಿಂದ ತೆಗೆದುಕೊಂಡೋಯ್ತಾನ. ಈ ಇಲ್ಲದವನ ಬಲ್ಲಿಂದ ತೆಗೆದುಕೊಂಡು ಹೋಗಿ ಇದ್ದವ್ರಿಗೆ ಏನ್ ಮಾಡ್ತಾನೆ, ದೇವ್ರು ಕೊಡ್ತಾನೆ ಪ್ರೇಯರಲ್ಲಿ. ಬಟ್ ನೀವು ದೇವರು ಕೊಟ್ಟಿರ್ತಕ್ಕಂಥಲ್ಲ ಅಂತ ಒಂದು ರಕ್ಷಣೆ ದೇವ್ರು ಕೊಟ್ಟನಲ್ಲ, ಆ ರಕ್ಷಣೆ ಮುಚ್ಚಿಡಬೇಡ. ನೀ ಕ್ರಿಸ್ತ ಯೇಸುವಲ್ಲಿ ಸೇರೋದಕ್ಕೆ ದೀಕ್ಷೆಯನ್ನು ತೆಗೆದುಕೊಳ್ಳೋದು ಮುಚ್ಚಿಡಬೇಡ. ಅದು 4 ಮಂದಿಗೆ ಪ್ರಕಟಿಸು. ನಿನ್ನ ಸಾಕ್ಷಿ 4 ಮಂದಿಗೆ ಹೇಳು. ನಿನ್ನ ಜೀವಿತ ಹೆಂಗಿತ್ತು, ನಿನ್ನ ವ್ಯಕ್ತಿಗತ ಪರಿಸ್ಥಿತಿ ಏನಿತ್ತು, ಹೇಗೆ ದೇವ್ರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ಯಾನ, ಹೇಗೆ ಮಾರ್ಪಟ್ಟಿದ್ನಿ, ಹೇಗೆ ನಿಮ್ಮ ಕುಟುಂಬ ಇತ್ತು, ಇವತ್ತು ಹೇಗೆ ನಿಮ್ಮ ಕುಟುಂಬ ಅದ, ಮೊದಲು ಯಾವ ಸ್ಥಿತಿಗಿದ್ದೀರಿ, ಇವತ್ತು ಯಾವ ಸ್ಥಿತಿಯಲ್ಲಿ ಇದ್ದೀರಿ ಎಂಬುದಾಗಿ ನೀವು ಸಾಕ್ಷಿಗಾಗಿ ಇನ್ನೊಬ್ಬರಿಗೆ ಹಂಚಿಕೊಡ್ರಿ. ನಿಮ್ಮ ಸಾಕ್ಷಿ ಕೇಳಿ ಇನ್ನೊಂದು ವ್ಯಕ್ತಿ ರಕ್ಷಣೆ ಮಾರ್ಗದಾಗ ಬರುವುದಕ್ಕಾಗಿ ಅವನಿಗೆ ಅವಕಾಶದ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಕಟಿಂಗ್ ಶಾಪ್ದಾಗ ಹೋಗಿ ಕುಂತಿದ್ದಾನ 1 ಗಂಟೆ, ಒಬ್ಬ ಕುಡುಕ ಇರ್ತಕ್ಕಂಥ ವ್ಯಕ್ತಿ ಹಿಡ್ಕೊಂಡೆ ಪ್ರಿಯ, ಸುಮ್ಮನಿಲ್ಲ. ನನ್ನ ಬಲ್ಲಿ ದುಡ್ಡು ಆ ಕಟಿಂಗ್ ಮಾಡ್ಕೊಳಕ ಮತ್ತು ನನ್ನ ಗಾಡಿಗೆ ಪೆಟ್ರೋಲ್ ಹಾಕೊಂಡ್ ಬರ್ಲಕ್ಕ ಅಷ್ಟೇ ಅವ ನಂಬಲ್ಲಿ, ಹೆಚ್ಚಿಗಿಲ್ಲ. ಬಟ್ 3 ಚಾ ತರಿಸಿ ಕಟಿಂಗ್ ಮಾಡಿದನು ಚಾ ಕುಡಿಸ್ದ, ನಾ ಚಾ ಕೊಂಡ. ಈ ಕುಡುಕ್ತನಿದ್ದಂಥ ವ್ಯಕ್ತಿಗೆ ಬಿ ಚಾ ಕುಡಿಸಿ ಅವನಿಗೆ ದೇವ್ರ ವಿಷಯವಾಗಿ ಪ್ರಕಟಿಸಿದ ಪ್ರೇರಣ. ಯಾಕಂದ್ರೆ ಅವ ಹಂಗೆ ಕುಡುಕ್ತನಲ್ಲಿ ಬಿದ್ದೋಗಿ ಹಾಳಾಗಕ್ಕೆ ಚಾನ್ಸ್ ಇಲ್ಲ ಅವನಿಗೆ. ದೇವ್ರ ಉದ್ದೇಶದ ಅವ ಹಂಗೆ ಹಾಳಾಗಬಾರ್ದು. ಅವನಿಗೆ ಕೂಡಿಸಿ 1 ತಾಸು ಅವನಿಗೆ ಕೂಡಿಸಿ ಕರೆಕ್ಟಾಗಿ ಸರಿ ಮಾಡಿ ಲಾಸ್ಟಿಗೆ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಹೇಳ್ದ, ಇವು ಒಂದ್ ವೇಳೆ ಇಂಥ ಈ ಸ್ಥಿತಿಲಿ ಇದ್ದೀನಂದ್ರ ಇನ್ನು ರ್ಯಾಶ್ ಮಾಡ್ತಾ ಇರ್ತಕ್ಕಂಥಾಗ್ಲಿ, ಬೈತಕ್ಕಂಥದ್ದಾಗ್ಲಿ, ಮ್ಯಾಲ್ ಬಿದ್ದು ಹೊಡಿತಕ್ಕಂಥ ಇಂಥ ಕಾರ್ಯ ಮಾಡ್ಲಕ್ಕೆ ಹೋಗ್ಬೇಡ್ರಿ, ಇನ್ನು ಪ್ರೀತಿಯಿಂದ ಮಾತಾಡ್ರಿ, ಈ ವ್ಯಕ್ತಿ ಮಾರ್ಪಡ್ತಾನ ಅಂತ ಹೇಳಿ ಲಾಸ್ಟಿಗೆ ಅಲ್ಲಿಂದ ಮತ್ತೆ ನಾನು ಮನೆಗೆ ಬಂದಿದ್ದ ಪ್ರೇಯರ್. ಯಾಕಂದ್ರೆ ದೇವ್ರು ನಿಮ್ಮ ಒಳಗೆ ಎಷ್ಟು ಆಸ್ತಿ ಇದೆ ಎಂಬುದಾಗಿ ದೇವ್ರು ನೋಡಲ್ಲ, ನಿಮ್ಮ ಒಳಗೆ ಎಷ್ಟು ಆತ್ಮ ಕೊಟ್ಟಿರ್ತಕ್ಕಂಥ ವರಗಳವ ಎಂಬುದಾಗಿ ದೇವ್ರು ನೋಡ್ತಾನೆ ಪ್ರೇಯರ್. ನೀವು ಕೊಟ್ಟಿರ್ತಕ್ಕಂಥ ವರಗಳು ಯಾವ ವಿಧವಾಗಿ ನೀವು ಉಪಯೋಗ ಮಾಡಿಕೊಂಡ್ರೆ ಎಂಬುದಾಗಿ ದೇವರು ನಿಮ್ಮನ್ನು ನೋಡ್ತಾನೆ ಪ್ರೇಯರೆ. ನಿಮ್ಮ ಸನ್ನಿಧಿಯಲ್ಲಿ ನೀವು ವ್ಯಕ್ತಿಗೆ ಜೀವಿತ ಕರೆಕ್ಟ್ ಆದಿಲ್ಲ ಅಂತೆಲ್ಲ ನಿಮ್ಮ ಪಕ್ಕದಿರ್ತಕ್ಕಂಥ ವ್ಯಕ್ತಿ ಒಂದು ವೇಳೆ ಹಾಳಾಗ್ಲತ್ತನಂದ್ರ ಅವನ ವಿಷಯಕ್ಕೆ ಥೋಡರೆ ಕರುಣೆ ಬಿಡ್ತೀವಿ ಪ್ರೇಯರೆ. ಅಯ್ಯೋ ನನ್ನ ಸ್ನೇಹಿತನ ಹಾಳಾಗೋದನಪ್ಪ, ಅವನಿಗೆ ಹೇಳಿದ ಮತ್ಸರ್ತ ಹೇಳಿದ, ಅವನಿಗೆ ಬ್ಯಾಡೋ ಅಂದ್ರೆ ಕೂಡ ಕೇಳಿಲ್ಲವ, ಅವನಿಗೆ ಹೇಳಿದ ಬಟ್ ಹೇಳಿದಾದ್ರೆ ಅವನಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಿಲ್ಲ. ನನ್ನ ಜೀವಿತ ಹಿಂಗಿತ್ತಪ್ಪ, ಮೊದಲು ಈ ರೀತಿ ನಾವು ಮಾರ್ಪಟ್ಟಿದ್ದ, ನಮ್ಮ ಕುಟುಂಬ ಹೆಂಗಿತ್ತು, ನಮ್ಮ ಕುಟುಂಬಸ್ಥರು ಹೆಂಗಿತ್ತು, ನಾವು ಹಿಂಗೆ ಮಾರ್ಪಟ್ಟಿದ್ದೆವು. ಇವತ್ತು ನಿನಗೆ ಹೇಳತ್ತಿದ್ದೇವೆ, ಯಾಕಂದ್ರೆ ಇದು ಸಾಕ್ಷಿ ರೂಪ ಹೇಳ್ತಿದ್ದ, ನೀ ಮಾರ್ಪಡು ಅಂದ್ರೆ ನೀ ಕ್ರಿಶ್ಚಿಯನ್ ಆಗಂಬುದಾಗಿಲ್ಲ, ನೀ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರೆಂಬುದಾಗಿಲ್ಲ. ಬಟ್ ನೀನು ವ್ಯಕ್ತಿಗವಾಗಿರ್ತಕ್ಕಂಥ ನೀನು ಹೃದಯ ಮಾರ್ಪಡಿಸ್ಕೊ, ನಿನ್ನ ಮನಸ್ಸು ಸ್ಥಿತಿ ನೀ ಮಾರ್ಪಡಿಸ್ಕೊ. ನೀ ಕ್ರಿಶ್ಚಿಯನ್ ಆಗಿ ಮನೆ ಹೋಗಿ ಪೂರ ದೇವ್ರ ವಾಕ್ಯ ಹಚ್ಚೋದು ಕೊಡುವ ಅವಶ್ಯಕತೆ ಇಲ್ಲ. ನಿನ್ನ ಹೃದಯ ಶುದ್ಧಿದ್ರೆ ಸಾಕು. ನಿನ್ನ ಹೃದಯದ ಅನುಸಾರವಾಗಿ ನೀ ಬಲ ಹೊಂದಿ ಬೆಳೆದು ಇನ್ನೊಬ್ಬರಿಗೆ ರಕ್ಷಣೆ ಇರ್ತಕ್ಕಂಥ ಉತ್ತಮ. ಇದನ್ನು ಮುಚ್ಚಿಕ್ಕೆ ಬನ್ನಿ, ಪ್ರಕಟಿಸುವರೆಗ ದೇವ್ರು ಇದೇ ನೋಡ್ತಾನೆ ಹೊರತು ದೇವ್ರು ಬೇರೆದೇ ನೋಡಲ್ಲ ಪ್ರೇರೆ. ನಿಂಗೆ ದೇವ್ರು ಎಷ್ಟು ಆಸ್ತಿ ಕೊಟ್ಟಿದ, ಎಷ್ಟು ಆಸ್ತಿದ ಮೇದಾಗ ದೇವ್ರು ಕೇಳಲ್ಲ ನಿನಗ. ಒಂದು ಕೇಳ್ತಾನ, ನಿಂಗೆ ಭೂಲೋಕದ ಹೋದಾಗ ರಕ್ಷಣೆ ಕೊಟ್ಟಿದ್ದಲ್ಲ, ಎಷ್ಟು ಮಂದಿಗೆ ನೀ ರಕ್ಷಿಸಿದ್ವಿ, ಎಷ್ಟು ಆತ್ಮಗಳಿಗೆ ಸಂಪಾದನೆ ಮಾಡಿದ್ವಿ. ನಿನ್ನ ಸ್ಥಿತಿ ಮೊದಲು ಹೇಗೆ ಇತ್ತು, ನಿನ್ನ ಸ್ಥಿತಿ ನನಗೆ ಬಿಡಿಸಿ ನಿನಗ ಉನ್ನತ ಸ್ಥಾನಕ್ಕೆ ತಂದಿದೆಯಲ್ಲ, ನೀ ಏನ್ ಮಾಡಿದೆ ಎಂಬುದಾಗಿ ದೇವ್ರು ನೀನು ಕೇಳ್ತಾನ. ಕೇಳಿದಾಗ
ಏನ್ ಹೇಳ್ತೇ ಗೊತ್ತು? ಏನ್ ಉತ್ತರ ಕೊಡ್ತಿ? ಉತ್ತರ ಕೊಡುವುದಕ್ಕಾಗಿ ನಿನ್ನಲ್ಲಿ ಏನಿರಲ್ಲ ಪ್ರಿಯರೇ. ಉತ್ತರ ಕೊಡುವುದಕ್ಕಾಗಿ ನಿನ್ನಲ್ಲಿ ಏನಿರಲ್ಲ. ದೇವರನ್ನ ಹಾಂಗ್ ಮಾಡಿ ಬಹಳಷ್ಟು ಮಾಡಿದಪ್ಪ, ನನ್ನ ಹೆಸರು ಮೇಲೆ ನೀನು ಬಹಳಷ್ಟು ಮಾಡಿದಿ, ನಿನ್ನ ವ್ಯಕ್ತಿಗತ ಜೀವಿತ ನಿತ್ತು ನೀನೊಬ್ಬರಿಗೆ ಹೇಗೆ ರಕ್ಷಣೆ ತೋರಿಸಿದೆ ಎಂಬುದಾಗಿ ದೇವರು ಕೇಳ್ತಾನೆ ಪ್ರಿಯರೇ. ಆದ್ರೆ ಒಂದೇ ಒಂದು ಜಾಗ್ರತ, ನ್ಯಾಯ ತೀರ್ಪು ದಿನ ನಾವು ಆತನ ಸನ್ನಿಧಿಯಲ್ಲಿ ನಾವು ನಿಲ್ಲೇಬೇಕಾದ ಪ್ರಿಯ. ಆದರೆ ದೇವರ ಮಕ್ಕಳಿಗೆ ಜೀವಕ್ಕಾಗಿ ಪುನರುತ್ಥಾನದ ಪ್ರಿಯರೇ. ದೇವರ ಮಕ್ಕಳಾಗಿ ಜೀವನ ಮಾಡ್ತಕ್ಕಂಥ ಜೀವಕ್ಕಾಗಿ ಪುನರುತ್ಥಾನದ. ಅದಕ್ಕೆ ನಿಮಗಾಗಿ ಸ್ವಾಮಿ ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿ ಅನುಭವಲೋಕ. ನೀವು ಮಾಡಿದ ಪಾಪ ದ್ರೋಹ ಅಪರಾಧ ಕ್ಷಮೆಗಾಗಿ ತನ್ನ ಪ್ರಾಣವನ್ನು ಒಪ್ಪಿಸಿಕೊಟ್ಟು ತನ್ನ ರಕ್ತವನ್ನು ಚೆಲ್ಲಿ ನಿಮ್ಮನ್ನು ಕೊಂಡ್ಕೊಂಡು ಪ್ರಿಯ. ತಿರುಗಿ ಮರಣವನ್ನು ಜಯಿಸಿ ಆಸಿನ ರೂಢನಾಗಿ ಪರಲೋಕಕ್ಕೆ ಅನ್ಪ್ರಿಯ. ಆತನು ತಿರುಗಿ ಬರ್ತಾ ಅಂತ ಹೇಳ. ಅದಕ್ಕೆ ಹೇಳ್ತಾನ, ಯಾವನಾದರೂ ನನ್ನ ಹಿಂದೆ ಬರುವುದಾದರೆ ತನ್ನ ಸಿಲುಬೆದ ಭಾರವನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರ್ಬೇಕಂತ ಹೇಳ್ತಾನೆ ಪ್ರೇರೆ. ಇದೇ ಮತ್ತೆ ಬಡಿಸು ಬರ್ತೆ 16ನೇ ಅಧ್ಯಾಯ 26-27 ಸತಿ. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡು ಕೊಟ್ಟಾನು? ಮನುಷ್ಯಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಬರುವನು. ಆವಾಗ ಆತನು ಒಬ್ಬೊಬ್ಬನಿಗೆ ಅವನವನ ನಡತೆಗೆ ತಕ್ಕ ಫಲವನ್ನು ಕೊಡುವನು. ಯಾಕಿದು ಮಾತಾಡ್ತಾನಂದ್ರೆ, ಒಬ್ಬ ಮನುಷ್ಯನು ಲೋಕದಲ್ಲಿ ಎಲ್ಲವನ್ನು ಸಂಪಾದನೆ ಮಾಡಿಕೊಂಡು ತನ್ನ ಪ್ರಾಣವನ್ನೇ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನೆಂಬುದ ಕ್ವಶನ್ ಕೇಳ್ತಾನೆ. ಕರೆಕ್ಟೇ. ಇವತ್ತು ಲೋಕದಲ್ಲಿ ಎಲ್ಲವನ್ನು ಆಸ್ತಿ ಐಶ್ವರ್ಯ ಅಂತಸ್ತವೆಲ್ಲವನ್ನು ಸಂಪಾದನೆ ಮಾಡಿ ತನ್ನ ಪ್ರಾಣಕ ತಾನೇ ಒಂದು ವೇಳೆ ನಷ್ಟವನ್ನು ಪಡಿಸ್ಕೊಂಡು ಅಂದ್ರೆ ಪ್ರಯೋಜನವೇನು? ನಿನ್ನ ಆಸ್ತಿ ನಿನ್ನ ಸಂಪಾದನೆ ಎಲ್ಲ ಯಾರ ಪಾಲಾಗಬೇಕದು? ನೀ ಕಳಿಸಿದ ಕೂಡಿಸಿಟ್ಟಿದ್ದಲ್ಲ ಯಾರ ಪಾಲ? ಪ್ರಯೋಜನ ಏನು? ಏನು ಪ್ರಯೋಜನ ಇಲ್ಲ. ಬರೀ ಶೂನ್ಯವಾಗಿರ್ತಕ್ಕಂಥದ್ದು ಪ್ರೇರೆ. ನೀ ಎಷ್ಟು ಸಂಪಾದನೆ ಮಾಡಿದಿ ಅಷ್ಟು ನಿನ್ನ ಲಾಸ್ಟ್ ಕೊನೆ ಸ್ಥಿತಿಗೆ ಬಂದಾಗ ನಿನ್ನ ಪ್ರಾಣ ನಷ್ಟ ಒಂದ್ ವೇಳೆ ಆಯ್ತಂದ್ರ ಪ್ರಯೋಜನ ಏನು ಪ್ರೇರೆ? ಹಲ್ಲೆಲೂಯಾ. ಕೆಲವೊಬ್ರಿಗೆ ಹಿಂಗಿರ್ತದ, ಆ ಕಿಡ್ನಿ ಫೇಲ್ ಆಗೋದ್ರು ಕೂಡ ಒಂದು ಕಿಡ್ನಿ ಹೊಸದ್ ಹಾಕಂತ ಕೆಪಾಸಿಟಿ ಕೂಡ ಕೆಲವೊಬ್ಬರಲ್ಲಿ ಇರ್ತದೆ ಪ್ರೇರೆ. ಅಂದ್ರೆ ಹೊಸ ಇನ್ನೊಂದು ವ್ಯಕ್ತಿ ಬಲ್ಲಿ ಎಲ್ಲೋ ಒಬ್ರು ಡೆತ್ ಆಗಿರ್ತಕ್ಕಂಥ ಇರ್ತದ. ಕೆಲವೊಬ್ರು ಎಷ್ಟೋ ದುಡ್ಡಿಗಾಗಿ ಮಾರಿದ್ರು ಕೂಡ ಖರೀದಿ ಮಾಡ್ಕೊಂಡು ಹಾಕೋತಕ್ಕಂಥ ಕೆಪಾಸಿಟಿ ನಿಂಬಲ್ಲಿ ಇರ್ತದ. ಅಷ್ಟು ದುಡ್ಡು ಕೂಡ ನಿಂಬಲ್ಲಿ ಅದ. ಬಟ್ ಅಷ್ಟು ರೊಕ್ಕ ಹಾಕರ್ ಸುಮ್ಮನೆ ಸತ್ರ ಸಾಯಲಕ್ಕಿವ ಅಂತೇಳಿ ಕುಟುಂಬಸ್ಥರು ಬಿಟ್ಕೊಟ್ರ ಅನ್ಕೋರಿ. ಅವಾಗ ನಿನ್ನ ಮನಸ್ಸೇನಂತದ? ನಾನೇ ಕೂಡ್ಸಿರ್ತಕ್ಕಂಥದ್ದು, ನಾನೇ ಗಳಿಸಿರ್ತಕ್ಕಂಥದ್ದು, ಅದು ನನಗೆ ಇವ್ರು ಖರ್ಚು ಮಾಡತ್ತಿಲ್ಲ ಅಂದ್ರೆ ಏನು ಪ್ರಯೋಜನ? ನಾ ಬದುಕಿದ್ದು ಏನು? ಕರೆಕ್ಟೇ ಸಾಯ್ಲತ್ತಾನ, ಆಲ್ರೆಡಿ ನಾ ತುಳಿದ ಸತ್ಯ ಹೋಯ್ತಾನ ಇಲ್ಲಂತಿಲ್ಲ. ನಾ ಇಷ್ಟು ಸಂಪಾದನೆ ಮಾಡಿದ್ನಿ, ವೆಸ್ಟ್ ಆಗೋತಿಲ್ಲ, ವ್ಯರ್ಥ ಆಗೋತಿಲ್ಲ ಎಂಬುದಾಗಿ ಆಗೊತ್ತು ಅವನಿಗೆ ತಿಳಿತದ ಪ್ರೇಯರೇ. ಕರೆಕ್ಟ್ ಆಗೋದು ತಿಳಿತದಾದ್ರೆ ಈ ಕೂಡಿಸಿಡೋದಕ್ಕಿಂತ ಮುಂಚಿತವಾಗಿ ನೀವು ತಿಳ್ಕೊಬೇಕಾಗಿತ್ತು. ಅದಕ್ಕೆ ಯೇಸು ಸ್ವಾಮಿ ಸ್ಪಷ್ಟವಾಗಿ ಅದ್ಭುತವಾಗಿ ಮಾತಾಡ್ತಾನ. ಒಂದ್ ವೇಳೆ ಆತನ ನಿಮಿತ್ತವಾಗಿ ನೀ ಪ್ರಾಣವನ್ನು ಕಳ್ಕೊಂಡ್ರ ನಿನಗೆ ತಿರುಗಿ ತನ್ನ ಪ್ರಾಣವನ್ನು ಸಿಗುವಂತ ಅವಕಾಶ ಅದ. ಇಲ್ಲಿಲ್ಲ, ನಿನಗ ಪರಲೋಕದಲ್ಲಿ ಸಿಗ್ತದೆ. ನೀ ಸಿಲುಬೆದ ಭಾರ ಹೊತ್ತುಕೊಂಡು ಆತನ ಹಿಂದೆ ಬಂದಿರುವಾಗ ಆತನ ವಿಷಯವಾಗಿ ನೀನು ತನ್ನ ಪ್ರಾಣವನ್ನು ಕಳ್ಕೊಂಡಿದಿ. ನಿನ್ನ ಪ್ರಾಣವನ್ನು ಕಳ್ಕೊಂಡಾಗ ನಿನಗೆ ತಿರುಗಿ ಪ್ರಾಣ ಸಿಗ್ತದೆ ಪ್ರಿಯ. ಎಲ್ಲಿ? ಪರಲೋಕದಲ್ಲಿ ಪ್ರಿಯರು. ಇಲ್ಲಿ ನಿಂದ ಎಲ್ಲ ಮುಗಿದೋಯ್ತದ. ಆದ್ರೆ ನೀ ದೇವರ ನಿಮಿತ್ತವಾಗಿ ಪಟ್ಟಂತ ಪ್ರಯಾಸ ಶ್ರಮದಲ್ಲಿ ಲಾಸ್ಟ್ ಕೊನೆಯ ಸ್ಥಿತಿ ಉಸಿರುಗಳನ್ನೇ ಕಳ್ಕೊಂಡಿದ್ದಲ್ಲ, ನಿನಗ ದೇವರು ಒಂದಿನ ಬದುಕಿಸ್ತಾನೆ ಪ್ರಿಯ. ಯಾವಾಗಂದ್ರೆ ನೀನು ದೇವರು ತಿರುಗಿ 2ನೇ ಸರ್ತಿ ಈ ಭೂಲೋಕಕ್ಕೆ ಬರುವಾಗ ನಿನ್ನನ್ನು ಏನ್ ಮಾಡ್ತಾನ? ಬದುಕಿಸ್ತಾನೆ. ಅದಕ್ಕೆ 27 ಹೇಳ್ತಾನ, ಮನುಷ್ಯ ಕುಮಾರ ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತರಾಗಿ ಬರುವನು. ಅವಾಗ ಆತನು ಒಬ್ಬೊಬ್ಬನಿಗೆ ಅವನವನ ನಡತೆಗೆ ತಕ್ಕ ಫಲವನ್ನು ಕೊಡುವನು. ನೀನ್ ನಡತೆಗೆ ತಕ್ಕಂತ ಫಲ ಅಂತ ಕೊಡ್ತಾನ. ಬಟ್ ನೀ ಏನು ಆತನ ವಿಷಯವಾಗಿ ನೀನ್ ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಲ್ಲ, ನೀ ಕಳ್ಕೊಂಡಾಗ ನಿನ್ನಗೂ 101% ದೇವರು ತಿರುಗಿ ನಿನ್ನನ್ನು ಬದುಕಿಸ್ತಾನ ಪ್ರಿಯರೇ. ತಿರುಗಿ ನೀನು ಉನ್ನತ ಸ್ಥಾನಮಾನದಲ್ಲಿ ಒಂದು ಪರಲೋಕದಲ್ಲಿ ಕಾಣುವುದಕ್ಕಾಗಿ ಅವಕಾಶದ ಪ್ರಿಯರೇ. ನೋಡಿ, 12 ಕುಲದವ್ರು ನ್ಯಾಯ ತೀರಿಸ್ತಾರ. ಬಟ್ ಅಬ್ರಾಹ್ಮನ ಸಂತತಿಗೆ ಒಬ್ಬೊಬ್ಬರಿಗೆ ಒಂದೊಂದು ಹೆಸರು, ಒಬ್ಬರಿಗೆ ಒಂದೊಂದು ಹೆಸರು ಕೊಟ್ಟನಲ್ಲ, ಆ ಹೆಸರಿನಲ್ಲಿ ಶಕ್ತಿ ಇದೆ ಪ್ರಿಯರೇ.
ಅವ್ರು ನಿಂತಿರ್ತಕ್ಕಂಥ ಈ ಸ್ಥಳದಲ್ಲಿ ಹೋಗಿ ನೀನು ಕೂಡ ಏನ್ ಮಾಡ್ತಿ ನಿಂದಿರ್ತೀವಿ ಪ್ರೇಯರ್. ನೋಡ್ರಿ, ಲಾಜರ್ ಸತ್ತದಾಗ ಯಾರ ಎದೆಗೆ ಒರಗಿಸಲ್ಪಟ್ಟನಾತನು? ಅಬ್ರಾಹ್ಮನ ಎದೆಗೆ ಸುಮ್ಮನೆ ಹೋಗ್ಯಾನಾತನು? ಅವನಿಗೆ ಯಾರು ಉಪಚಾರ ಮಾಡಿರ್ ಬಂದು? ದೇವದೂತರು ಬಂದು ಅವನಿಗೆ ಉಪಚಾರ. ಸುಮ್ಮನೆ ದೇವದೂತರು ಬಂದು ಉಪಚಾರ ಮಾಡ್ತಾರ? ಇದು ಸುಮ್ಮನೆ ಆಗಲಕ್ ಸಾಧ್ಯ ಅದನ? ಯಾಕೆ ಲಾಜರ್ ಕೊನೆಯ ಸ್ಥಿತಿಗನ, ಅನ್ನ ಸಿಗ್ಲತ್ತಿಲ್ಲ, ಮೈಯೆಲ್ಲ ರೋಗದ ಹುಣ್ಣಾಗ್ಯವ, ಪೂರ ಮೈದಾಗ ರಸ ಹೊರಗೆ ಬೀಳತ್ತದ, ನಾಯಿಗಳು ಬಂದ ಆ ರಸ ನೆಕ್ಕಿ ತನ್ನ ಹೊಟ್ಟಿ ತುಂಬ್ಕೊಳತ್ತವ. ಬಟ್ ಲಾಜರ್ಗೆ ಮಾತ್ರ ಒಂದು ಅಗಳ ಅನ್ನ ಸಿಗ್ಲತ್ತಿಲ್ಲ ಪ್ರೇಯರು. ಬಟ್ ಅವ ಕಳ್ತನ ಮಾಡಿಲ್ಲ, ಮೋಸ ಮಾಡಿಲ್ಲ, ಇನ್ನೊಬ್ರು ಕಸ್ಕೊಂಡ್ ತಿಂದಿಲ್ಲ. ಅವ ಆತ್ಮಿಕವಾಗಿ ಜೀವನ ಬೆಳೆಸನ, ಆತ್ಮಿಕವಾಗಿ ಕಾಲ ಕಳೆದನ. ಆ ಆತ್ಮಿಕ ಜೀವನ, ಆತ್ಮಿಕವಾಗಿ ಕಾಲ ಕಳೆದಿನ ಕಾರಣ ದೇವರು ಅವನನ್ನು ನೋಡಿ, ಅವ ಸತ್ತು ಹೋದಾಗ ದೇವದೂತರನ್ನು ಕಳಿಸಿ ಅವನಿಗೆ ಉಪಚಾರ ಮಾಡಿಸಿ ಅವನ ಆತ್ಮವುದು ಅಬ್ರಾಹ್ಮನ ಎದೆಗೆ ಒರಗಿಸಲ್ಪಡುವ ಹಾಗೆ ದೇವರು ಅವನಿಗೆ ಏನ್ ಮಾಡ್ಯಾನ, ಅಲ್ಲಿ ಸಚಿವಾಗ ಅವನಿಗೆ ತಂದು. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕಾಗಿ ಒಬ್ಬ ಮನುಷ್ಯನು ಲೋಕವೆಲ್ಲ ಸಂಪಾದನೆ ಮಾಡಿಕೊಂಡು ತನ್ನ ಪ್ರಾಣ ನಷ್ಟ ಪಟ್ಟರೆ ಪ್ರಯೋಜನ ಏನು? ತಿರುಗಿ ಒಬ್ಬನು ತನ್ನ ಸಹೋದರನ ಪ್ರಾಣವನ್ನು ಉಳಿಸಬೇಕಂತೇಳು ಎಷ್ಟು ಈಡನ್ನು ಕೊಟ್ಟು ಅವನನ್ನು ರಕ್ಷಿಸುವುದಕ್ಕೆ ಸಿದ್ಧವನಾಗಿದ್ದಾನೆ. ಸಾಧ್ಯ ಅದ ರೀ? ಹಲ್ಲೆಲೂಯ. ಸಾಧ್ಯ ಅದನಾ? ಇಲ್ಲ. ಅದಕ್ಕೆ ಒಬ್ಬ ಮನುಷ್ಯನು ತನ್ನ ಸ್ನೇಹಿತನ ಪ್ರಾಣನ ಉಳಿಸ್ಬೇಕಂತೇಳಿ ಎಷ್ಟು ಈಡನ್ನು ಕೊಟ್ಟಿರೋದು, ಇಂಥ ಪ್ರಯತ್ನವನ್ನು ನಿಷ್ಫಲವೆಂಬುದಾಗಿ ಮರಣದಿಂದ ತಪ್ಪಿಸುವುದಕ್ಕಾಗಿ ಯಾರ್ಲಿಂದ ಆಗಲ್ಲ ಪ್ರಿಯರೇ. ಮರಣದಿಂದ ತಪ್ಪಿಸುವುದಕ್ಕಾಗಿ ಯಾರ್ಲಿಂದ ಆಗಲ್ಲ. ಬಟ್ ತಪ್ಪಿಸ್ತಕ್ಕಂಥವನು ದೇವರನ್ನ. ಅದು ಕೊನೆಯ ದಿನದಲ್ಲಿ ನಿನಗೆ ತಿರುಗಿ ಅದ್ರ ಪ್ರತಿಫಲ ಸಿಗಲಕ್ಕೆ ಅವಕಾಶ ಅದ. ಅದಕ್ಕೆ ನೀ ಲೋಕದ ಯಾತ್ರೆಯಲ್ಲಿರುವಾಗ ನೀ ಸಾಧ್ಯವಾದಷ್ಟು ಒಳ್ಳೆದನ್ನೇ ಮಾಡೋದು, ಕೆಟ್ಟದ್ದು ಮಾಡಿ ಲೋಕದಲ್ಲಿ ಬಿದ್ದೋಗಿ ಹಾಳಾಗ್ಲಕ್ಕ ಅವಕಾಶ, ಚಾನ್ಸಸ್ ಕೊಡಬೇಡ. ಯಾರಿಗೆ ಪುನರುತ್ಥಾನ ಅಂದ್ರೆ ಒಳ್ಳೇದು ಮಾಡಿದವನಿಗೆ ಪುನರುತ್ಥಾನ ಪ್ರೇಯರು. ಒಳ್ಳೇದು ಮಾಡಿದವನಿಗೆ ನಿತ್ಯ ಜೀವಕ್ಕಾಗಿ ಪುನರುತ್ಥಾನದ ಪ್ರೇಯರು. ಅದಕ್ಕೆ ತನ್ನ ಸಿಲುಬೆದ ಭಾರ ಹೊತ್ತುಕೊಂಡು ಬರ್ರಂತ ಹೇಳ್ತಾನೆ. ನನ್ನ ನಿಮಿತ್ತವಾಗಿ ನೀವು ಒಂದು ವೇಳೆ ಕುಟುಂಬವನ್ನು ಕಳ್ಕೊಂಡ್ರು ಕೂಡ ಅಲ್ಲಿ ನಿಮ್ಮ ಕುಟುಂಬ ರಿಪ್ಲೈನೆ ಮಾಡ್ತಾ, ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳ್ಕೊಂಡಿದೆ, ಅಲ್ಲಿ ನಿನ್ನ ಪ್ರಾಣ ನಿನ್ನ ತಿರುಗಿ ವಾಪಸ್ ಕೊಡ್ತಾ ಎಂಬುದಾಗಿ ದೇವರು ಹೇಳ್ತಾನೆ ಪ್ರೇಯರೆ. ಅದಕ್ಕೆ ನಿನ್ನ ಸಿಲುಬೆದ ಭಾರ ನೀನೆ ಹೊತ್ತುಕೊಂಡು ನಡೆಯುವಾಗ ದೇವರ ಕಾರ್ಯಗಳು ಜೀವಿತದಲ್ಲಿ ಮಾಡ್ತಾ ಕೊಡ್ತಾನಾಗಿರ್ತಾನೆ ಪ್ರೇಯರೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಒಬ್ಬ ಮನುಷ್ಯನೇನಂತ, ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಎಷ್ಟು ಹಣವನ್ನು ಕೊಟ್ಟರೂ ಸಾಲುವುದಿಲ್ಲ ಅಂತ ಪ್ರಯತ್ನವು ನಿಷ್ಫಲವೆಂದು ಬಿಟ್ಟೇ ಬಿಡ್ಬೇಕು ಪ್ರಿಯರೇ. ಮತ್ತೆ ಬಿಡ್ಬೇಕಂದ್ರ ಸುಮ್ಮನೆ ಎಲ್ಲ ಸಣ್ಣ ಪೆಟ್ಟು ಹತ್ತಿದ ಒಂದು 4 ತಲೆಗೆ ಟಾಕಿ ಬೀಳ್ತಾವ, ಸತ್ತರ ಸಾಯಲಕ್ಕೆ ಅವನಿಗೆ ಬಿಟ್ಕೊಡ್ರಂಬ ಇಂಥದ್ದಿಲ್ಲ. ಪ್ರಾಣ ಅಂದ್ರೆ ಅವನ ಸ್ಥಿತಿ ಹಂಗೆ ಆಗೋಗ್ಯದ, ಕೊನೆ ಸ್ಥಿತಿ ಅದ, ಕೊನೆ ಪರಿಸ್ಥಿತಿ ಅದ. ನೀವು ದುಡ್ಡು ಅನೇಕ ವಿಷಯ ಖರ್ಚು ಮಾಡಿರಿ, ಇನ್ನೂ ಖರ್ಚು ಮಾಡ್ಲಕ್ ಆಗಲ್ಲಂತ ಸ್ಥಿತಿ ಅದ. ಕೆಲವರು ಅವ್ರಿಗೆ ಟ್ರೀಟ್ಮೆಂಟ್ ಮಾಡೋಸಕ್ಕಾಗಿ ಮನಿ ಮಾರ್ಕೊಂಡಾರ, ಆಸ್ತಿ ಮಾರ್ಕೊಂಡಾರ, ಬೆಳ್ಳಿ ಬಂಗಾರ ಮಾರ್ಕೊಂಡಾರ, ವಾಹನಗಳು ಮಾರ್ಕೊಂಡಾರ, ಎಷ್ಟೋ ಆಸ್ತಿಯನ್ನು ಮಾರಿಕೊಂಡು ಅವ ಬದುಕ್ತಾರೇನಾಕಿ ಬದುಕ್ತಾಳೆನೆಂಬ ಉದ್ದೇಶಿದ್ದಾರ. ಆದರೆ ಅವ್ರು ಬದುಕಿಲ್ಲ. ಲಾಸ್ಟ್ ಅವರು ಏನಾಗ್ಯಾರ, ಮಣ್ಣಿಗೆ ಸಮರ್ಪಣೆ ಆಗಿರೋದು ಬದುಕಿಲ್ಲ. ಆದರೆ ಇವ್ರು ಬದುಕಿದ್ದವ್ರು ಜೀವಿತ ಕಾಲವೆಲ್ಲ ಉಸಿರು ಹಾಕೊಂಡು ಜೀವನ ಮಾತಾಡ್ತೇವೆ. ಅವನಿಗಾಗಷ್ಟು ನಾವು ಮಾಡ್ದೇವು, ಅವನಿಗಾಗಿ ಮಾಡ್ದೇವು ಎಂಬ ಶಬ್ದ ಕೊನೆವರೆಗಿರುತ್ತೆ. ಆದರೆ ಅಂತ ಒಂದು ಪರಿಸ್ಥಿತಿ ಅದಂದ್ರ ದೇವ್ರ ಮೇಲೆ ಭಾರ ಹಾಕ್ರಿ. ಒಂದ್ ವೇಳೆ ದೇವ್ರ ಚಿತ್ತ ಉದ್ದೇಶಿತ್ತಂದ್ರ ದೇವ್ರು ಅವನಿಗೆ ಏನ್ ಮಾಡ್ತಾನ, ಉಳಿಸ್ತಾನೆ. ಅದಕ್ಕೆ ಈ ಸ್ವಲ್ಪ ಹೊಟ್ಟಿಗಿರ್ತಕ್ಕಂಥ ವಾಕ್ಯ ದೇವ್ರು ನಿಮ್ಮ ಜೀವಿತಕ್ಕೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸ್ಲಿ. ಕಣ್ಮುಚ್ಚ್ರಿ, ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯಪಡಿಸೋಣ ಪ್ರಿಯರೇ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ನಿನಗೆ ಮಹಿಮೆ ಆಗಲಿ, ಘನತೆ ಆಗಲಿ. ವಾಕ್ಯದ ಸರ್ವ ಅದ್ಭುತವಾಗಿ ಮಾತಾಡುವ ಸ್ತೋತ್ರ. ಒಬ್ಬ ಸಹೋದರನು ಕರ್ತನೆ, ಅವನೊಂದು ಸ್ನೇಹಿತನಿಗಾಗಿ ಅವನ ಪ್ರಾಣ ಉಳಿಸಬೇಕೆಂಬುದಾಗಿ ಎಷ್ಟು ಈಡನ್ನು ಕೊಟ್ಟರು ಕೂಡ ಅದು ವ್ಯರ್ಥ ಎಂಬುದಾಗಿ ಹಿಡಿದು ಮರಣ ತಪ್ಪಿಸಿಕೊಳ್ಳುವುದಕ್ಕೆ ಎಷ್ಟು ಹಣ ಕೊಟ್ಟು ಸಾಲುವುದಿಲ್ಲ ಎಂಬುದಾಗಿ ಕರ್ತನೆ ವಾಕ್ಯದ ಸರ್ವ ಅದ್ಭುತ ಮಾಡಿದ್ವಿ. ಮಾತಾಡಿದಕ್ಕಾಗಿ ಸ್ತೋತ್ರ. ಮತ್ತು ತಿರುಗಿ ನೋಡ್ತೇವಪ್ಪ ಕರ್ತನೆ, ಯಾವರಾದರೂ ಹಿಂದೆ ಬರುವಂತಾಗ್ತಾರೆ ಮನಸ್ಸಿದ್ರೆ ತನ್ನ ಸಲುಬೆದ ಭಾರವನ್ನು ತಗೊಂಡು ಬರಲಿ ಎಂಬುದಾಗಿ, ತನ್ನ ನಿರಾಕರಿಸಿಕೊಂಡು ಬರಲಿ ಎಂಬುದಾಗಿ. ಅಯ್ಯ ನಿನಗೆ ಸ್ತೋತ್ರ. ಲೋಕದಲ್ಲಿ ಒಬ್ಬ ಮನುಷ್ಯ ಸಂಪಾದನೆ ಮಾಡಿ ಕೂಡಿಸಿಟ್ಟುಕೊಂಡು ತನ್ನ ಪ್ರಾಣವನ್ನು ನಷ್ಟಪಡಿಸಿಕೊಂಡರೆ ಅವನಿಗೆ ಪ್ರಯೋಜನ ಎಂಬುದಾಗಿ. ಅಯ್ಯ ವಾಕ್ಯದ ಸರ್ವ ಅದ್ಭುತವಾಗಿ ನಮ್ಮನ್ನು ಮಾತಾಡ್ತಾನೆ. ಎಷ್ಟು ಮಕ್ಕಳು ಈ ವಾಕ್ಯವನ್ನು ಕೇಳಿದರು, ಗ್ರಹಿಸಿದರು ಕರ್ತನೆ.
ಈ ವಾಕ್ಯ ಅವ್ರ ಜೀವಿತದಲ್ಲಿ ಕರ್ತನೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸ್ಕರ್ತಾನೆ. ಸಾಧ್ಯವಾದಷ್ಟು ಕರ್ತನೆ ಪಶ್ಚಾತ್ತಾಪದಿಂದ ಈ ಸನ್ನಿಧಿ ಕಾಣುವಾಗಿ ತೋರಿಸ್ಕರ್ತಾನೆ. ಅನೇಕ ಜನ ಇಂಥ ವಿಷಯದಲ್ಲಿ ಪ್ರಯಾಸ ಪಟ್ಟಿದ್ದಾರೆ ದೇವರೇ, ನಿಷ್ಫಲವಾಗಿ ಕೆಲವರಿಗೆ ದೇವರು ಮಕ್ಕಳೇ ನನ್ನ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿರಿ, ಇವರು ನಿಮಗೆ ಒಂದು ಭಾಗ ಸೇವೆಗಾಗಿ ನಿಮ್ಮನ್ನು ಆರಿಸಿಕೊಂಡಿದೆ ಎಂಬುದಾಗಿ ಹೇಳಿ ಅವರಿಗೆ ರೆಡಿ ಮಾಡಿಟ್ಟಾಗ ತನ್ನ ಭಾರವನ್ನು ಹೊತ್ತುಕೊಂಡು ಬರೀ ಮಕ್ಕಳಿದ್ದಾಗ ಕೆಲವರು ನಿರಾಕರಿಸಿದಂತೆ. ನಾನು ಸೋದರ ಪಶ್ಚಾತ್ತಾಪಟ್ಟು ಪ್ರಾರ್ಥನೆ ಮಾಡಿದ್ರೆ ಎಷ್ಟು ಉತ್ತಮ. ಮನುಷ್ಯರ ನಿಮಿತ್ತವಲ್ಲ, ದೇವರ ನಿಮಿತ್ತವಾಗಿ ನೀವು ಕೆಲಸ ಮಾಡಿ. ಎಷ್ಟು ಆಸ್ತಿ ಹಣವನ್ನು ಸಂಪಾದನೆ ಮಾಡಿ ಕೂಡಿಸಿಕೊಂಡಿಟ್ಟಿರುವಾಗ ತನ್ನ ಪ್ರಾಣಕ್ಕೆ ನಷ್ಟ ಬಂದಾಗ ಪ್ರಯೋಜನವೇನು? ಆ ದಿನ ಬರುವುದಕ್ಕಿಂತ ಮುಂಚಿತವಾಗಿ ನೀ ಮಾರ್ಪಟ್ಟಿ ಒಂದು ಸ್ವಾರ್ಥಿಯಲ್ಲಿ ನೀ ಬಲವಾಗಿ ದೃಢವಾಗಿ ನಿಂತು ದೇವರ ಕೃಪೆ ಎದುರು ನೋಡುವುದ್ರೆ ಎಷ್ಟೋ ಒಂದು ಪ್ರಮಾಣ ಪರಲೋಕದಲ್ಲಿ ಒಂದು ಭಾಗ ಆದ ಪ್ರೇಯರ್ ದೇವ್ ನಿನಗಾಗಿ ಪರಲೋಕ ಸಿದ್ಧಪಡಿಸಿದ್ದನ್ನು ಪ್ರೇಯರೆ. ಬಂಗಾರ ಬೀದಿಯಲ್ಲಿ ಒಂದು ದಿನ ಹಾದಿ ನಡೆಯುವಿ, ಸುತ್ತರಿ ಧ್ವನಿಯ ಶಬ್ದವನ್ನು ಕೇಳಿ ನೀ ಎದ್ದು ಬರುತ್ತಿ ಬಂಗಾರ ಬೀದಿಗಳಲ್ಲಿ ಹಾದಿ ನಡೆದು ಉಲ್ಲಾಸ, ಉತ್ಸಾಹ, ಸಂತೋಷ, ಸಡಗರ, ಸಂಭ್ರಮ ಆ ದಿನ ನಿನಗದನ್ನು ಸೋದರ. ಅದಕ್ಕಾಗಿ ತಗೊಂಡು ಸಾಧ್ಯವಾದರೆ ಅದನ್ನು ತಗೊಂಡು ಸಂಪೂರ್ಣತೆ ಉಳ್ಳವನಾಗಿರು. ಅಯ್ಯ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಕರ್ತಾನೆ. ಎಷ್ಟು ಮಕ್ಕಳು ಕರ್ತಾನೆ ಗೊತ್ತ, ನೀವು ವಾಕ್ಯವನ್ನು ಕೇಳಿ ದೇವರೇ ಇದರಲ್ಲಿ ನಾನು ಕೂಡ ಒಂದು ಪಾಲು ಹಾಕಿದ್ದೆ, ನನ್ನನ್ನು ಬಲಪಡಿಸಿ ಎಂಬುದಾಗಿ ಒಂದು ಪ್ರಾರ್ಥಿಸ್ತೇನೆ. ಈ ಲೋಕದಲ್ಲಿ ಸಂಪಾದನೆ ಮಾಡುವ ವ್ಯರ್ಥ ದೇವರೇ, ಒಂದು ಆತ್ಮ ಸಂಪಾದನೆ ಮಾಡುವಂತ ಜ್ಞಾನ ನಿನ್ನ ಕೃಪೆ ನನಗೆ ಬೇಕು ದೇವರೇ ಎಂಬುದಾಗಿ ಪ್ರಾರ್ಥಿಸಿ. ಪ್ರಾರ್ಥನೆ ಮಾಡುವುದರೆ ದೇವರಿಂದ ನಿಮ್ಮನ್ನು ಅದ್ಭುತವಾಗಿ ಆತ್ಮಿಕ ವರಗಳು ದೇವರು ಕೊಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ಪಶ್ಚಾತ್ತಾಪದವರ ಕರ್ತನ ಸನ್ನಿಧಿಯಲ್ಲಿ ಇವತ್ತೇ ಪ್ರಾರ್ಥನೆ ಮಾಡು. ಆತ್ಮಿಕ ವರಗಳು ದೇವರು ತುಂಬ ಅಯ್ಯ ನಿಮಗೆ ಸ್ತೋತ್ರದ. ಮತ್ತೆಷ್ಟು ಮಕ್ಕಳು ಕರ್ತನೆ ಆರಾಧನೆಯಲ್ಲಿ ಪಾಲ್ಗೊಳ್ತಾರೆ. ಅಯ್ಯ ಸ್ತೋತ್ರ ಸ್ತೋತ್ರ ಎಂಬುದಾಗಿ ನಿನ್ನ ಅರ್ಪಿಸಿ ನಿನ್ನೆನೇ ಸ್ತುತಿ ಆರಾಧನೆ ಮಾಡಿ ಏಸಂದ್ರೆ ನಿನ್ನ ಮಹಿಮೆ ಪಡಿಸುತ್ತವಾಗಿರ್ತಾರೆ. ಅವರೆಲ್ಲರನ್ನು ಹೇರಳವಾಗಿ ಆಶೀರ್ವಾದಿಸು, ಹೇರಳವಾಗಿ ಬಲಪಡಿಸುತ್ತಾರೆ. ನಿನ್ನ ಒಂದು ಮಹಿಮೆ ಕಾಣುವಾಗಿ, ನಿನ್ನ ಘನತೆ ಕಾಣಬೇಕು. ವಾಕ್ಯದ ಅನುಸಾರವಾಗಿ ಅದ್ಭುತವಾಗಿ ನನಗ ನಮ್ಮೆಲ್ಲರಿಗೆ ಮಾತಾಡದೆ ಅನಿಸ್ತದೆ. ಕೇಳಿದ ಮಕ್ಕಳ ಜೀವಿತದಲ್ಲಿ ವಾಕ್ಯ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾತಾಡ ವಾಕ್ಯಕ್ಕಾಗಿ ಒಂದು ನಾವು ಸಿದ್ಧವಾಗಿದ್ದು ನಿನ್ನ ಸನ್ನಿಧಿಯಲ್ಲಿ ಬಲವಾಗಿ ಉತ್ತಮರಾಗಿ ಕಾಣಿಕೊಳ್ಳುವ ಕೃಪೆ ಸಾಧಿಸಬರ್ತೀರಿಂದ ನಜರೇತ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆ ಮಾಡಿ ಕೇಳಿ ಬೇಡಿ ನಾವು ಪಡೆದುಕೊಂಡಿದ್ದೇವೆ. ನಾವು ಪರಲೋಕ ತಂದೆ. ಆಮೇನ್, ಆಮೇನ್, ಆಮೇನ್.